ಒಳಗೆ ಬರ್ತಾ ಇದ್ದ ಹಾಗೇ ರಾಮು ಅವ್ರು ಹೇಳಿದರು, 4ನೇ ದಿವಸ ಬಂದೇ ಬಿಡ್ತು ಅಂತ. ಭಾಳ ಬೇಗ ಹೋಗುತ್ತೆ ಕಾಲ. ನಿನ್ನೆ ದಿವಸ ಒಂದು ಘಟನೆ ಹೇಳಿದೆ ಕೊನೆ ಹೊತ್ತಿಗೆ, ಆ ಚಂದನ ಘಟನೆ. ನಾನು ಇಲ್ಲಿಂದ ಹೋದ್ಮೇಲೂ ನನ್ನ ತಲೆಯಿಂದ ಹೋಗಲಿಲ್ಲ ಆ ಘಟನೆ. ಅದು ಅಂದರೆ ಮನುಷ್ಯನ ಜೀವನದಲ್ಲಿ ಹೇಗೆ ನಮಗೆ ಗೊತ್ತಿಲ್ಲದ ಹಾಗೆ ಅನಿವಾರ್ಯವಾಗಿ ಕಷ್ಟಗಳು ಬರ್ತದೋ ಅದಕ್ಕೆ ನಾವು ಜವಾಬ್ದಾರರಲ್ಲ. ಆ ಚಂದನ ಹುಡುಗಿ ರಾಜನ ಮಗಳು, ಮಹಾವೀರನ ಚಿಕ್ಕಮ್ಮ ಆಗಬೇಕು, ಸುರಸುಂದರಿ ಆಗಿದ್ದವಳು. ಪಾಪ ಯಾರಿಗೂ ತೊಂದರೆ ಮಾಡಿಲ್ಲ. ರಾಜೋದ್ಯಾನದಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಯಾವನೋ ಮೇಲೆ ಹೋಗೋ ವಿದ್ಯಾಧರ ಕಂಡು ಎಳ್ಕೊಂಡು ಹೋಗಬೇಕಾದ್ರೆ ಹೆಂಡತಿ ಬಂದ್ಲು ಅಂತ ಆಕೆನ ಕಾಡಲ್ಲಿ ಬಿಟ್ಟು ಹೋಗೋದು, ಇದು ಕಥೆ ಒಂಥರ ವಿಚಿತ್ರ ಅನಿಸಲ್ವ? ಆ ಕಾಡಲ್ಲಿ ಬೇಟೆಗಾರ ಆಕೆನ ಹೊತ್ಕೊಂಡು ಹೋಗೋದು, ಆಕೆನ ದಾಸಿ ಅಂತ ಮಾರೋದು, ಒಬ್ಬ ಹಿರಿಯ ಮನುಷ್ಯ ಆಕೆನ ಕರ್ಕೊಂಡು ಹೋಗೋದು ಮನೆಗೆ. ಆತ ಮಗಳ ಹಾಗೆ ಪ್ರೀತಿ ಇದ್ದರೂ ಕೂಡ ಅವನ ಹೆಂಡತಿ ತಪ್ಪು ತಿಳ್ಕೊಂಡು ಈಕೆನ ಬೇಡಿ ಹಾಕಿ ಕಾಲು ಕಟ್ಟಿ ತಂಗಳನ್ನು ತಿನ್ನಿಸೋದು. ಯಾವ ಕರ್ಮ ಇದ್ದಿದ್ದಿತ್ತು ಅನಿಸುತ್ತೆ ಇದು ಅಲ್ವಾ? ರಾಜಕುಮಾರಿಯಾಗಿ ತನ್ನ ಅರಮನೆಯಲ್ಲಿದ್ದಂಥ ಹೆಣ್ಮಗಳು ತನ್ನದಲ್ಲದ ತಪ್ಪಿಗೆ ಎಷ್ಟೊಂದು ಅನುಭವಿಸ್ಬೇಕಾಯ್ತಲ್ಲ ಅಂತ DVJ ಅದನ್ನು ಕಗ್ಗದಲ್ಲಿ ಭಾಳ ಚೆನ್ನಾಗಿ ಬರೀತಾರೆ. ಆವಾವ ಕಾರಣಕ್ಕೋ ನೀವು ನೋವು ಪಡುವುದು ದೈವೇಚ್ಛೆ ಆಗಿರದೆ ಮಂಕುತಿಮ್ಮ ಅಂತ. ಯಾವ ಕಾರಣಕ್ಕೋ ನೋವು ತಿನ್ನೋದು ನನ್ನ ದೈವೇಚ್ಛೆ ಇರಬೇಕದು, ನನ್ನ ತಪ್ಪಿಲ್ಲ, ಆದರೂ ಶಿಕ್ಷೆ ಪಡಬೇಕು. ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಸರಿಯಾಗಿ ಹೋಗ್ತಾ ಇರ್ತೀನಿ, ಯಾವನೊಬ್ಬ ಬ್ಯಾಲೆನ್ಸ್ ತಗೊಂಡು ಹೊಡೆದು ಹೋಗ್ತಾನೆ, ಫುಟ್ಪಾತ್ ಮೇಲೆ ಬಂದು ಹೊಡೆದು ಹೋಗ್ತಾನೆ. ಯಾರು ತಪ್ಪದು? ಅದು ನನಗೆ ಯಾಕಾಯಿತು? ಎಷ್ಟೋ ಸಲ ಅನ್ನಲ್ವಾ, ಭಗವಂತ ನನಗ್ಯಾಕಪ್ಪ ತೊಂದರೆ ಕೊಟ್ಟೆ ಇದನ್ನು ಅಂತ. ಈ ಮಾತನ್ನು ಯೇಸು ಕ್ರಿಸ್ತು ಹೇಳ್ತಾನೆ. ಆಮೇಲೆ ಕರೆಕ್ಟ್ ಮಾಡ್ಕೋತಾನೆ ಇಮಿಡಿಯೇಟ್ಲಿ. ಕ್ರಾಸ್ ಮೇಲೆ ಹಾಕಬೇಕಾದ್ರೆ, ಕ್ರುಸಿಫೈ ಮಾಡಬೇಕಾದ್ರೆ, ಅಯ್ಯೋ ಭಗವಂತ ನೀನು ಕಣ್ಣು ಕಾಣಿಸಲ್ವ, ನನಗೂ ಶಿಕ್ಷೆನ ಇದು ಅಂತಾನೆ. ಆಮೇಲೆ ಒಂದು ಕ್ಷಣಕ್ಕೆ ಅನಿಸುತ್ತೆ ಬೈಬಾರ್ದು, ಭಗವಂತನ ದೂಷಿಸಬಾರ್ದು ಅಂಥೇಳಿ, ಗಾಡ್ ಫಾರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಡೂ. ಪಾಪ ಅವ್ರಿಗೆ ಗೊತ್ತಿಲ್ಲ, ಕ್ಷಮೆ ಮಾಡಿಬಿಡು, ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅನ್ನೋದನ್ನು. ಆದರೆ ಒಂದು ಕ್ಷಣದಲ್ಲಿ ಅಂತ ನನಗೂ ಮಾಡಿದ್ಯಾ ಭಗವಂತ, ನಾನು ಏನು ಮಾಡಿದ್ದೆ ಹಿಂಗೆ ಮಾಡೋದಕ್ಕೆ ಅಂತ ಅನಿಸುತ್ತೆ. ಆದರೆ ನನಗೆ ಪೂರ್ತಿ ಚಂದನ ಕಥೆ ಓದಿದ ಮೇಲೆ ಭಗವಂತ ನಮಗೆ ಗೊತ್ತಿಲ್ಲದ ಹಾಗೆ ಕಷ್ಟಕ್ಕೆ ಹೇಗೆ ನೂಕ್ತಾನೋ ಅಷ್ಟೇ ಗೊತ್ತಿಲ್ಲದ ಹಾಗೆ ಸುಲಭವಾಗಿ ಹೊರಗೂ ತೆಗಿತಾನೆ ಅಂತ. ಆ ಚಂದನ ಕೈ ಬೇಡಿ ಹಾಕ್ಕೊಂಡು ಮನೆಯಲ್ಲಿ ಕೂತವಳು, ಇನ್ನು ಮುಕ್ತಿ ಇಲ್ಲ ಅಂತ ಕೂತವಳು, ಅಲ್ಲಿ ಆ ಜಾಗಕ್ಕೆ ಮಹಾವೀರರು ಬರಬೇಕು. ಅವ್ರು ನೋಡಿ ಊಟ ಭಿಕ್ಷೆ ಬೇಡೋ ರೀತಿ ಹೇಗಿದೆ ನೋಡಿ, ಕೇಳ್ಕೊಂಡಂಥದ್ದು. ಕೇಶಮುಂಡನ ಮಾಡ್ಕೊಂಡು ಹೊಡಿರಬೇಕು, 3 ದಿವಸ ಹಸ್ಕೊಂಡಿರಬೇಕು, ಕೈ ಕಾಲಿ ಬೇಡಿ ಹಾಕ್ಕೊಂಡಿರಬೇಕು, ಅಂಥವಳು ಬಂದು ನನಗೆ ಹಾಕಬೇಕು ಅಂತ. ಅಂಥವಳು ಯಾರೂ ಇಲ್ಲ, ಆಕೆ ಒಬ್ಬಳೇನೆ. ಅದು ಮನೆ ಬಾಗಿಲ ಹತ್ರ ಬಂದಾಗ ಬೇಡಿ ತಾನಾಗೆ ಕಳಚ್ಕೊಂಡು ಹೊರಗೆ ಬಂದಂಥದ್ದು. ಅಂದರೆ ನಾವು ಯಾವಾಗಲೂ ಕಷ್ಟ ಬಂದಾಗ ಅಯ್ಯೋ ಭಗವಂತ ಯಾಕಪ್ಪ ಕಷ್ಟ ಕೊಟ್ಟೆ ನನಗೆ ಅಂತೀವಿ. ಇದನ್ನು ಒಂದು ಟೆನ್ನಿಸ್ ಪ್ಲೇಯರ್ ಬಗ್ಗೆ ಹೇಳಿದ್ದೆ ನಾನು. ಬ್ಲ್ಯಾಕ್ ಟೆನ್ನಿಸ್ ಪ್ಲೇಯರ್, ಅಮೇರಿಕನ್ ಟೆನ್ನಿಸ್ ಪ್ಲೇಯರ್. ಆತ ಟೆನ್ನಿಸ್ ಬಾಲ್ ಬಾಯ್ ಆದಿದ್ದವನು. ಅವರಪ್ಪ ಟೆನ್ನಿಸ್ ಕೋರ್ಟ್ ಕಸ ಗುಡಿಸುವಂಥ ಮನುಷ್ಯ. ಈ ಹುಡುಗಲ್ಲಿ ಆಟ ಆಡಿಕೊಂಡು ಟೆನ್ನಿಸ್ ಆಡ್ತಾ ಇದ್ದ. ಐ ಥಿಂಕ್ ಈಸ್ ರಾಡ್ ಲೇವರ್ ಅನಿಸುತ್ತೆ, ನನಗೆ ಐಮ್ ನಾಟ್ ವೆರಿ ಶ್ಯೂರ್, ಅದು ಹೆಸರು ಮರೆತು ಹೋಗ್ತಾ ಇದೆ ನನಗೆ. ಆತ ಅದ್ಭುತ ಟೆನ್ನಿಸ್ ಪ್ಲೇಯರ್ ಆಗಿಬಿಟ್ಟ. ಮೊದಲನೇ ಬ್ಲ್ಯಾಕ್ ಮನುಷ್ಯ ವಿಂಬಲ್ಡನ್ ಗೆದ್ದಂಥವನು. ಸೋಷಿಯಲ್ ಸರ್ವಿಸ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹುಚ್ಚು. ರಕ್ತದಾನ ಮಾಡ್ತಾಯಿದ್ದ, ಬೇಕಾದಷ್ಟು ರಕ್ತದಾನ ಮಾಡೋನು. ಒಂದು ಸಲ ಯಾವುದೋ ರಕ್ತದಾನ ಮಾಡುವಾಗ ಏನೋ ಆಗಿ ಅವನಿಗೆ ಏಡ್ಸ್ ಬಂದುಬಿಡ್ತು. ಅವನಿಗೆ ಬದುಕಿದ್ದೆ ಹೆಚ್ಚಿಂದವನು. ಒದ್ದಾಡಿ ಹೋದ. ಆಗ ಒಂದು ಲಕ್ಷಾಂತರ ಜನ ಪತ್ರ ಬರೆದ್ರು ಅವನಿಗೆ, ನಿಮ್ಮ ಸಹಾನುಭೂತಿ ಇದೆ ನಿಮ್ಮ ಕಷ್ಟಕ್ಕೆ, ನಿಮ್ಗೆ ಯಾಕೆ ಹಿಂಗೆ ಕಷ್ಟ ಬಂತು, ನೀವೇನು ಮಾಡಿದ್ದೀರಿ ಪಾಪ ಅಂತ ಅದು ಬರೆದ್ರು. ಅದಕ್ಕೊಬ್ಬ ಹೇಳಿದ, ಭಗವಂತ ನಿನಗೆ ಯಾಕೆ ಅನ್ಯಾಯ ಮಾಡಿದ ಅಂತ ಒಬ್ಬ ಪತ್ರ ಬರೆದಿದ್ದ. ಅದಕ್ಕೆ ಅವನು ಟೆನ್ನಿಸ್ ಪಟ್ಟು ಭಾಳ ಚಂದ ಬರೀತಾನೆ. ಹಂಗೆ ಅನ್ಬೇಡ, ದೇವ್ರು ಯಾಕೆ ತಂದ ನಿನ್ನ ಅಂತ ಅನ್ಬೇಡ. ಪ್ರತಿಯೊಂದು ದೇಶದಲ್ಲಿ ಲಕ್ಷಾಂತರ ಮಕ್ಕಳು ಟೆನ್ನಿಸ್ ಆಡ್ತಾರೆ. ಅದರಲ್ಲೊಂದು 50-60 ಮಂದಿ ಮೇಲಕ್ಕೆ ಬರ್ತಾರೆ ಪ್ರತಿಯೊಂದು ದೇಶದಲ್ಲಿ. ಆ 50 ಜನದಲ್ಲಿ ಒಂದು ಗುಂಪು ಸೇರ್ತಾರೆ. ಅದರಲ್ಲಿ ಕೊನೆಗೊಂದು 50 ಜನ ವಿಂಬಲ್ಡನ್ಗೆ ಕ್ವಾಲಿಫೈ ಆಗ್ತಾರೆ. ಆ 50 ಜನದಲ್ಲಿ 8 ಜನ ಬರ್ತಾರೆ ಸೆಮಿಫೈನಲ್ಗೆ, ಕ್ವಾರ್ಟರ್ ಫೈನಲ್ಸಿಗೆ. ಸೆಮಿಫೈನಲ್ಗೆ 4 ಜನ ಬರ್ತಾರೆ, ಫೈನಲ್ಗೆ 2 ಬರೋದು. ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಜನ ಟೆನ್ನಿಸ್ ರ್ಯಾಕೆಟ್ ಹಿಡ್ಕೊಂಡು ಆಡಿದಾಗ 2 ಮಾತ್ರ ಫೈನಲಿಗೆ ಬರ್ತಾರೆ. ಅದರ ಒಬ್ಬ ಮಾತ್ರ ಕಪ್ ಎತ್ತಿ ಹಿಡಿತಾನೆ. ನಾನು ಆ ಭಾಗ್ಯ ನನಗಿತ್ತು. ನಾನು ಆ ಕಪ್ ಎತ್ತಿ ಹಿಡಿದಾಗ ಭಗವಂತ ನನಗೆ ಯಾಕೆ ಕೊಟ್ಟೆ ಇದನ್ನು ತೃಪ್ತಿ ಅಂತ ಕೇಳಲಿಲ್ಲ. ಎಷ್ಟು ಚಂದ ಮಾತದು. ಕಪ್ ಎತ್ತಿ ಹಿಡಿದಾಗ ಭಗವಂತ ನನಗೆ ಯಾಕೆ ಸಂಭ್ರಮ ಕೊಟ್ಟೆ ಅಂತ ಕೇಳಲಿಲ್ಲ.
ದುಃಖ ಕೊಟ್ಟಾಗ ಯಾಕೆ ಕೇಳಲಿ ಎಂದ. ಎಷ್ಟು ಚಂದದ ಮಾತಲ್ಲ. ಈ ಚಂದನ ಓದಿದಾಗ ಅನ್ನಿಸ್ತಾ ಇತ್ತು ನನಗೆ, ಅನಾಯಾಸವಾಗಿ ಬಂದಂಥ ಕಷ್ಟ ಅದು, ಗೊತ್ತಿಲ್ಲದ ಹಾಗೆ ಬಂದಂಥ ಕಷ್ಟ, ಆದರೆ ಗೊತ್ತಿಲ್ಲದ ಹಾಗೆ ಹೋಯ್ತಲ್ಲ ಅಂತ. ಇದು ನಾವು ನೆನಪಿಡಬೇಕಾದದ್ದು ಈ ಘಟನೆಯಿಂದ ನನಗಂದರೆ, ಎಷ್ಟೋ ಸಲ ನಮಗೆ ಜೀವನದಲ್ಲಿ ತೊಂದರೆಗಳು ಬರ್ತಾವೆ. ಬಂದಾಗ ನನಗೆ ಯಾಕೆ ಬರಬೇಕಿದು, ಎಲ್ಲ ಬಿಟ್ಟು ನನಗೆ ಯಾಕೆ ಬಂತು ಅಂತ ಅಂತೀವಿ. ಅದಕ್ಕೇನೋ ಒಂದು ಕಾರಣ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಡಿ ವಿ ಜಿ ಹೇಳ್ದಂಗೆ, ಆವಾವ ಕಾರಣಕ್ಕೂ ನೋವಂ ನೀ ಪಡುವುದು ದೈವೇಚ್ಛೆ ಆಗಿರದೆ ಮಂಕುತಿಮ್ಮ ಅಂತ ಸಮಾಧಾನ ಪಡ್ಕೋಬೇಕು. ಆ ಕತೆ ನಾನು ಬಹಳ ಕಾಡಿದ್ದುಂಟು. ಇದು ಆಕೆ ಬಂದು ಗೊತ್ತಾಗ್ತದೆ ಮಹಾವೀರ ಅಂತ ಯಾರು ಅಂತ ಗೊತ್ತಿಲ್ಲ ಆಕೆಗೆ. ಈಕೆ ನೋಡೋದಕ್ಕೆ ಸಂಭ್ರಮದಿಂದ ಎಲ್ಲ ರಾಜರು ರಾಣಿಯರು ಊರು ಪರಿವಾರದ ಬರ್ತಾರೆ. ದೊಡ್ಡ ಮನುಷ್ಯ ಹೆಣ್ಮಗಳು ಆಕೆ ಕೈಯಿಂದ ಭಿಕ್ಷೆ ತೊಗೊಂಡ್ರಲ್ಲ ತೀರ್ಥಂಕರರು ಅಂತ ಹೇಳಿ ಬರುವಾಗ ಆ ಊರಿನ ರಾಣಿನೂ ಬರ್ತಾಳೆ. ಆಕೆ ರಾಣಿ ಕೂಡ ಚೇಟಕ ಮಹಾರಾಜನ ಮಗಳೇ. ಈಕೆ ಅಕ್ಕ ನನ್ನ ತಂಗಿ ಚಂದನ ಅಂತ ಕರ್ಕೊಂಡು ಹೋಗಿ ಮತ್ತು ವಾಪಸ್ಸು ಚೇಟಕ ಮಹಾರಾಜನ ಕಡೆ ಕಳಿಸ್ತಾಳೆ. ಆದರೆ ಆಕೆ ಉಳ್ಕೊಳ್ಳೋದೇನೆ ಮಹಾವೀರರ ಹಿಂಬಾಳಕಳಾಗಿ ಹೋಗಿ ಆರ್ಯಕೆಯರು ಅಂತಾರೆ, ಸ್ತ್ರೀ ಇರ್ತಾರಲ್ಲ, ಶ್ರಮಣಕರು ಅಂತ ಇರ್ತಾರಲ್ಲ, ಆ ಸ್ತ್ರೀಯರು ಎಲ್ಲರಿಗೂ ನಾಯಕಿಯಾಗಿ ಕೊನೆವರೆಗೂ ಅವನ ಜೊತೆಗೆ ಇರ್ತಾಳೆ. ಅಲ್ಲೇ ಮಹಾವೀರರಿಗಿಂತ ಮೊದಲೇ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಒಂದು ಜೀವ ಗಟ್ಟಿಯಾಗಿ ನಂಬಿಕೊಂಡಾಗ ಹೇಗೆ ಆಗ್ತದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅದಾದ ಮೇಲೆ ಮಹಾವೀರರು ವನಕ್ಕೆ ತೆರಳಿಬಿಟ್ರು, ಕಾಡಿಗೆ ಹೋದರು. ಕಾಡಿಗೆ ಹೋಗಿ ಉಪವಾಸ ಧ್ಯಾನ. ತಾವು ಕಂಡಿರಬೇಕು, ಈ ಜೈನ ಸಂಪ್ರದಾಯದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವ. ಕೆಲವರು ನೋಡಿದ್ದೇನೆ ನಾನು, 50 ವರ್ಷಗಳವರೆಗೂ ಆಲ್ಟರ್ನೇಟ್ ಡೇ ಉಪವಾಸ ಮಾಡಿದ್ದು, ಒಂದು ದಿವಸ ಬಿಟ್ಟು ಒಂದು ದಿವಸ ಉಪವಾಸ ಮಾಡೋದು. ಒಂದು ಪರಿಚಯದ ಪರಿವಾರದ ನನಗೆ ಗಂಡ ಹೆಂಡತಿ ಇಬ್ಬರೂ ಉಪವಾಸ ಅಂದರೆ ಹೇಗೆ ಅಂದರೆ, ಇವತ್ತು ಬೆಳಗ್ಗೆ ಊಟ ಮಾಡಿದರೆ ರಾತ್ರಿ ಇಲ್ಲ, ಮರುದಿವಸ ಪೂರ್ತಿ ಉಪವಾಸ, ಅದರ ಮರುದಿನ ಬೆಳಗ್ಗೆ ಮಾತ್ರ ಊಟ, ಮತ್ತು ಅದು ಮುಂದೆ ಹೀಗೇನೆ ಒಂದು ಊಟ ಆದರೆ 1.5 ದಿವಸ ಉಪವಾಸ. ಈ ಥರ 50 ವರ್ಷ ಮಾಡೋದು. ಆದರೆ ಇಬ್ಬರು ಗಂಡ ಹೆಂಡತಿ ನೋಡಿದ್ದೇನೆ, 70-75 ವರ್ಷದವರು, ಮುಖ ಕಾಜಿನ ಮುಖ ಇದ್ದಂಗಿತ್ತು, ಟ್ರಾನ್ಸ್ಪರೆಂಟ್ ಆಗಿತ್ತು, ಅಷ್ಟು ಮುಖದ ಮೇಲೆ ಕಳೆ. ನಾವು ಅಂದ್ಕೊಳ್ಳೋದು ಊಟ ಜಾಸ್ತಿ ಮಾಡಿದಾಗ ಕಳೆ ಕಮ್ಮಿ ಆಗುತ್ತೆ ಅನಿಸುತ್ತೆ. ನಿಜವಾಗ್ಲೂ ಹಾಗೆ ಅನಿಸುತ್ತೆ ಒಂದು ಸಲ ನೋಡಿದಾಗ. ಅದಕ್ಕೊಂದು ಬಯೋಲಾಜಿಕಲ್ ಥಿಯರಿನೂ ಒಂದಿದೆ, ನಾಟ್ ಮೆನಿ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಫಾಸ್ಟಿಂಗ್, ಬಟ್ ಮೋಸ್ಟ್ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಓವರ್ ಈಟಿಂಗ್ ಅಂತ. ಅದು ಥಿಯರಿ ಇದೆ. ಅದಕ್ಕೆ ಉಪವಾಸದ ಕಾನ್ಸೆಪ್ಟ್ ಎಷ್ಟು ಚಂದ. ಅವ್ರು 12 ವರ್ಷ ಎಷ್ಟು ಉಪವಾಸ ಮಾಡಿದ್ರು ಲೆಕ್ಕನೇ ಇಲ್ಲಂತೆ. ಮಾಡಿ ನಿಶ್ಚಲರಾಗಿ ಮೌನ ವ್ರತ 12 ವರ್ಷ ಯಾರ ಹತ್ರ ಮಾತಾಡಲಿಲ್ಲ. ಮಾತಾಡಿ ತಪಸ್ಸನ್ನು ಮಾಡಿ ತಮ್ಮ 42ನೇ ವಯಸ್ಸಿಗೆ ಜರಂಬಿಕಾ ಅನ್ನೋ ಒಂದು ಗ್ರಾಮಕ್ಕೆ ಬರ್ತಾರೆ. ಜರಂಬಿಕಾ ನಗರಕ್ಕೆ ಬರ್ತಾರೆ. ಆ ಜರಂಬಿಕಾ ಸಣ್ಣ ಊರದು. ಜರಂಬಿಕಾ ನಗರದ ಪಕ್ಕದಲ್ಲೇ ರುಜುಪಾಲಿಕಾ ಅಂತ ಒಂದು ನದಿ, ಅದರ ದಂಡೆ ಮೇಲೆ ಒಂದು ಶಾಲ ವೃಕ್ಷ. ಆ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಮಹಾವೀರ ಚಿಂತೆ ಮಾಡಿದ್ರಂತೆ. ನೋಡಿ, 30 ವರ್ಷಕ್ಕೆ ಶುರು ಆದದ್ದು 42ನೇ ವಯಸ್ಸು ಅಂದರೆ 12 ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದ ಮೇಲೆ ಒಂದು ಕ್ಷಣಕ್ಕೆ ಅನಿಸ್ತಂತೆ. ಅವ್ರು ಹೇಳ್ತಾರೆ, ಅವ್ರ ಭಾತನ್ನು ಹೇಳೋದಾದರೆ, ಆತ್ಮದ ಅನಂತ ಗುಣಗಳನ್ನು ಮುಸುಕಿದ್ದ 4 ಘಾತಿ ಕರ್ಮಗಳನ್ನು ಧ್ಯಾನವೆಂಬ ಖಡ್ಗದಿಂದ ಕತ್ತರಿಸಿ ಹಾಕಿದರು ಅಂತ. ಅಂದರೆ ಧ್ಯಾನ ಅನ್ನುವಂಥದ್ದು ಖಡ್ಗ ಅಂತ. ತಾವು ಕಂಡಿರಬೇಕು, ನಮ್ಗೆ ಯಾವಾಗಾದ್ರೂ ಮನಸ್ಸಲ್ಲಿ ತಾಕಲಾಟ ಬಂದಾಗ, ದ್ವಂದ್ವ ಬಂದಾಗ ಮೌನ ಭಾಳ ಒಳ್ಳೆಯದು. ನಾವು ತುಂಬ ಮಾತಾಡ್ತೇವೆ ಕಷ್ಟ ಬಂದಾಗ. ಮಾತಾಡಿದಾಗ ಫೋಕಸ್ ತಪ್ಪೋಗ್ಬಿಡುತ್ತೆ. ಮಾತಾಡದೆ ಕೂತಾಗ, ಮೌನದಲ್ಲಿದ್ದಾಗ, ಚಿಂತನೆಯಲ್ಲಿದ್ದಾಗ, ಮಾತಾಡಿದಾಗ ಹೊಳೆಯದೇ ಇರುವಂಥ ಚಿಂತನೆಗಳು ಮೌನದಲ್ಲಿ ಬರ್ತದೆ. ಅದಕ್ಕೆ ಮೌನಕ್ಕೆ ಬಹಳ ದೊಡ್ಡ ಪ್ರಾಶಸ್ತ್ಯ ಧ್ಯಾನದಲ್ಲಿ. ಆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಘಾತಿ ಕರ್ಮಗಳಂತೇನಿತ್ತು, ಜೀವನವನ್ನು ಕಾಡುವಂಥ ಸಣ್ಣ ಸಣ್ಣ ಚಿಂತನೆಗಳನ್ನೆಲ್ಲ ಕತ್ತರಿಸಿ ಹಾಕಿದರು. ಆ ತಕ್ಷಣ ಆ ವೈಶಾಖ ಶುಕ್ಲ ದಶಮಿಯ ಹಸ್ತೋತ್ತರ ಲಗ್ನದಲ್ಲಿ ಅವರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಯಿತಂತೆ. ಅಂದರೆ ಕೈವಲ್ಯ ಜ್ಞಾನ ಸುಮ್ಮನೆ ಆಗೋದಲ್ಲ, ಅದು ತೀರ್ಥಂಕರರಾಗಿ ಹುಟ್ಟಿ ಬರಬೇಕಾದ್ರೆ ಒಂದು ತಯಾರಿ ಆಗಿತ್ತು. ಅದಾದಮೇಲೆ ಯಾವ್ಯಾವ ಕರ್ಮಗಳನ್ನು ಮಾಡಿಕೊಂಡ್ರು, ಮನಃಪರ್ಯಾಯ ಮಾಡಿಕೊಂಡು ಕೊನೆಗೆ 12 ವರ್ಷದ ಧ್ಯಾನದ ಮೇಲೆ ಕೈವಲ್ಯ ಜ್ಞಾನ ಆಯಿತಂತೆ. ಇವರಿಗೆ ಕೈವಲ್ಯ ಜ್ಞಾನ ಆಯಿತು ಅಂತ ಗೊತ್ತಾದ ತಕ್ಷಣ ಸೌಧರ್ಮೇಂದ್ರನಿಗೆ ಗೊತ್ತಾಯಿತು ತೀರ್ಥಂಕರಿಗೆ ಕೈವಲ್ಯ ಜ್ಞಾನ ಆಯಿತು ಅಂತ. ತಕ್ಷಣ ಕುಬೇರನ ಕರೆದು ಹೇಳ್ತಾನೆ, ನೋಡು, ತೀರ್ಥಂಕರರ ಧರ್ಮೋಪದೇಶಕ್ಕೆ ಸಮವಸರಣ ಮಂಟಪವನ್ನು ರೆಡಿ ಮಾಡು. ನಾನು ಹಿಂದೆ ಹೇಳಿದ್ದೆ ಅದನ್ನು, ಸಮವಸರಣ ಮಂಟಪ ಅಂತ. ಅದು ಚಲಿಸುವ ಮಂಟಪ, ತನ್ನಷ್ಟಕ್ಕೆ ತಾನೇ ಹಿಗ್ಗುವಂಥ ಮಂಟಪ, ಕುಗ್ಗುವಂಥ ಮಂಟಪ. ಆ ಮಂಟಪ ತಯಾರು ಮಾಡುವಂಥ ಅದು ಸಮವಸರಣ ಮಾಡಿ, ಆಗ ಸೌಧರ್ಮೇಂದ್ರ ಸಮಸ್ತ ದೇವತೆಗಳೊಂದಿಗೆ ಹೋಗಿ ತೀರ್ಥಂಕರಿಗೆ 3 ಪ್ರದಕ್ಷಿಣೆ ಹಾಕಿ ಕೈವಲ್ಯ ಜ್ಞಾನ ಆಯಿತಲ್ಲ, 108 ಸ್ತುತಿಗಳನ್ನು ಹೇಳಿ ಧರ್ಮೇಂದ್ರ ವಾಪಸ್ ಹೋದ. ಎಲ್ಲ ತೀರ್ಥಂಕರಿಗೆ ಆಗೋ ಹಾಗೆ ಮಹಾವೀರರಿಗೂ ಕೂಡ ಈ ಕೈವಲ್ಯ ಜ್ಞಾನ ಬಂದ ಮೇಲೆ 10 ವಿಶೇಷಗಳು ಪ್ರಾಪ್ತಿಯಾದವು ಅಂತ.
21ನೇ ಶತಮಾನದಲ್ಲಿ ನಾವು ಅದನ್ನು ಕೆಲವು ನಂಬೋರು ಕಷ್ಟ, ನಂಬೇಕದನ್ನು. ಯಾಕಂದರೆ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ಹೇಳುವಾಗ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ, ಅದನ್ನು ಇಂಗ್ಲೀಷಲ್ಲಿ ಭಾಳ ದೊಡ್ಡ ಮಾತಿದೆ. ಯಾವುದಾದ್ರೂ ಒಂದು ಕ್ಲಾಸಿಕ್ ಓದುವಾಗ, ಮಹಾಕಾವ್ಯವನ್ನು ಓದುವಾಗ, ದೇರ್ ಶುಡ್ ಬಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಇದು ಹೆಂಗೆ ರೀ, ವಿಮಾನದಲ್ಲಿ ಹೆಂಗೆ ಹೋದ್ರು ಅವರು, ಅವಾಗೆಲ್ಲಿತ್ತು ವಿಮಾನ, ಇಂಜಿನ್ ಯಾರು ರಿಪೇರಿ ಮಾಡ್ತಿದ್ರು, ಪೆಟ್ರೋಲ್ ಎಲ್ಲಿತ್ತು, ಇಂಥ ಪ್ರಶ್ನೆ ಕೇಳಬಾರ್ದು. ಅವರು ವಿಮಾನದಲ್ಲಿ ಹೋದರು ಅಂತ ತಿಳ್ಕೊಬೇಕು ಅಷ್ಟೇ. ಅದಕ್ಕೆ ಡಿಸ್ಬಿಲೀಫ್, ಅಪನಂಬಿಕೆ ಅಂತ ಏನಿದೆಯಲ್ಲ, ಅದನ್ನು ವಿಲ್ಲಿಂಗ್ ಸಸ್ಪೆನ್ಷನ್, ಅಪನಂಬಿಕೆಯನ್ನು ತೆಗೆದಿಟ್ಬಿಡ್ಬೇಕು ದೂರ, ಅದು ಮನಸಾರೆ ತೆಗೆದಿಡಬೇಕು. ಪ್ರಶ್ನೆ ಅದು ನಾವು ಅದು ಪ್ರಶ್ನೆ ಕೇಳ್ತಾ ಇದ್ದರೆ ಉತ್ತರ ಇಲ್ಲ ಅದಕ್ಕೆ. ಈ 10 ವಿಶೇಷಗಳು ಪ್ರಾಪ್ತಿಯಾದುವಂತೆ ಎಲ್ಲ ತೀರ್ಥಂಕರಿಗೆ ಆಗೋ ಹಾಗೆ. ಮೊದಲನೇದು, ಅವರು ಯಾವ ಜಾಗದಲ್ಲಿ ಇರ್ತಿದ್ರೋ, ಪ್ರವಾಸ ಮಾಡ್ತಿದ್ರೋ, ಅವರು ಇರುವ ಜಾಗದಿಂದ ಅದು ಸುತ್ತಮುತ್ತ 100 ಯೋಜನ, ಸುಮಾರು 300 ಕಿಲೋಮೀಟ್ರ್ ಆಗ್ಬೋದು, ಸುತ್ತಮುತ್ತಲ 300 ಕಿಲೋಮೀಟ್ರ್ 100 ಯೋಜನ ಮಟ್ಟಿಗೆ ದುರ್ಭಿಕ್ಷ ಇರ್ತಿರಲಿಲ್ಲ. ಕಾಲಕ್ಕೆ ಮಳೆ ಆಗಬೇಕು, ಅಲ್ಲಿ ಕಷ್ಟ ಅನ್ನೋದು ಇರ್ತಿರಲಿಲ್ಲ. ಜನ ಸಂತೋಷವಾಗಿರೋರು. ಅಂದರೆ ಸಿಂಬಾಲಿಕ್ಕಾಗಿ ನೋಡಬೇಕು ಸ್ವಾಮಿ, ಇದನ್ನು ಸಾಂಕೇತಿಕವಾಗಿ ನೋಡಬೇಕು. ಒಬ್ಬ ಮಹಾನುಭಾವರು ಇದ್ದರಂದರೆ ಬಡತನ ಇದ್ದರೂ ಸುಖ ಇರ್ತದೆ ರೀ, ಶ್ರೀಮಂತಿಕೆನೇ ಸುಖ ಅಂತಲ್ಲ. ನಾನು ನೋಡಿದ್ದೇನೆ ಮೊನ್ನೆ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಕೊರೆಯುವಂಥ ಚಳಿ, ಮಂಜು ಅಂದರೆ ವಿಪರೀತ ಮಂಜಿದೆ. ಆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮಲ್ಕೊಂಡಿದ್ದಾನೆ ಮನುಷ್ಯ, ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾ ಇದ್ದಾನೆ. AC ಕಂಪಾರ್ಟ್ಮೆಂಟಲ್ಲಿ ಒದ್ದಾಡ್ತಾರೆ, ನಿದ್ದೆ ಬರಲ್ಲ ಅಂತ ಒಳಗಡೆ. ಅಂದರೆ ಕಂಪಾರ್ಟ್ಮೆಂಟ್ ಮುಖ್ಯ ಅಲ್ಲ, ಇಲ್ಲಿ ಒಳಗಿನ ಕಂಪಾರ್ಟ್ಮೆಂಟ್ ಮುಖ್ಯ. ಅವನು ನೋಡಿ ಸಂತೋಷವಾಗಿದ್ದರೆ ಅಲ್ಲಿ ಕೂಡ ನಿದ್ದೆ ಬರುತ್ತೆ ಅವನಿಗೆ, ಸಂತೋಷ ಇಲ್ಲದೆ ಹೋದರೆ AC ಕಂಪಾರ್ಟ್ಮೆಂಟ್ ನಿದ್ದೆ ಬರಲ್ಲ. ಅದಕ್ಕೆ ಹೇಳ್ತಾರೆ, ಅವರು ಎಲ್ಲಿದ್ದರೂ ಮಹಾನುಭಾವರು ಅವ್ರ ಸುತ್ತಮುತ್ತಲ ಸದಾಕಾಲ ಸಂತೋಷವನ್ನೇ ಹರಡುತ್ತಿರೋದ್ರಿಂದ ದುರ್ಭಿಕ್ಷೆ ಅನ್ನಿಸ್ತಿರಲಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು, ಈ ತೀರ್ಥಂಕರ್ ನಡೆದಾಗ, ಕುಳಿತಾಗ, ನಿಂತಾಗ ದೇಹ ನೆಲವನ್ನು ತಾಗ್ತಾ ಇರಲಿಲ್ಲ ಅಂತ. ಅವ್ರು ಯಾವಾಗಲೂ ನೆಲ ಬಿಟ್ಟು ಸ್ವಲ್ಪ ಮೇಲೇ ಇರೋರು, ನೆಲ ಮುಟ್ತಿರಲಿಲ್ಲ ಅಂತ. ಅಂದರೆ ಒಂದು ಸಲ ಕೈವಲ್ಯ ಜ್ಞಾನ ಬಂತು ಅಂದರೆ ಅವರು ವಿಶೇಷ ಗುಣ ಅಂತ ನೆಲವನ್ನು ಮುಟ್ಟೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿದೆ, ಅವಸರಣ ಮಂಟಪದಲ್ಲಿ ಆ 1000 ಎಸಳಿನ ಕಮಲದ ಮೇಲೆ ತೀರ್ಥಂಕರರ ಕೂತ್ರೆ ಅವ್ರ ದೇಹ ಕಮಲವನ್ನು ಮುಟ್ತಿರಲಿಲ್ಲ, 4 ಇಂಚ್ ಅಂತರ ಇರೋದು ಮೇಲೆ ನಿಂತು ಮಾಡಬೇಕು. ಮೂರನೇದೇನೆಂದರೆ, ಅವರು ಹೇಗೆ ನಿಂತಿದ್ದರೂ ಕೂಡ ಎಲ್ಲ ದಿಕ್ಕಿನವರೆಗೂ ಅವ್ರ ಮುಖ ಕಾಣಿಸ್ತಾ ಇತ್ತು ಅಂತ. ಇದು ವಿಚಿತ್ರ. ಇದು ಅಂದರೆ ನಾನು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಮುದ್ದಿದ್ದವ್ರಿಗೆ ಕಾಣಿಸುತ್ತೆ, ಹಿಂದಿದ್ದವ್ರ ಮುಖ ಕಾಣಿಸಲ್ಲ. ಆದರೆ ತೀರ್ಥಂಕರರು ಮಾತ್ರ ಅವ್ರು ಹ್ಯಾಕೆ ಕೂತು ಮಾತಾಡಿದರು, ಎಲ್ಲಿ ಕೂತು ಮಾತಾಡಿದರು, ಎಲ್ಲ ದಿಕ್ಕಿಗೂ ಕೂಡ ಅವ್ರ ಮುಖ ಕಾಣಿಸ್ತಿತ್ತು ಅಂತ. ಅಂದರೆ ಅರ್ಥ ಇಷ್ಟು, ನನ್ನ ಸಾಂಕೇತಿಕವಾಗಿ ನಾನು ಅರ್ಥ ಮಾಡಿಕೊಂಡದ್ದು. ಅದನ್ನು ಕ್ರೂಡಾಗಿ ಮಾಡಿದಾಗ ಅರ್ಥಕ್ಕೂ ಪ್ರಶ್ನೆ ಬರ್ತದೆ. ಅವ್ರ ಮಾತು ಹೇಗಿರ್ತಿತ್ತು ಅಂತಂದರೆ, ಕಣ್ಣು ಮುಚ್ಚಿ ಕೇಳಿದ್ರು ಕಣ್ಣು ಮುಂದೆ ಮುಖ ಬರಬೇಕು ಅವ್ರದ್ದು. ಕೆಲವರು ಗಮನಿಸಬೇಕು, ಯಾರಾದರೂ ಒಬ್ಬರು ಚಂದ ಮಾತಾಡೋರು ನಿಮ್ಗೆ ಗೊತ್ತಿದ್ದರೆ ಅವ್ರ ಧ್ವನಿ ನೀವು ರೇಡಿಯೋದಲ್ಲಿ ಕೇಳಿದ್ರು ಕೂಡ ಮುಂದೆ ಇದ್ದಂಗೆ ಅನಿಸುತ್ತೆ, ಮುಖ ಇರಬೇಕು ಅಂತಲ್ಲ. ಹಾಗೆ ತೀರ್ಥಂಕರರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಯಾವ ದಿಕ್ಕಿನಲ್ಲಿ ಮಾತಾಡಿದ್ರು ಕೂಡ ಕಣ್ಣು ಮುಚ್ಚಿದ್ರು ಅವ್ರ ಮುಖ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಆದ್ದರಿಂದ ಇನ್ನೊಂದು, ಸುತ್ತ ಇರುವವರಿಗೆಲ್ಲ ಹಿಂಸೆಯ ಭಾವನೆ ಮಾಯ ಆಗ್ತಾಯಿತ್ತು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಸುತ್ತಮುತ್ತಲು ಯಾರಿಗೂ ಕೂಡ ಹಿಂಸೆಯ ಭಾವನೆಯೇ ಮನಸ್ಸಿಗೆ ಬರ್ತಿರಲಿಲ್ಲ. ಅದು ಸತ್ಯ ಇರ್ಬೋದು. ತಾವು ನೋಡಿದ್ದೀರಿ, ನಾನು ಯಾವಾಗಲೂ ಒಂದು ಕಡೆ ಹೇಳಿದ್ದೆ, ಇಟ್ ಈಸ್ ಸೋ ಈಸಿ ಟು ಫೇಸ್ ಇವಿಲ್ ಬಟ್ ಸೋ ಡಿಫಿಕಲ್ಟ್ ಟು ಫೇಸ್ ನೊಬಿಲಿಟಿ ಅಂತ. ಕ್ರೂರಿಗಳನ್ನು ಎದುರಿಸೋದು ಭಾಳ ಸುಲಭ, ಅದು ತುಂಬ ಸಾತ್ವಿಕರನ್ನು ಎದುರಿಸೋದು ಭಾಳ ಕಷ್ಟ. ತುಂಬ ದೊಡ್ಡವರು, ತುಂಬ ತಿಳುವಳಿಕೆ ಇದ್ದವರು, ಯಾರ ಬಗ್ಗೆ ತುಂಬ ವಿಶ್ವಾಸ ಇದೆಯೋ, ಜ್ಞಾನಿಗಳು ಅಂತ ಅಂದ್ಕೊಂಡಿರ್ತೀವಿ, ಬರಲಿ ಹೊತ್ತು ಹೇಳೇ ಬಿಡ್ತೀನಿ, ಅವ್ರಿಗೆ ಬರಲಿ ಹೊತ್ತು ಹೇಳಿಬಿಡ್ತೀನಿ ಅಂತ ಅಂದ್ಕೊಂಡಿರ್ತೀವಿ ನಾವು. ಅವ್ರು ಎದುರಿಗೆ ಬಂದಾಗ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡೋದು. ಯಾಕಂದರೆ ಅವ್ರ ಚೈತನ್ಯನೇ ಅಂಥದ್ದದು. ಆದ್ದರಿಂದ ಸುತ್ತಲಿರೋರಿಗೆ ಹಿಂಸೆ ಇರೋರು ಕೂಡ, ಬುದ್ಧನ ಜೀವನದಲ್ಲಿ ನೋಡಿದ್ದೇವೆ ನಾವು ಅದನ್ನು. ಬುದ್ಧ ಅಂಗುಲಿಮಾಲನ ಕಡೆ ಹೋದಾಗ 99 ಜನ ಕೊಂದಂಥ ಅಂಗುಲಿಮಾಲ ಖಡ್ಗ ಹಿಡ್ಕೊಂಡು ಓಡಿ ಬರ್ತಾನೆ. ಬುದ್ಧನ ನೋಡಿದಾಗ ಕೊಲ್ಲೋದಿಲ್ಲ ಅವನು, ಖಡ್ಗ ಕಾಲಿಗೆ ಹಾಕಿ ತೆಳಗಿಟ್ಟು ನಮಸ್ಕಾರ ಮಾಡಿ ಶರಣಾಗ್ತಾನೆ. ಯಾಕೆ? ಅಂಥ ಮಹಾನುಭಾವರ ಕಣ್ಣಲ್ಲಿರುವಂಥ ಪ್ರೇಮ ಇದೆಯಲ್ಲ, ಹಿಂಸೆ ಭಾವನೆ ತೆಗೆದು ಹಾಕ್ತದೆ ಅಂತ ಅನಿಸುತ್ತೆ. ಅವರಿಗೆ ತೀರ್ಥಂಕರಿಗೆ ಯಾವ ಕಷ್ಟ ದುಃಖಗಳು ಕೂಡ ಅವರನ್ನು ತಾಕ್ತಾ ಇರಲಿಲ್ಲ ಅಂತ. ಅದನ್ನು ಮೀರಿ ನಿಂತವರು ಕೈವಲ್ಯ ಜ್ಞಾನಿಗಳು. ಇನ್ನೊಂದು, ಆಹಾರವಿಲ್ಲದೆ ಎಷ್ಟು ದಿನ ಬೇಕಾದರೂ ಇರ್ಬೋದಾಗಿತ್ತು, ತಿಂಗಳಾನ್ಗಟ್ಟಲೆ ಊಟ ಇಲ್ಲದೆ ಇರ್ಬೋದು ಅವರು. ಹಾಗೇನೆ 7ನೇದ್ದು, ಅವರಿಗೆ ಸಕಲ ಕಲೆಗಳು ಶಾಸ್ತ್ರಗಳು ಕರತಲ ಮಲಕವಾಗಿದ್ದವು.
ಎಲ್ಲ ಶಾಸ್ತ್ರಗಳು ಅವರಿಗೆ ಕಲ್ತರ ಮೂಲಕ ಆಗಿತ್ತು. 8ನೇದು, ಅವರ ಕೂದಲು ಉಗುರುಗಳು ಬೆಳೆಯುತ್ತಿರಲಿಲ್ಲ. ಒಂದು ಸಲ ಕಿತ್ಕೊಂಡ್ಬಿಟ್ರೆ ಅದು ಹಾಗೇ ಇರೋದು, ಕೂದಲು ಬೆಳೆಯೋದಿಲ್ಲ, ಉಗುರು ಬೆಳೆಯೋದಿಲ್ಲ. 9ನೇದು, ಅವರ ಕಣ್ಣು ರೆಪ್ಪೆ ಹೊಯ್ಯುತ್ತಿರಲಿಲ್ಲ. ಕಣ್ಣು ಪಿಳುಕ್ಸೋದಂತಿದೆಯಲ್ಲ, ನಿಮಗೆ ಗೊತ್ತಿರಬೇಕು, ಅನಿಮಿಷ ಅಂತ. ನಿಮಿ ಅಂದರೆ ರೆಪ್ಪೆ, ರೆಪ್ಪೆ ಇಲ್ಲದವನು ಅಂತ ಜನಕ ಮಹಾರಾಜನ ತಂದೆ ಆತ. ನಿಮಿ ಅಂತ ಅವನ ಹೆಸರು, ಅನಿಮಿಷ ಅಂತ ಅಂದರೆ ಕಣ್ಣಿನ ರೆಪ್ಪೆನೇ ಇಲ್ಲ ಅವನಿಗೆ, ಕಣ್ಣು ಸದಾಕಾಲ ಜಾಗೃತನಾಗಿರ್ತಿದ್ದ ಅಂತ ತೋರಿಸೋದಕ್ಕಾಗಿ ಹೇಳೋದು. ಇವರು ಕಣ್ಣು ಯಾವತ್ತೂ ಮುಚ್ತಾನೇ ಇರಲಿಲ್ಲಂತೆ, ಕಣ್ಣು ಹೊಯ್ತಿರಲಿಲ್ಲ ಅಂತ. ಕಡೆಯದು, ಅವರ ದೇಹಕ್ಕೆ ನೆರಳು ಇರಲಿಲ್ಲ ಅಂತ. ದೇಹಕ್ಕೆ ನೆರಳೇ ಇಲ್ಲ. ನೆರಳು ಇರಲಿಲ್ಲ ಅಂದರೆ ಯಾವಾಗ ಆಗ್ತೇಳಿ ನೆರಳು ಇರೋದಿಲ್ಲ? ಕಾಜಿನ ಪಾತ್ರೆ ಇಟ್ಟರೆ ನೆರಳು ಬರಲಿಕ್ಕಿಲ್ಲ ನಿಮಗೆ, ಟ್ರಾನ್ಸ್ಪರೆಂಟ್ ಆಗಿದ್ದರೆ ಬರೋಲ್ಲ. ಅಂದರೆ ಬದುಕು ಎಷ್ಟು ಪಾರದರ್ಶಕವಾಗಿತ್ತು ಅಂತ ಹೇಳಬೇಕಾಗಿದೆ ಸಾಂಕೇತಿಕವಾಗಿ, ನಾನು ತಿಳಿದ ಮಟ್ಟಿಗೆ. ಅಂದರೆ ಅವ್ರಿಗೆ ನೆರಳಿರಲಿಲ್ಲ ಅಂತ. ಅವರ ಜೊತೆಗೆ ಕೈವಲ್ಯ ಜ್ಞಾನ ಪ್ರಾಪ್ತಿ ಆದ ತಕ್ಷಣ ಅವರ ಬಲಭುಜದ ಹತ್ತಿರ ಅವ್ರ ಪಕ್ಕದಲ್ಲಿ ಒಂದು ಅಶೋಕ ವೃಕ್ಷ ಯಾವಾಗಲೂ ಅವ್ರ ಜೊತೆಗೆ ಹೋಗೋದಂತೆ. ಅಶೋಕ ವೃಕ್ಷ, ಒಂದು ಭದ್ರಾಸನ, 3 ಛತ್ರಗಳು, ಒಂದು ಸಿಂಹಾಸನ, ಒಂದು ಪ್ರಭಾಮಂಡಲ, ತಲೆ ಹಿಂದೆ ಪ್ರಭಾಮಂಡಲ, ಮತ್ತು ಅನಾಕ್ಷರಿ ವಾಣಿ ಎಂಬ ದಿವ್ಯ ಧ್ವನಿ, ದೇವಲೋಕದ ಪುಷ್ಪವೃಷ್ಟಿ. ಇಷ್ಟು ಇರಬೇಕು ಕೈವಲ್ಯ ಜ್ಞಾನಿ ಆದರೆ ಹೊರಟ್ರೆ. ಏನೇನು ಅರ್ಥ ಇದು? ಒಂದು ಭದ್ರಾಸನ ಛತ್ರ ಹೋಗಲಿ, ಅನಾಕ್ಷರಿ ವಾಣಿ ಅಂತ ಹೇಳಿದೆ. ನಿನ್ನೆ ನಾನು ಹೇಳಿದ್ದೆ ಅದ್ರ ಬಗ್ಗೆ. ಅನಾಕ್ಷರಿ ಅಂತಂದರೆ ಈ ನಾವು ಮಾತಾಡಬೇಕಾದ್ರೆ ತುಟಿ ನಾಲಿಗೆಗಳು ಅಲುಗಾಡಬೇಕು, ಧ್ವನಿ ಹೊರಗಡೆ ಬರಬೇಕು. ಅವ್ರದ್ದು ಹಾಗಲ್ಲ, ಮುಖದಲ್ಲಿ ಯಾವ ವಿಕಾರನೂ ಇರ್ತಿರಲಿಲ್ಲ. ಕಣ್ಣು ಅಲುಗಾಡಲ್ಲ, ಹುಬ್ಬು ಮೇಲೆ ಕೆಳಗೆ ಆಗಲ್ಲ, ಮುಖ ಒಂಥರ ಶಾಂತವಾಗಿರ್ತದೆ, ತುಟಿಗಳು ಅಲುಗಾಡೋದಿಲ್ಲ, ನಾಲಿಗೆ ಅಲುಗಾಡೋದಿಲ್ಲ, ಆದರೂ ಧ್ವನಿ ಬರ್ತದೆ. ಆ ಧ್ವನಿ ಸಾಮಾನ್ಯರಿಗೆ ಅರ್ಥ ಆಗೋಲ್ಲ. ಆ ಥರದ ಅನಾಕ್ಷರಿ ವಾಣಿ ಇದು ಕೈವಲ್ಯ ಜ್ಞಾನ ಪಡ್ಕೊಂಡವರಿಗೆ ಮಾತ್ರ ಆಗುವಂಥದ್ದು. ಅದಾಯಿತು. ಇಷ್ಟೆಲ್ಲ ವೈಭವಗಳನ್ನು ಪಡ್ಕೊಂಡಂಥ ಮಹಾವೀರ ಪ್ರಭು ಅವರಿಗೆ ಜೈನ ಧರ್ಮದಲ್ಲಿ ಇನ್ನೊಂದು ಮುಖ್ಯ ಅಂದರೆ 4 ಅನಂತ ಚತುಷ್ಟಯಗಳಾಗಬೇಕು ಅಂತ. ಯಾವ್ಯಾವುದು ಅಂದರೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ. ಇವು 4 ಅವರ ಕೈಯಲ್ಲಿ ಬಂದುಬಿಡ್ತದೆ. ಅಂದರೆ ಅವ್ರಿಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. 4 ಅನಂತ ಚತುಷ್ಟಯಗಳು, ಅದು ಅನಂತ ಚತುಷ್ಟಯಗಳು ಅಂತ ಹೇಳ್ತಾರೆ. ಈಗ ಕೇವಲ ಜ್ಞಾನಿ ಆದಂಥವರು ಅವಸರಣ ಮಾಡಬೇಕಲ್ಲ, ಎಲ್ಲ ಕಡೆ ಹೋಗಬೇಕಲ್ಲ, ಪ್ರಚಾರ ಮಾಡಬೇಕು, ಧರ್ಮ ಪ್ರಚಾರ ಮಾಡೋದಕ್ಕೆ ರಾಜಗೃಹಕ್ಕೆ ಬಂದರು. ಬಿಹಾರದಲ್ಲಿ ರಾಜಗೃಹ ಭಾಳ ದೊಡ್ಡ ಕ್ಷೇತ್ರ, ಬಿಂಬಸಾರ ಚಕ್ರವರ್ತಿ ಆಗಿದ್ದವನು. ಆ ರಾಜಗೃಹಕ್ಕೆ ಬಂದರು. ಅಲ್ಲಿ ವಿಪುಲಾಚಲ ಅಂತ ಒಂದು ಜಾಗ, ಎತ್ತರದ ಜಾಗ, ಅಲ್ಲಿ ಮಹಾವೀರರ ಉಪನ್ಯಾಸ ಅಂತ ತೀರ್ಮಾನ ಮಾಡಿದರು. ಮೊಟ್ಟ ಮೊದಲನೇ ಉಪನ್ಯಾಸ. 1000 ಜನ ಬಂದರು. ಕೇವಲ ಜ್ಞಾನಿ ಆದಂಥವರು ಉಪನ್ಯಾಸ ಇದೆ ಅಂತ 1000 ಜನ ಬಂದರು ಮಾತು ಕೇಳೋದಕ್ಕೆ. ಆದರೆ ಧರ್ಮ ಸಂದೇಶದ ದಿವ್ಯ ಧ್ವನಿ ಹೊರಗೆ ಬರಲೇ ಇಲ್ಲಂತೆ. ಮೇಡನ್ ಪರ್ಫಾರ್ಮೆನ್ಸ್ ಇದು. ಮೊಟ್ಟ ಮೊದಲನೇ ಬಾರಿಗೆ ಜನಕ್ಕೆ ಧರ್ಮೋಪದೇಶ ಮಾಡೋಕೆ ನಿಂತಿದ್ದಾರೆ, ಅದರ ಧ್ವನಿ ಯಾರಿಗೂ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಆ ಅಕ್ಷರರಹಿತವಾದಂಥ ಧ್ವನಿ ಇದೆಯಲ್ಲ, ಅದೊಂದು ವಿಶೇಷ, ತೀರ್ಥಂಕರರಿಗೆ ಮಾತ್ರ ಆಗುವಂಥದ್ದು. ಅವರ ಧ್ವನಿ ಕೆಲವರು ಮಾತ್ರ, ಅತ್ಯಂತ ಜ್ಞಾನಿಗಳಿಗೆ ಮಾತ್ರ ತಿಳಿತದೆ. ಅವರು ಅದನ್ನು ತಿಳ್ಕೊಂಡು ಸಮಾಜಕ್ಕೆ ತಿಳಿಸ್ತಾರೆ. ಅಂಥವ್ರಿಗೆ ಗಣಧರರು ಅಂತ ಕರೀತಾರೆ ಜೈನ ಪರಂಪರೆಯಲ್ಲಿ. ಆ ಗಣಧರರು ಬೇಕೇ ಬೇಕು ತೀರ್ಥಂಕರರು ಮಾತಾಡಬೇಕಾದ್ರೆ. ಅವರ ಮೂಲಕವೇ ಈ ಕಮ್ಯುನಿಕೇಷನ್ ವೆಹಿಕಲ್ ಅಂತೀವಿ ನಾವು, ವೆಹಿಕಲ್ ಫಾರ್ ಕಮ್ಯುನಿಕೇಷನ್ ಅಂತ ಹೇಳಬೇಕಾದ್ರೆ ಅವ್ರ ಮೂಲಕ ಹೇಳಬೇಕು. ತೀರ್ಥಂಕರರ ಮಾತು ಅವರಿಗೆ ಅರ್ಥ ಆಗ್ತದೆ. ಆದರೆ ಅಂಥ ಜ್ಞಾನಿಗಳು ಆ ಸಭೆಯಲ್ಲಿ ಯಾರೂ ಇರಲಿಲ್ಲ, ಆ ಗಣಧರರು ಇರಲಿಲ್ಲ. ಆದ್ದರಿಂದ ಆ ದಿವ್ಯ ಧ್ವನಿ ಹೊರಗೆ ಬರಲೇ ಇಲ್ಲಂತೆ. ಆಗ ಸೌಧರ್ಮೇಂದ್ರ ವಿಚಾರ ಮಾಡಿದ, ಹೌದು ತೀರ್ಥಂಕರೆಲ್ಲ ಆಯಿತು, ಸಮವಸರಣ ರೆಡಿ ಆಯಿತು, ಗಣಧರರಿಲ್ಲಲ್ಲ, ಒಬ್ಬನಾದರೂ ಗಣಧರ ಬೇಡವಾ? ತೀರ್ಥಂಕರರ ಮಾತನ್ನು ಅರ್ಥ ಮಾಡ್ಕೊಂಡು ಹೇಳುವಂಥವನು ಯಾರಾದರೂ ಬೇಕಲ್ಲ, ಯಾರಿರ್ಬೋದು ಅಂತ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನಿಗೊಬ್ಬ ಹೆಸರು ಗೊತ್ತಾಯಿತು. ಇಂದ್ರಭೂತಿ ಗೌತಮ ಅನ್ನುವ ಬ್ರಾಹ್ಮಣ ಇದ್ದಾನೆ. ಇಂದ್ರಭೂತಿ ಗೌತಮ ಅನ್ನುವಂಥ ಬ್ರಾಹ್ಮಣ, ಅವನು 4 ವೇದಗಳಲ್ಲಿ, 18 ಪುರಾಣಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತನಾದವನು, ಅಥಾರಿಟಿ ಅವನು, ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತನಾದವನು. ಆದರೆ ಮಹಾ ದುರಹಂಕಾರಿ. ಇದು ಕೆಲವು ಆಗ್ತಾ ವಿಚಿತ್ರ, ಅಷ್ಟೆಲ್ಲ ಜ್ಞಾನ ಪಡ್ಕೊಂಡ್ರು ಅಹಂಕಾರ ಹೋಗಿರಲ್ಲ. ಅದು ಮಹಾ ದುರಹಂಕಾರಿ. ಅದಲ್ಲದೆ ಅವನು ನನ್ನಂಥ ಜ್ಞಾನಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ವೇದಾಂಗಗಳಲ್ಲಿ ನಂಬಿಕೆ ಅವನಿಗೆ, ಅದು ಬಿಟ್ಟರೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಅವನು ರಾಜಗೃಹದಲ್ಲಿ ಒಂದು ದೊಡ್ಡ ಮಂಟಪ ಹಾಕ್ಕೊಂಡಿದ್ದಾನೆ. ಇದೊಂದು ಸಣ್ಣ ಪುಸ್ತಕ ಇದೆ, ನಾನು ಹೇಳ್ತೀನಿ, ದಯವಿಟ್ಟು ಸಿಕ್ಕರೆ ಓದಿ.
ಸಿಗೋದು ಅಪರೂಪ. ಸಿಗದೆ ಹೋದರೆ ನಾನು ಯಾರಾದರೂ ನಾನು ಬೇಕಾದ್ರೆ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ನಿಮಗೆ. ಮಿರ್ಜಿ ಅಣ್ಣಾರಾಯರು ಬರೆದಿದ್ದಾರೆ, ಒನ್ ಆಫ್ ದಿ ಫೈನೆಸ್ಟ್ ಬುಕ್ಸ್ ಆನ್ ಮಹಾವೀರ. ನಾನು ಗ್ರಂಥ ಋಣ ಬರ್ಕೊಂಡಿದ್ದೀನಿ. ಕೊನೆಗೆ ತುಂಬ ಕಷ್ಟ ಆಯಿತು ನನಗೆ ಮಟೀರಿಯಲ್ ಸಿಗಬೇಕಾದ್ರೆ. ಕಡೆಗೆ ಮೇಲ್ಕೋಟೆಯಲ್ಲಿ ಒಂದು ಜೈನ್ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಕೆಲವು ಪುಸ್ತಕ ತೊಗೊಂಬಂದಿದ್ದೆ. ಸಿಗೋದು ಅಪರೂಪ ಅದು. ಮಿರ್ಜಿ ಅಣ್ಣಾರಾಯರು ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ ಇದನ್ನು. ಆ ಇಂದ್ರಭೂತಿ ಗೌತಮ ಇದ್ನಲ್ಲ, ಆತ ತನಗೆ ಗೊತ್ತಿರುವಂಥ ಜ್ಞಾನ ತೋರಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಮಂಟಪ ಹಾಕಿದ್ದಾನೆ, ಲಕ್ಷಾಂತರ ಜನ ಬರೋ ಹಾಗೆ. ಹೋಮ ಹವನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಈ ಇಂದ್ರಭೂತಿ ತಮ್ಮಂದರು ವಾಯುಭೂತಿ ಅಗ್ನಿಭೂತಿ ಅಂತವು, ಅವೆರಡು. ಅವರು ಮಹಾಜ್ಞಾನಿಗಳು. ಒಬ್ಬೊಬ್ಬರಿಗೆ 500 ಜನ ಶಿಷ್ಯರಂತೆ, ಎಲ್ಲ ಸೇರ್ಕೊಂಡಿದ್ದಾರೆ. ಅದಲ್ಲದೆ ಆಗ ಭಾರತ ದೇಶದಲ್ಲಿದ್ದಂಥ ಎಲ್ಲ ಜ್ಞಾನಿಗಳು, ಈ ವೇದಾಂಗಗಳಲ್ಲಿ ಪರಿಣಿತರಾದವರು ಬಂದು ಕೂತಿದ್ದಾರೆ. ಸಾವಿರಾರು ಜನ ಕೂತಿದ್ದಾರೆ. ಇವನು ಅವ್ರ ಮುಂದೆ ತನ್ನ ಶಕ್ತಿ ತೋರಿಸ್ಬೇಕು ಅಂತ ಕೂತಿದ್ದಾನೆ. ಆ ಹೊತ್ತಿಗೆ ದೇವೇಂದ್ರ ಏನು ಮಾಡ್ತಾನೆ, ಸೌಧರ್ಮೇಂದ್ರ ಏನು ಮಾಡ್ತಾನೆ ಅಂದರೆ, ಅವನ ಕಡೆ ಹೋಗ್ತಾನೆ, ಇಂದ್ರಭೂತಿ ಕಡೆ. ಒಂದು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು, ಸ್ವಾಮಿ ನೀವು ಮಹಾಜ್ಞಾನಿಗಳು, ನನ್ನ ಗುರುಗಳೊಬ್ಬರಿದ್ದಾರೆ, ಅವರೊಂದು ಶ್ಲೋಕ ಹೇಳಿ ಧ್ಯಾನಸ್ಥರಾಗ್ಬಿಟ್ರು. ಆ ಶ್ಲೋಕದ ಅರ್ಥ ನನಗೆ ಗೊತ್ತಾಗಿಲ್ಲ. ನಿಮಗಿಂತ ಜ್ಞಾನಿಗಳು ಯಾರಿದ್ದಾರೋ ಜಗತ್ತಲ್ಲಿ? ಕೆಲವೊಂದು ಸಲ ಒಪ್ಪಿಕೊಳಿಸ್ಕೋಬೇಕಾದ್ರೆ ತುಂಬ ಹೊಗಳಬೇಕಾಗ್ತದೆ. ನಿಮಗಿಂತ ಜ್ಞಾನಿಗಳು ಯಾರಿದ್ದಾರೆ? ಆ ಶ್ಲೋಕದ ಅರ್ಥ ನನಗೆ ಗೊತ್ತಿಲ್ಲ. ಗುರುಗಳು ಕೇಳಿದ್ರೆ ಧ್ಯಾನಸ್ಥರಾಗ್ಬಿಟ್ಟಿದ್ದಾರೆ, ಅವ್ರು ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ನನಗೆ ಅರ್ಥ ಹೇಳ್ತೀರಾ ಅಂತ ಕೇಳಿದ. ಆ ಇಂದ್ರಭೂತಿ ಠೆಂಕಾರದಿಂದ ಹೇಳ್ತಾನೆ, ಹೌದು ಮತ್ತೆ ನಾನು ಬಿಟ್ಟರೆ ಇನ್ಯಾರು ಹೇಳ್ತಾರಪ್ಪ? ನನಗಿಂತ ದೊಡ್ಡ ಜ್ಞಾನಿ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇದೆ ನಿನಗೆ? ಏನು ಶ್ಲೋಕ ಹೇಳು, ಯಾವ ಬೇಕಾ ಶ್ಲೋಕ ಹೇಳು, ಅರ್ಥ ಹೇಳ್ತೀನಿ ಅಂದ. ಅದಕ್ಕೆ ಸೌಧರ್ಮೇಂದ್ರ ಹೇಳಿದ್ದು, ತ್ರೈಕಾಲ್ಯಂ ದ್ರವ್ಯಷಟ್ಕಂ ನವಪದ ಸಹಿತಂ ಜೀವಷಟ್ ಕಾಯಲೇಶ್ಯ ಪಂಚಾನ್ಯೇ ಚಾಸ್ತಿಕಾಯ ವೃತ ಸಮಿತಿಗತಿ ಜ್ಞಾನ ಚರಿತ್ರ ಭೇದ ಅಂತ ಹೇಳ್ದ. ಇದು ಅರ್ಥ ಏನು ಅಂತ ಇವರಿಗೆ ಪದಶಃ ಅರ್ಥ ಗೊತ್ತಾಯಿತು. ಸಂಸ್ಕೃತ ಪಂಡಿತರಾದ್ದರಿಂದ ಪದಶಃ ಅರ್ಥ ಗೊತ್ತಾಯಿತು. ಇದರ ಸಿಗ್ನಿಫಿಕೆನ್ಸ್ ಏನು, ಅರ್ಥ ಏನು ಅಂತ ವಿಚಾರ ಮಾಡುವಾಗ ಅಂದ್ಕೊಂಡ್ರು, ಒಂದು ನಿಮಿಷ ಇರು, ನಿನ್ನ ಗುರು ಯಾರು ಅಂತ ಕೇಳಿದರು. ಈತ ಹೇಳಿದ್ರೆ, ನನ್ನ ಗುರು ಹಿಂಗೆ ಮಹಾವೀರರಂತಿದ್ದಾರೆ, ಅವರಿಗೆ ಕೈವಲ್ಯ ಜ್ಞಾನ ಆಗಿದೆ, ರಾಜಗೃಹದ ಹತ್ತಿರ ಮೇಲೆ ಬಂದು ಎತ್ತರದ ಪ್ರದೇಶದಲ್ಲಿ ಒಂದು ಉಪನ್ಯಾಸ ಕೊಡ್ತಿದ್ದಾರೆ, ಅವರು ನನ್ನ ಗುರುಗಳು ಅಂತ. ಆತ ಹೇಳ್ದ, ಸರಿಯಾಗಿದ್ದಾನೆ, ಗುರು ನೀ ಶಿಷ್ಯ, ಇಬ್ಬರು ದಡ್ರೆ. ಆ ಶ್ಲೋಕಕ್ಕೆ ಏನು ಅರ್ಥ? ಅದಕ್ಕೆ ಏನೇನೂ ಅರ್ಥ ಇಲ್ಲ. ನಾನೇ ಬರ್ತೀನಿ ನಡಿ ಅಂದರು ಅವರು. ಇಂದ್ರಭೂತಿ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ನಿನಗೂ ನಿನ್ನ ಗುರುಗೂ ಇಬ್ಬರು ಕೂಡ ಪಾಠ ಮಾಡ್ತೀನಿ ನಡಿ. ಇದು ಅಹಂಕಾರದ ಪರಮಾವಧಿ ಅದು. ನಡಿ ಶಿಷ್ಯರಿಗೆ ನೀವು ಬಂದರು ನನ್ನ ಜೊತೆಗೆ. ಯಾಕೆ? ತನ್ನ ವಿಜಯ ಧ್ವಜ ಹಾರಿಸೋದನ್ನು ಅವ್ರು ನೋಡಬೇಕಲ್ಲ. ಬನ್ನಿ ಅಂದರು. ಇವನು 500 ಶಿಷ್ಯರು, ಮತ್ತು ತಮ್ಮಂದ್ರೆ ಬಿಡ್ತಾರಾ? ಅಗ್ನಿಭೂತಿ ವಾಯುಭೂತಿ ಅವ್ರು ತಮ್ಮ 500 ಜನ ಶಿಷ್ಯರು. ಅದು ಬರೀತಾರೆ, ಹೆಂಗಿದೆ ನೋಡಿ. ಅದು ಯಜ್ಞ ಮಂಟಪದಲ್ಲಿದ್ದವ್ರು ಎಲ್ಲರೂ ಎದ್ದು ಬಿಟ್ರಂತೆ, ನಾವು ಬರ್ತೀವಿ ನಡೀರಿ ನೋಡೋಣ ಅಂಥೇಳಿ. ಯಾರ್ಯಾರು? ವಾಯುಭೂತಿ ಅಗ್ನಿಭೂತಿ 500 ಶಿಷ್ಯರುಗಳು. ಈ ಯಜ್ಞಕ್ಕೆಂದೇ ಬಂದಿದ್ದ ವ್ಯಕ್ತ ಮತ್ತು ಸುಧರ್ಮರು ತಮ್ಮ 500 ಶಿಷ್ಯರು ಅವರು. ಅದರ ಜೊತೆಗೆ ಮೌರ್ಯ ಸನ್ನಿವೇಶದಿಂದ ಬಂದಿದ್ದ ಮಂಡಿಕ ಮತ್ತು ಮೌರ್ಯ ಪುತ್ರರು ತಮ್ಮ 350 ಶಿಷ್ಯರು. ಮಿಥಿಲಾ ನಗರದಿಂದ ಬಂದಿದ್ದ ಅಕಂಪಿಕಾ, ಕೋಸಲದಿಂದ ಬಂದಿದ್ದ ಅಚಲಭ್ರಾತ, ವತ್ಸ ದೇಶದ ಮೆತ್ತಾರ್ಯ, ರಾಜಗೃಹದ ಪ್ರಭಾಸ, ಎಲ್ಲರೂ ತಮ್ಮ 100 ಶಿಷ್ಯರನ್ನು ನಡೆದ್ರಂತೆ. ಅದನ್ನು ನೋಡಿದಾಗ ಈ ವೇದಗಳಲ್ಲಿ ನಂಬಿಕೆ ಇದ್ದಂಥ ಒಂದು ಜ್ಞಾನಿಗಳ ಸಮುದ್ರನೇ ಹೊರಟಂಗೆ ಆಗ್ತಿತ್ತಂತೆ ರಸ್ತೆಯಲ್ಲಿ. ಅಲ್ಲಿ ಮೊದಲೇ 1000 ಜನ ಕೂಡಿದ್ದಾರೆ. ಅಲ್ಲಿ ಅವ್ರ ಜೊತೆ ಇವರೊಂದಿಷ್ಟು ಜನ ಸೇರಿಕೊಂಡ್ರು. ಅಲ್ಲಿ ಹೋದರು. ಎಲ್ಲಕ್ಕಿಂತ ಮುಂದೆ ಇಂದ್ರಭೂತಿ ಹೋಗಿಬಿಟ್ಟು, ಇವತ್ತು ನೋಡು ಯಾವ ಗುರು ಇದ್ದಾನೆ ನೋಡ್ತೀನಿ ಅಂತ. ಎಲ್ಲರ ಮುಂದೆ ತೋರಿಸ್ಬೇಕಲ್ಲ ಒಂದು ಸಲ ತನ್ನ ಬುದ್ಧಿ ಅಂತ. ಆದರೆ ವಿಚಿತ್ರ ಏನಾಯಿತು ಅಂದರೆ, ಅವರು ಕೈವಲ್ಯ ಜ್ಞಾನಿಗಳು ಅಂತ ಹೇಳಿದ್ದೆ, ಅವ್ರು ಎದುರಿಗೆ ಬಂದ ತಕ್ಷಣ ಎಲ್ಲ ಬೇರೆ ಆಗಿಬಿಡ್ತದೆ. ಈತ ಹೋಗಿ ಅವ್ರನ್ನ ನೋಡಿ ದರ್ಶನ ಆದ ತಕ್ಷಣ ಆ ಗರ್ವರಸ ಇತ್ತಲ್ಲ ಮನಸ್ಸಿನಲ್ಲಿ, ಎಲ್ಲ ಸೋರಿ ಹೋಗ್ಬಿಡ್ತು. ಗರ್ವರಸ ಸೋರಿ ಹೋಗ್ಬಿಟ್ಟು ಮಿಥ್ಯಾಚಾರ ಮರೆ ಆಯಿತು. ಕೈ ಮುಕ್ಕೊಂಡು ಗದ್ಗದ ಕಂಠದಿಂದ ಭಗವಾನರಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಕ್ಷಮಿಸಿ, ಭಾಳ ಅಹಂಕಾರದಿಂದ ಬಂದಿದ್ದೆ ನಿಮ್ಮನ್ನು ಸೋಲಿಸಬೇಕು ಅಂತ. ಈಗ ನನಗೆ ಅರ್ಥ ಆಯಿತು, ಸೋಲಿಸೋದು ಏನು ಕಾರಣ ಇಲ್ಲ, ನಾನು ಸೋತು ಹೋಗಿದ್ದೇನೆ ಈಗಾಗಲೇ. ಆಗ ನಿಮ್ಮಿಂದ ಒಂದು ಧರ್ಮೋಪದೇಶ ಆಗಬೇಕು ನನಗೆ. ಮಹಾವೀರರು ಮಾತೇ ಆಡಲಿಲ್ಲ. ಈತ ಪ್ರಶ್ನೆ ಕೇಳಿದ, ಜೀವ ಅಂದರೆ ಏನು? ಜೀವತತ್ವದ ಲಕ್ಷಣ ಏನು? ಅದರ ಗುಣ ಏನು? ಪರ್ಯಾಯಗಳೇನು? ಈ ಜೀವಕ್ಕೊಂದು ಏನಾದರೂ ಪರ್ಯಾಯ ಇದೆಯಾ? ಸಂಸಾರ ಅಂದ್ರೇನು? ಸಂಸಾರ ಯಾಕೆ ಬಂತು? ಅದರ ರೂಪ ಏನು? ಮೋಕ್ಷದ ಸ್ವರೂಪ ಏನು? ದಯವಿಟ್ಟು ಕೃಪೆ ತೋರಿಸಬೇಕು, ನಮಗೆಲ್ಲ ತಿಳಿಸ್ಬೇಕು ಅಂತ ಬೇಡ್ಕೊಂಡ. ಆಗ ಇವ್ರ ಮನಸ್ಸು ಹದ ಆಗಿದೆಯಲ್ಲ, ಅಹಂಕಾರ ಕರಗಿ ಹೋಗಿದೆ. ಮೊದಲು ಜ್ಞಾನ ಇದೆ,
ತುಂಬ ಜ್ಞಾನ ಇದೆ, ಆದರೆ ಅಹಂಕಾರದ ಮೋಡ ಕವಿದಿತ್ತು. ಈ ಸರದ ಮೇಲೆ ಮಹಾವೀರರು ದಿವ್ಯ ಧ್ವನಿಯಿಂದ ಉಪದೇಶ ಮಾಡೋಕ್ಕೆ ಶುರು ಮಾಡಿದರು. ಆ ಸಪ್ತಭಂಗಿ ನ್ಯಾಯ ಅಂದ್ರೇನು, ಸಪ್ತತತ್ವ ಅಂದ್ರೇನು, ನವಪದಾರ್ಥ ಅಂದ್ರೇನು, ಪಂಚಾಸ್ತಿಕಾಯ ಅಂದ್ರೇನು, ಈ ಕೋಶಗಳು ಹೇಗೆ ಬಂತು ದೇಹದಲ್ಲಿ, ಇದು ಪ್ರತಿಯೊಂದನ್ನು ಹೇಳಕ್ಕೆ ಹೋದ್ ಮಾಡಿದ್ರಂತೆ. ಈ ಧರ್ಮೋಪದೇಶ ಹೇಗೆ ಸೀದಾ ಹೃದಯಕ್ಕೆ ನಾಟು ಬಿಡ್ತು ಇಂದ್ರಭೂತಿಗೆ ಅಂದರೆ, ಅವನಿಗೂ ಅವನಿಬ್ಬರು ತಮ್ಮಂದಿರಿಗೂ ತಕ್ಷಣ ಒಂಥರ ಮನಪರ್ಯಾಯ ಆಗಿಬಿಡ್ತು. ಮನಪರ್ಯಾಯಕ್ಕೆ ಎಷ್ಟು ಕಷ್ಟಪಡಬೇಕು ಅಂಥದ್ರಲ್ಲಿ ಮನಪರ್ಯಾಯ ಆಗಿಬಿಡ್ತು. ಅವಧಿ ಜ್ಞಾನ ಸಿಕ್ಬಿಡ್ತು ಇಂದ್ರಭೂತಿಗೆ. ಅವಧಿ ಜ್ಞಾನ ಆದ ತಕ್ಷಣ ಅವನಿಬ್ಬರು ತಮ್ಮಂದರು ದಿಗಂಬರ ದೀಕ್ಷೆ ತೊಗೊಂಡ್ಬಿಟ್ರು. ಆ ಕ್ಷಣದಲ್ಲಿ ತೊಗೊಂಡು ಜೈನ ಸನ್ಯಾಸಿಗಳಾಗ್ಬಿಟ್ರು. ಗುರುಗಳೇ ಆದಮೇಲೆ ಶಿಷ್ಯರು ಬಿಡ್ತಾರ? ಅವ್ರ ಶಿಷ್ಯರಿದ್ರಲ್ಲ ಬೇಕಾ ಸಾವಿರಾರು ಜನ, ಅವರು ಕೂಡ ಒಂದೇ ಸಲ ದಿಗಂಬರ ದೀಕ್ಷೆ ತೊಗೊಂಡು ಸನ್ಯಾಸಿಗಳಾಗ್ಬಿಟ್ರು. ಒಂಥರ ಪವಾಡ ಆದಂಗೆ ಆಯಿತು. ಯಾವಾಗ ಇವ್ರನ್ನ ಸೋಲ್ಸೋಕೆ ಬಂದಂಥವರು ಶಿಷ್ಯರಾಗಿ ಒಂದೇ ಸಲ ಅವ್ರ ಜೊತೆಗೆ ಹೋಗ್ಬಿಟ್ರು, ವ್ಯವಸ್ಥಿತವಾಗಿ ಹೋಗ್ಬಿಟ್ರು. ಅವತ್ತಲ್ಲಿ ಇಲ್ಲೊಂದು ಮಾತು ಭಾಳ ಮುಖ್ಯ ಹೇಳಬೇಕಾದದ್ದು. ಆಗ ಮಹಾವೀರ್ ಹೇಳ್ತಾರೆ, ಇಂದ್ರಭೂತಿ ನೀ ಬರ್ತೀಯಾ ಅಂತ ನಾನು ಕಾಯ್ತಾ ಇದ್ದೆ ಅಂತ. ಇದು ನೆನೆಸ್ಕೋಬೇಕಿದ್ದ ಮಾತು. ಇಂದ್ರಭೂತಿ ನೀ ಬರ್ತೀಯಾ ಅಂತ ನಾನು ಕಾಯ್ತಾ ಇದ್ದೆ ಅಂತ. ಅದಕ್ಕೆ ಇಂಗ್ಲೀಷಲ್ಲೊಂದು ಮಾತಿದೆ, ಮಾಸ್ಟರ್ ವೇಟ್ಸ್ ಫಾರ್ ದಿ ಡಿಸೈಪಲ್ ಅಂತ. ನಾವು ಸಾಮಾನ್ಯವಾಗಿ ಶಿಷ್ಯ ಗುರುಗಳಿಗೆ ಕಾಯ್ತಾನೆ ಅಂತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಗುರು ಕೂಡ ಶಿಷ್ಯನಿಗೋಸ್ಕರ ಕಾಯ್ತಾ ಇರ್ತಾನೆ. ರಾಮಕೃಷ್ಣರು ವಿವೇಕಾನಂದರು ನೋಡಿದಾಗ, ಎಲ್ಲಿದ್ದೀವೋ ಮಾರಾಯ ಎರಡು ದಿವಸ, ಯಾಕೆ ತಡ ಮಾಡಿದೆ ಅಂತ ರಾಮಕೃಷ್ಣರು ಕೇಳ್ತಾರೆ ವಿವೇಕಾನಂದನ. ನಿನಗೋಸ್ಕರ ಕಾಯ್ತಾ ಇದ್ದೆ ನಾನು, ಎಲ್ಲಿ ಹೋದೆ ನೀನು ಅಂದರೆ, ಶಿಷ್ಯಗೆ ಗುರುವನ್ನು ಪಡ್ಕೊಳ್ಬೇಕು ಅಂತ ಎಷ್ಟು ತಹತಹಿಕೆ ಇರ್ತದೋ ಅದಕ್ಕಿಂತ ಹೆಚ್ಚಿನ ತಹತಹಿಕೆ ಗುರುವಿಗಿರ್ತದೆ. ಸಮರ್ಥ ಶಿಕ್ಷಕ ಬರಲಿ ಅಂತ. ಶಿವಾಜಿ ಸಿಕ್ಕಾಗ ಸಮರ್ಥ ರಾಮದಾಸ್ ರಾಜರು ಹೇಳ್ತಾರೆ, ಶಿವಜಿ ಯಾಕಪ್ಪ ಇಷ್ಟು ತಡ ಮಾಡಿದ್ಯೋ ನೀನು ಅಂತ ಕೇಳೋದು. ಅಂದರೆ ಶಿಷ್ಯ ಬರಲಿ ಅಂತ ಗುರು ಕಾಯುವಂಥದ್ದು. ಇಲ್ಲಿ ಹಾಗೆ ಕಾಯ್ತಾರೆ. ಇಂದ್ರಭೂತಿ ಎಷ್ಟು ದೊಡ್ಡ ಶಿಷ್ಯ ಆಗಿಬಿಟ್ಟ ಅಂದರೆ, ಅವರ ಬಲಗೈ ಎಲ್ಲೆಲ್ಲಿ ಅವರ ಪ್ರವಚನ ಆಗ್ತಾಯಿತ್ತೋ ಅಲ್ಲಿ ಗಣಧರನಾಗಿ ಕೂತ್ಕೊಂಡು ಅವರ ಮಾತನ್ನು ಗ್ರಹಿಸಿ ಸಂಗ್ರಹಿಸಿ ವ್ಯವಸ್ಥಿತವಾದ ರೀತಿಯಲ್ಲಿ ಜೋಡಿಸಿಟ್ಟದ್ದು ಇವತ್ತು ಜೈನ ಸಂಪ್ರದಾಯದ ನಮಗೆ ಆಗಮಗಳು ಸಿಕ್ಕಿದರೆ ಅದಕ್ಕೆ ಇಂದ್ರಭೂತಿ ಕಾರಣ. 12 ವರ್ಷ ದೀರ್ಘ ತಪಸ್ಸಿನ ನಂತರ ಕೇವಲ ಜ್ಞಾನಿ ಆದಂಥವರು ಮಹಾವೀರರು ಮುಂದೆ 30 ವರ್ಷ ಸತತವಾಗಿ ಬಿಟ್ಟು ಬಿಡದೆ, ಒಂದು ಕಡೆಗೆ ನಿಲ್ಲದೇನೆ, ನೆಲೆ ನಿಲ್ಲದೇನೆ ವತ್ಸ, ಕೋಸಲ, ವಿದೇಹ, ಮಗಧ, ಚಂಪಾ, ಸಿಂಧು, ಸಾವಿರ, ಪಾಂಚಾಲ, ಶೂರಸೇನ, ಕುರು, ಅಂಗ, ಕಾಶಿ ಎಲ್ಲ ಪ್ರದೇಶಗಳಿಗೆ ತಿರುಗಾಡಬೇಕು. ಅದು ಎಷ್ಟು ಕಷ್ಟ ಅಂತ ನೆನೆಸ್ಕೋಬೇಕು. ಒಬ್ಬ ದಿಗಂಬರ ಸನ್ಯಾಸಿಯಾಗಿ ಊರಿಂದ ಊರಿಗೆ ಹೋಗೋದು, ಪ್ರವಚನ ಮಾಡ್ತಾ ಹೋಗೋದು, ಒಂದು ಕಡೆ ನಿಂತ್ಕೊಳ್ಳಲ್ಲ, ಆ ಥರ ಹೋಗಬೇಕು. ದೇಹ ಹಣ್ಣಾಗಿ ಹೋಗ್ಬಿಡ್ಬೇಕಲ್ಲ. ಅದಕ್ಕೆ ಅನೇಕ ರಾಜರು, ರಾಜಕುಮಾರರು, ರಾಣಿಯರು, ಸಮಾಜದ ವಿವಿಧ ವರ್ಗದ ಜನ ಎಲ್ಲರೂ ಶಿಷ್ಯರಾಗೋಕ್ಕೆ ಶುರು ಮಾಡಿದರು. ಆಗ ಬಹಳಷ್ಟು ಶ್ರವಣ ದೀಕ್ಷೆಯನ್ನು ಅಥವಾ ಶ್ರಾವಕ ದೀಕ್ಷೆಯನ್ನು, ಶ್ರವಣ ದೀಕ್ಷೆ ಅಂದರೆ ಸನ್ಯಾಸಿಗಳಾಗ್ಬಿಡೋದು, ಶ್ರಾವಕ ಅಂದರೆ ಗೃಹಸ್ಥರಾಗಿದ್ದುಕೊಂಡೇ ಆ ಗೃಹಸ್ಥ ಧರ್ಮಗಳನ್ನು ಪಾಲಿಸುವಂಥವ್ರು ಎಲ್ಲರೂ ಆಗ್ಬಿಟ್ರು. ಒಂದು ಸಲ ಈ ಭಗವಾನ್ ಮಹಾವೀರರ ಧರ್ಮಸಭೆಯಲ್ಲಿ ಆ ಶ್ರೇಣಿಕ ಬಿಂಬಸಾರ ಕೊಡುವನು. ಪ್ರತಿ ಸಲ ರಾಜಗೃಹದಲ್ಲಿ ಉಪನ್ಯಾಸ ಆದರೆ ಆತ ಯಾವಾಗಲೂ ಮುಂದೆ ಕೂತಿರ್ತಿದ್ದಂತೆ ಚಕ್ರವರ್ತಿ ಬಿಂಬಸಾರ. ವಿಪರೀತ ಪ್ರಶ್ನೆ ಕೇಳೋನು, ಬಹಳ ಪ್ರಶ್ನೆ ಕೇಳ್ತಿದ್ದ. ತಾಳ್ಮೆ ಕಳ್ಕೊಳ್ಳಾರದೆ ಅವನು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ರಂತೆ. ಕೊನೆಗೊಂದು ಸಲ ಕೇಳ್ತಾನವನು, ನಾನು ಇಷ್ಟೊಂದು ಪ್ರಶ್ನೆ ಕೇಳಿ ನಿಮಗೆ ತೊಂದರೆ ಕೊಡ್ತೀನಿ, ನನಗೆ ಯಾಕಷ್ಟು ನಿಧಾನವಾಗಿ ಶಾಂತವಾಗಿ ಉತ್ತರ ಕೊಡ್ತೀರಿ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ನಿನ್ನ ಚೈತನ್ಯ ದೊಡ್ಡದು, ನಿನಗೆ ಗೊತ್ತಿಲ್ಲ, ಮುಂದೆ ನಿನಗೆ ವಿಶೇಷ ಬರ್ತದೆ ಅಂತ. ಹಾಗಾದರೆ ಅವನು ಪ್ರಶ್ನೆ ಕೇಳ್ತಾನೆ, ನಾನು ಯಾವ ಪುಣ್ಯದಲ್ಲಿ ನಾನು ರಾಜ ಆದೆ, ಯಾವ ಪುಣ್ಯದಿಂದ ರಾಜ ಆದೆ, ಹಿಂದಿನ ಜನ್ಮಗಳಲ್ಲಿ ನಾನು ಏನಾಗಿದ್ದೆ, ಮುಂದೆ ನನಗೇನು ಗತಿ ಅಂತ ಕೇಳ್ತಾನೆ. ಆಗ ಅವನು ಮುಂದೆ ಕೂಡಿಸ್ಕೊಂಡು ಧ್ಯಾನದಿಂದ ನೋಡಿ ಅವನು ಹಿಂದಿನ ಜನ್ಮಗಳಲ್ಲಿ ಏನೇನಾಗಿದ್ದ ಅನ್ನೋದನ್ನು ಹೇಳಿ, ಹಿಂದಿನ ಕೆಲಸ ಒಳ್ಳೆಯದು ಮಾಡಿದ್ದಕ್ಕೆ ನೀ ರಾಜ ಆಗಿದ್ದೀಯಪ್ಪ, ಮುಂದೆ ನಿನಗೆ ದೊಡ್ಡ ಗತಿ ಇದೆ ಅಂತ. ಏನಿದೆ ಅಂದರೆ ಹೇಳ್ತಾರೆ ನೋಡಿ, ಎಷ್ಟು ಸಂತೋಷ ಪಡಬೇಕು ಏನೋ. 84,000 ವರ್ಷಗಳ ಕಾಲ ಇನ್ನು ಮುಂದೆ ನಿನ್ನ ದೇಹ ಬಿಟ್ಟ ಮೇಲೆ 84,000 ವರ್ಷಗಳ ಕಾಲ ನರಕದಲ್ಲಿ ಇರಬೇಕಾಗ್ತದೆ. ಅದಾದ ಮೇಲೆ ಅದು ದುಃಖ ಮುಗಿತು. ಮುಂದಿನ ಕಲ್ಪದಲ್ಲಿ ನೀನೇ ಮೊಟ್ಟ ಮೊದಲನೇ ತೀರ್ಥಂಕರ. ಸಂತೋಷ ಆಗೋಯ್ತು ಅವನಿಗೆ. ಯಾಕಂದರೆ ಇವರು ಕೃತಯುಗದಿಂದ ಶುರು ಮಾಡಿದ್ದಾರಲ್ಲ, ಕೃತಯುಗದಿಂದ ಮಾಡಿ ಕಲಿಯುಗದ ತನಕನೂ ಅಷ್ಟು ಕಷ್ಟಪಟ್ಟು ತೀರ್ಥಂಕರಾದದ್ದು, ಕೊನೆ ತೀರ್ಥಂಕರಾದದ್ದು.
ಆತನಿಗೇನು ಸುಲಭ ಅನಿಸ್ಬಿಡ್ತು. 84,000 ವರ್ಷ ತಾನೇ ಆಗಲಿ ಬಿಡಿ, 84,000 ವರ್ಷ ನರಕದಲ್ಲಿದ್ದರೂ ಪರವಾಗಿಲ್ಲ, ಮುಂದಿನ ಕಲ್ಪದಲ್ಲಿ ನಾನೇ ಮೊದಲನೇ ತೀರ್ಥಂಕರ ಆಗ್ತೇನಲ್ಲ ಅಂತ ಸಂತೋಷಪಟ್ಟಂತೆ. ಜಿನ ದೀಕ್ಷೆ ಪಡ್ಕೊಂಡ್ಬಿಟ್ಟ ಅವನು. ಅಂತರ ಅನೇಕ ರಾಜರು, ಸಾಮ್ರಾಜ್ಯನ ಅವನ ಶಿಷ್ಯರು, ಸಾಮಂತ ರಾಜರು ಎಲ್ಲರೂ ದೀಕ್ಷೆ ಪಡ್ಕೊಂಡಿರಂತೆ. ಎಷ್ಟು ಜನ ಇದ್ದರು ಮಹಾವೀರರ ಜೊತೆಗೆ ಅಂತ ಹೇಳ್ತಾರೆ. ಆ ಸಮವಸರಣದಲ್ಲಿ 9,900 ಮುನಿಗಳಿದ್ದರಂತೆ. ಮಹಾವೀರರ ಜೊತೆಗೆ ಹೋಗುವಂಥವ್ರು 9,900 ಜನ ಮುನಿಗಳು, 300 ಜನ ಅಂಗಪೂರ್ವಧಾರಿಗಳು, 1,300 ಜನ ಅವಧಿ ಜ್ಞಾನಿಗಳು, 500 ಜನ ಮನಃಪರ್ಯಾಯ ಜ್ಞಾನಿಗಳು, 700 ಜನ ಕೇವಲ ಜ್ಞಾನಿಗಳು. ಇವ್ರ ಜೊತೆಗೆ 900 ಜನ ಅನುತ್ತರವಾದಿಗಳು, ಅಂದರೆ ಅವರು ಮಾತಾಡಿದಕ್ಕೆ ಉತ್ತರನೇ ಇಲ್ಲ, ಅಷ್ಟು ಅದ್ಭುತವಾಗಿ ಮಾತಾಡುವಂಥವ್ರು. ಸೇರಿ ಒಟ್ಟು 14,000 ಮುನಿಗಳು ಮತ್ತು 36,000 ಆರ್ಯಕೆಗಳಿದ್ದರಂತೆ. ಆರ್ಯಕೆಯರು ಅಂದರೆ ಹೆಣ್ಮಕ್ಳು, ಸ್ತ್ರೀಯರು, ಸಾಧ್ವಿಗಳು, ಅಷ್ಟು ಜನ ಇದ್ದರಂತೆ. ಇವರು ಅವ್ರ ಜೊತೆಗೆ ಹೋಗೋರು. ಅದಲ್ಲದೆ 1,00,000 ಶ್ರಾವಕರು ಮತ್ತು 3,00,000 ಶ್ರಾವಿಕಿಯರು, ಅಸಂಖ್ಯ ದೇವಾಂಗನೆಯರು ಭಗವಾನರ ಧರ್ಮೋಪದೇಶದಂತೆ ನಡೀತಾ ಇದ್ದರು ಅಂತ ಕಲ್ಪನೆ ಕೊಡೋದು. ಏನು ನಂಬರ್ಸ್ ಯಾಕೆ ಹೇಳ್ತಾರೆ ಅಂತಂದರೆ, ಒಂದು ಮಹಾನ್ ಶಕ್ತಿ ಬಂದುಬಿಟ್ರೆ ಒಂದು ಸಮಾಜವನ್ನು ಬದಲಾಯಿಸುತ್ತೆ, ಒಂದು ಪ್ರವಾಹದ ಉಪಾಧಿಯಲ್ಲಿ ಜನರನ್ನು ಬದಲಾಯಿಸ್ಕೊಂಡು ಹೋಗ್ತದೆ ಅಂತ. ಅಷ್ಟು ಜನರನ್ನು ಮುಟ್ಟಿಬಿಟ್ರು. ಮಹಾವೀರರಿಗೆ ವಯಸ್ಸಾಯಿತು, 72 ವಯಸ್ಸಾಯಿತು. 71 ಮುಗಿದು 72ನೇ ವಯಸ್ಸಿಗೆ ಕಾಲಿಟ್ರು. ಅನ್ನಿಸ್ತವರಿಗೆ ಸಾಕಿನ್ನ ಮುಕ್ತಿ ಪಡಿಬೇಕು. ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ರು. ಮುಕ್ತಿ ಪಡೆಯೋದಕ್ಕಿಂತ ಮೊದಲು 1 ತಿಂಗಳು ಮೊದಲು ಆ ಬಿಹಾರದಲ್ಲಿದ್ದಂಥ ಪಾವಾಪುರಿ, ನಾನು ಹೇಳಿದ್ದೆ ಪಾವಾಪುರಿ ಒಂದು ಊರು, ಬಹಳ ದೊಡ್ಡ ಊರು, ಅಲ್ಲಿನೇ ತಮ್ಮ ದೇಹವನ್ನು ಬಿಟ್ಟದ್ದು ಮಹಾವೀರರು. ಪಾವಾಪುರಿಗೆ ಬರ್ತಾರೆ. ಅಲ್ಲಿ 2 ಸರೋವರಗಳ ನಡುವೆ ಒಂದು ಎತ್ತರದ ಸ್ಥಾನ ಆರಿಸ್ಕೊಂಡು ಕೂತ್ಕೋತಾರೆ. ಶುಕ್ಲ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ನಿನ್ನೆ ಹೇಳಿದ್ದೆ ಅದು ಪರಂಪರೆ ಹೇಗೆ ಬರುತ್ತೆ, ಶುಕ್ಲ ಧ್ಯಾನ ಮಾಡಬೇಕು ಕೊನೆ ಹೋಗುವಾಗ. ಶುಕ್ಲ ಧ್ಯಾನ ಪ್ರಾರಂಭ ಮಾಡಿ ಧ್ಯಾನದಲ್ಲಿ ಮುಳುಗಿ 75 ಪ್ರಕೃತಿ ಕರ್ಮಗಳನ್ನು ಕತ್ತರಿಸಿ ಹಾಕಿದ್ರಂತೆ. ದೇಹಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಕ್ರಿಯೆಗಳಿದ್ದಾವೋ ಎಲ್ಲ ಕ್ರಿಯೆಗಳಿಗೇನು ಸಂಬಂಧ ಇಲ್ಲ ಅಂತ ಮುಗಿಸ್ಬಿಡೋದು. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಪರಂಪರೆ ಇದೆ. ಕೆಲವರು ಮೊದಲೇ ಸ್ವಯಂ ಶ್ರಾದ್ದ ಮಾಡ್ಕೊಂಡ್ಬಿಡ್ತಾರೆ. ಸಾಯೋದಕ್ಕಿಂತ ಮೊದಲೇ ತಾವೇ ಶ್ರಾದ್ದ ಮಾಡ್ಕೊಳ್ಳೋದೊಂದಿದೆ. ಅಂದರೆ ಇನ್ನು ನನಗೆ ದೇಹಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಮಾಡ್ಕೊಂಡ್ಬಿಡೋದು, ಮುಗೀತು ನನ್ನ ದೇಹ ಅಂತ. ಹಾಗೆ 85 ಪ್ರಕೃತಿ ಕರ್ಮಗಳನ್ನೆಲ್ಲ ಕತ್ತರಿಸ್ಕೊಂಡು ಇನ್ನು ನನ್ನ ದೇಹಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿದರು. ಆ ಕ್ಷಣಕ್ಕೆ ಪರಮಪದ ಪ್ರಾಪ್ತಿಯಾಯಿತಂತೆ. ಕಾರ್ತೀಕ ಕೃಷ್ಣ ಪಕ್ಷ, ಚತುರ್ದಶಿಯ ರಾತ್ರಿ, ಅಮಾವಾಸ್ಯೆಯ ಪ್ರಭಾತದೊಳಗೆ, ಸ್ವಾತಿ ನಕ್ಷತ್ರ ಯೋಗದಲ್ಲಿ ಭಗವಾನ್ ಮಹಾವೀರರ ಆತ್ಮ ನಶ್ವರವಾದ ಶರೀರವನ್ನು ತೊರೆದು ಲೋಕಾಗ್ರದಲ್ಲಿ ಹೋಗಿ ನೆಲೆಸಿತು. ಅಂದ ಮಂಗಳವಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಕ್ಟೋಬರ್ 15, ಕ್ರಿಸ್ತಪೂರ್ವ 527ನೇ ಇಸ್ವಿ, 527. ಆ ಭಗವಾನರ ನಿರ್ವಾಣ ಸಮಯದಲ್ಲಿ ಆ ಇಂದ್ರಭೂತಿ ಜೊತೆಗೆ ಇರ್ತಿದ್ನಲ್ಲ, ಅವನೇ ತಕ್ಷಣ ಕೇವಲ ಜ್ಞಾನ ಆಗಿಬಿಡ್ತು. ಅಂದರೆ ಭಾಳ ಚಂದ ಹೇಳ್ತಾರೆ ಜೈನ ಪರಂಪರೆಯಲ್ಲಿ, ಒಂದು ದೀಪ ಹೋಗುವಾಗ ಇನ್ನೊಂದು ದೀಪವನ್ನು ಹಚ್ಚಿ ಹೋಗ್ತದೆ ಅಂತ. ಹಾಗೆ ಇಂದ್ರಭೂತಿಗೆ ಕೇವಲ ಜ್ಞಾನ ಆಯಿತು. ಭಗವಾನ್ ಮಹಾವೀರರ ದೇಹ, ಶರೀರ, ಆತ್ಮ ಶರೀರ ಬಿಟ್ಟು ಹೋದ ತಕ್ಷಣ ಕೂದಲು ಮತ್ತು ಉಗುರು ಎರಡನ್ನು ಬಿಟ್ಟು ಉಳಿದ ದೇಹ ಕರ್ಪೂರದ ಹಾಗೆ ಕರಗಿ ಹೋಗ್ಬಿಡ್ತಂತೆ. ಏನೂ ಉಳಿಲಿಲ್ಲ. ನಖ ಮತ್ತು ಕೇಶ ಎರಡು ಬಿಟ್ಟರೆ ಉಳಿದೆಲ್ಲ ಕರಗಿ ಹೋಗ್ಬಿಡ್ತು. ಇಂದ್ರ ಬಂದು ತನ್ನ ಶಕ್ತಿಯಿಂದ ಒಂದು ಮಾಯಾ ಶರೀರ ಮಾಡಿ ಆ ಕೂದಲು ಮತ್ತು ಉಗುರುಗಳನ್ನು ಅದಕ್ಕೆ ಸೇರಿಸಿ, ಆ ಎಲ್ಲ ಮಾಡಬೇಕಲ್ಲ, ಕ್ರಿಯೆಗಳನ್ನು ಮಾಡಬೇಕಲ್ಲ, ಚಂದನನ್ನು ಲೇಪಿಸಿ ಅದು ಏನು ಮಾಡಬೇಕು ಅದೇ ಥರ ಅಗ್ನಿಕುಮಾರನ ಮುಕುಟದಿಂದ ಬಂದಂಥ ಬೆಂಕಿಯನ್ನು ತಗೊಂಡು ಆ ಶರೀರಕ್ಕೆ ಎಲ್ಲ ಕಾರ್ಯ ಮಾಡಿದ, ಸಂಸ್ಕಾರ ಮಾಡಿದ. ನಂತರ ದೇವತೆಗಳೆಲ್ಲ ತಮ್ಮ ಸ್ವಸ್ಥಾನಕ್ಕೆ ಹೋದ್ರಂತೆ. ಆಗ ಈ ನಿರ್ವಾಣೋತ್ಸವ ಮಾಡಬೇಕಾದ್ರೆ ಎಲ್ಲರೂ ದೀಪ ಹಚ್ಚಿಟ್ರಂತೆ, ತೈಲ ದೀಪಗಳನ್ನು ಹಚ್ಚಿಟ್ರು. ಸುಮಾರು ದೀಪ ಹಚ್ಚಿದ್ರು. ಇವತ್ತಿನ ದಿವಸ ಮಹಾವೀರರು ದೇಹ ಬಿಟ್ಟು ನಿರ್ವಾಣ ಪಡೆದರು ಅಂತ ಹೇಳಿ ಅದೊಂದು ದೀಪ ಹಚ್ಚಿ ಮಾಡಿದ್ರಂತೆ. ಇವತ್ತಿಗೂ ಕೂಡ ದೀಪಾವಳಿ ಜೈನರಿಗೆ ಬಹಳ ಮುಖ್ಯ. ಯಾಕಂದರೆ ಅವತ್ತು ನಿರ್ವಾಣೋತ್ಸವ ಅಂತ ಆಚರಿಸ್ತಾರೆ ಅವರು, ದೀಪಗಳನ್ನು ಹಚ್ಚೋದು. ಅವತ್ತಿನ ದಿವಸ ಮಹಾವೀರ ತನ್ನ ದೇಹವನ್ನು ಬಿಟ್ಟು ಮೇಲೆ ಹೋದರು ಅಂತ ಒಂದು ಅರ್ಥ. ಮಹಾವೀರರ ಉಪದೇಶ ಏನು ಅಂತ ನೋಡ್ಬೇಕು ನಾವು. ಜೀವನ ಆಯಿತು. ಇಂದ್ರಭೂತಿ ಇದ್ರಲ್ಲ, ಕೈವಲ್ಯ ಜ್ಞಾನ ಪಡ್ಕೊಂಡಂಥ ಮನುಷ್ಯ, ಆತ ಏನು ಮಾಡಿದರು ಅಂದರೆ, ಆಗಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ ಹೆಚ್ಚು, ಎಲ್ಲ ಮುಖತಾ ನೆನಪಿಡಬೇಕು, ಬಾಯಿಂದ ಓರಲ್ ಟ್ರೆಡಿಷನ್ ಅದು. ಎಲ್ಲ ಮಹಾವೀರರು ಏನು ಹೇಳಿದ್ದಾರೋ
ಅವರ ಜ್ಞಾನ ಮತ್ತು ಉಪದೇಶವನ್ನು ಎಲ್ಲವನ್ನೂ ಸಕಲವಾಗಿ ಸಂಕಲಿಸಿ ಬೇರೆ ಬೇರೆ ಭಾಗ ಮಾಡಿ 12 ಭಾಗ ಮಾಡಿ ಇಟ್ಟರಂತೆ. ಮರೆತು ಹೋಗಬಾರ್ದು ಅಂತ ಒಬ್ಬೊಬ್ಬ ಶಿಷ್ಯರಿಗೆ ಒಂದೊಂದು ಭಾಗ ಹೇಳಬೇಕು. ನೆನಪಿಟ್ಕೊ, ನೀನು ಬಾಯಿಂದ ನೆನಪಿಟ್ಕೋಬೇಕಲ್ಲ. ನಿಮ್ಮ ನೆನಪಿದೆ, ಋಗ್ವೇದವನ್ನು ಇನ್ನೂ ಹೇಳೋರಿದ್ದಾರೆ, 10,000 ಶ್ಲೋಕಗಳನ್ನು ಬಾಯಿಂದ ಹೇಳೋರಿದ್ದಾರೆ. ಓರಲ್ ಟ್ರೆಡಿಷನ್ ಅವಾಗೆಲ್ಲ ಬರೋದು. ಹಾಗೆ ಒಬ್ಬರು ಶಿಷ್ಯರಿಗೆ ಕೊಟ್ಟಂತೆ, ನೀ ನೆನಪಿಡು ಅಂತ. ಅದನ್ನು ದ್ವಾದಶಾಂಗ ಆಗಮ ಅಂತ ಕರೀತಾರೆ. 12 ಭಾಗಗಳು ಮಾಡಿಟ್ರು. ಆದರೆ ದ್ವಾದಶಾಂಗಗಳು ಬರೀ ಮೆಮರಿಯಿಂದ ಬಂದಿರೋದ್ರಿಂದ, ಜ್ಞಾಪಕದಿಂದ ಬಂದಿರೋದ್ರಿಂದ ಸ್ವಲ್ಪ ದಿವಸ ಆದಮೇಲೆ ಮರೆತು ಹೋಗ್ಬಿಡ್ತದೆ. ಬರೆದಿಟ್ಟದ್ದೇ ನಾಶ ಆಗಿ ಹೋಗ್ಬಿಡ್ತದೆ ಎಷ್ಟೋ ಸಲ. ಅಂಥದ್ದು ಬರೀ ನೆನಪಿಟ್ಕೊಳ್ಳೋದು ಹೆಂಗಾಗ್ತದೆ? ಆದ್ದರಿಂದ ಕಾಲಕ್ರಮದಲ್ಲಿ ಹೋದ ಹಾಗೆ ನೆನಪಿನ ಶಕ್ತಿ ಕುಂದಿದ ಹಾಗೆ ಆಗಮಗಳು ನಷ್ಟವಾಗೋಕ್ಕೆ ಶುರುವಾಯಿತು. ಇದನ್ನು ನಾನು ಬುದ್ಧನ ಬಗ್ಗೆ ಹೇಳಿದಾಗಲೂ ಹೇಳಿದ್ದೆ. ಬುದ್ಧ ಹೇಳಿದ್ದಾಗಿತ್ತು. ಬುದ್ಧ ಎಷ್ಟು ಬುದ್ಧಿವಂತ ಅಂದರೆ, ನಾನು ಹೋದ್ಮೇಲೆ ನಾನು ಹೇಳಿದ್ದನ್ನು ತಪ್ಪು ಹೇಳಿಬಿಡ್ತೀರಪ್ಪ ನೀವು ಅಂತ ಹೇಳಿದ. ಅದು ಹಾಗೆ ಆಯಿತು. ಅಂದರೆ ಇಲ್ಲಿ ಕೂಡ ಮಹಾವೀರರು ಹೇಳಿದಂಥ ಜ್ಞಾನ ಏನಿತ್ತೋ, ಮೆಮರಿಯಿಂದ ಬರ್ಕೊಂಡಂಥದ್ದು ನಷ್ಟ ಆಗೋಕ್ಕೆ ಶುರುವಾಯಿತು. ಆಗ ಜೈನ ಧರ್ಮದ ಪ್ರಕಾರ ಅದರಲ್ಲಿ ಮುಖ್ಯವಾಗಿ ಇವ್ರ ಬಗ್ಗೆ ಶ್ವೇತಾಂಬರರ ಬಗ್ಗೆ ಹೇಳೋದಾದರೆ 3 ಸಮ್ಮೇಳನಗಳಾಯಿತು ಅಂತ ಹೇಳ್ತಾರೆ. ಅಂದರೆ ದ್ವಾದಶಾಂಗವನ್ನು ಸೃಷ್ಟಿ ಮಾಡಬೇಕು. ಏನೇನು ಮರೆತು ಹೋಗಿದೆಯೋ ಅದನ್ನು ಸರಿ ಮಾಡ್ಕೋಬೇಕಲ್ಲ. ಈಗ ಬರವಣಿಗೆ ಎಲ್ಲ ಬಂದಿದೆ ಅಂತ ಅವಾಗೇನು ಮಾಡಿದರು, 3 ಸಲ ಸಮ್ಮೇಳನ ಮಾಡಿದ್ರಂತೆ. ಮೊದಲನೇ ಸಮ್ಮೇಳನ ಮಹಾವೀರರ ನಿರ್ವಾಣದ 160 ವರ್ಷಗಳ ನಂತರ ಆಯಿತು. 160 ವರ್ಷದಲ್ಲಿ ಎಲ್ಲ ನೆನಪಿದ್ದವ್ರು ಇದರಲ್ಲೇ, ಕೆಲವರು ಬಾಯಿಂದ ಹೇಳ್ಕೊಂಡವರು ಮತ್ತೆ ಎಲ್ಲ ದಾಖಲೆ ಮಾಡೋಕ್ಕೆ ಶುರು ಮಾಡಿದರು. ಮೊದಲನೇ ಅಂಗ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅಂತ. ಏನು ಪ್ರಯತ್ನ ಮಾಡಿದರೂ 12ನೇದು ನೆನಪಾಗಲಿಲ್ಲಂತೆ. ಅದನ್ನು ದೃಷ್ಟಿವಾದ ಅಂಗ ಅಂತ ಕರೀತಾರೆ. 12ನೇದು 11ರವರೆಗೂ ಹೇಗೋ ಮಾಡ್ಕೊಂಡು ಸೃಷ್ಟಿ ಮಾಡಿದರು. 12ನೇದು ನೆನಪಾಗಲಿಲ್ಲ, ಹೋಗೇ ಬಿಡ್ತು. ಎರಡನೇ ಸಮ್ಮೇಳನ ಕ್ರಿಸ್ತಶಕ 300ರಿಂದ 313ವರೆಗೂ, ಅಂದರೆ ಕ್ರಿಸ್ತನ ನಂತರ 300ರಿಂದ 313ವರೆಗೂ ಅಂತ ಸಮ್ಮೇಳನ ಮಾಡಿ ಅಲ್ಲಿ ಮಧುರೆಯಲ್ಲಿ ನಡೀತಂತೆ. ಮಥುರೆಯಲ್ಲಿ ಅದರ ನೇತೃತ್ವವನ್ನು ಆರ್ಯ ಸ್ಕಂದಿಲರು ಅಂತ ಮಾಡಿದರು. ಅಲ್ಲಿ ಕೂಡ ಅವರಿಗೆ ದೃಷ್ಟಿವಾದ ತಿಳಿಲಿಲ್ಲ, ಏನು ಅಂತ ಗೊತ್ತಾಗಲೇ ಇಲ್ಲ. ಅಂದರೆ ಉಳಿದದ್ದು 12ನೇದು ಗೊತ್ತಾಗಲಿಲ್ಲ. ಮತ್ತು ಕ್ರಿಸ್ತಶಕ 453ರಲ್ಲಿ ಇನ್ನೊಂದು ಸಮ್ಮೇಳನ ಮಾಡಿದರು. ಅಲ್ಲಿ ದೇವದರ್ಗಿಣಿ ಕ್ಷಮಾಶ್ರಮಣರ ನೇತೃತ್ವದಲ್ಲಿ ಆಯ್ತಂತೆ. ಅಲ್ಲೂ ದೃಷ್ಟಿವಾದ ಉಪಲಬ್ಧಿ ಆಗಲಿಲ್ಲ. ಅದು ಈಗೆಲ್ಲ ದಾಖಲೆ ಮಾಡಿ ಬರೆದಿಟ್ಬಿಟ್ಟಿದ್ದಾರೆ. ಆದರೆ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ಶ್ವೇತಾಂಬರರು ಹೇಳ್ತಾರೆ ಕೆಲವು ಭಾಗ ಸಿಕ್ಕಿದೆ ದೃಷ್ಟಿವಾದದ್ದು ಅಂತ ಅವ್ರು ಹೇಳ್ತಾರೆ. ದಿಗಂಬರ್ ಹೇಳ್ತಾರೆ ನಮಗೇನೂ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಕ್ರಿಸ್ತಶಕ 80ರ ಹೊತ್ತಿಗೆ, ಇದು ಬಹಳ ಮುಖ್ಯ, ಅಲ್ಲಿವರೆಗೂ ಒಂದೇ ಇತ್ತು. ಕ್ರಿಸ್ತಶಕ 80ರ ಹೊತ್ತಿಗೆ 2 ಭಾಗ ಆಯಿತು. ದಿಗಂಬರ ಮತ್ತು ಶ್ವೇತಾಂಬರ ಅಂತ 2 ಪರಂಪರೆಗಳು ಬಂದು, ಆ ಸಂಪ್ರದಾಯಗಳು ಒಂದೇ ಆಗಮದಿಂದ ಬಂದಂಥದ್ದು. ಆಗಮ ಒಂದೇ, ಆದರೆ ಇಂಟರ್ಪ್ರಿಟೇಷನ್ ಬೇರೆ ಬೇರೆ. ಈ ನಮ್ಮಲ್ಲೂ ಹಾಗೇ ಇದೆ. ಆ ಮೂಲವಾದಂಥ ವೇದಗಳಾಗಲಿ, ಆ ವೇದಗಳ ವಿವರಣೆಯಲ್ಲಿ ವ್ಯತ್ಯಾಸವಾದಾಗ ತ್ರಿಮತಸ್ಥರಾಗ್ಬಿಟ್ಟು. ಒಂದೇ ವೇದ, ಅದೇ ವೇದವನ್ನು 3 ದಿಕ್ಕಿನಿಂದ ನೋಡಿದಾಗ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಹೀಗೆ 3 ಭಾಗ ಬಂತು. 3 ಹೇಳೋದು ಅದನ್ನೇ, ಅವೇ ವೇದಗಳನ್ನು, ಅದೇ ಉಪನಿಷತ್ತುಗಳನ್ನು ಇಟ್ಟುಕೊಂಡ್ರೂ ಕೂಡ ವಿವರಣೆಯ ಬೇರೆ ಬೇರೆ ರೀತಿಯಿಂದಾಗಿ ಸಂಪ್ರದಾಯಗಳು ಬೇರೆ ಬೇರೆ ಆಯಿತು. ಅವರ ಮೂಲ ಸಿದ್ಧಾಂತ ಮಹಾವೀರದು ಒಂದೇ ಇದ್ದರೂ ಕೂಡ ಪೂಜಾ ವಿಧಾನಗಳಲ್ಲಿ ಮತ್ತು ಅವ್ರು ನೋಡುವ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ನಂಬಿಕೆಗಳಲ್ಲಿ ಬದಲಾವಣೆ ಆಯಿತು. ಆ ಕೆಲವು ಬದಲಾವಣೆ ಹೇಳ್ತಾ ಹೋಗ್ತೀನಿ ನೋಡಿ, ಎಷ್ಟು ಚೆಂದ ಇದೆ. 2ರಲ್ಲಿರುವಂಥ ವ್ಯತ್ಯಾಸ ಏನು ಅಂತ. ಮೊಟ್ಟ ಮೊದಲೇದು ಮಹಾವೀರರ ಭ್ರೂಣ ಅಂತ ಕರೀತಾರೆ. ಮಹಾವೀರ ಹುಟ್ಟಿದ್ದು ಕ್ಷತ್ರಿಯ ರಾಣಿ ತ್ರಿಶಲಾಳಿಂದ. ಅದು ಓದಿದ್ದೀವಿ ಈಗ. ಆದರೆ ನಿಜವಾಗಿ ಅದು ಗರ್ಭಧಾರಣೆ ಆದದ್ದು ಒಬ್ಬ ಬ್ರಾಹ್ಮಣ ಮಹಿಳೆ ದೇವಾನಂದ ಗರ್ಭದಲ್ಲಿ ಅಂತ ಶ್ವೇತಾಂಬರರು ನಂಬುತ್ತಾರೆ. ದಿಗಂಬರ ನಂಬೋದು ತ್ರಿಶಲಾ ಗರ್ಭದಲ್ಲೇ ಹುಟ್ಟಿದ್ದು ಮಹಾವೀರರು ಅಂತ. ಆದರೆ ಗರ್ಭಧಾರಣೆ ಆದದ್ದು ಒಬ್ಬ ಬ್ರಾಹ್ಮಣ ಮಹಿಳೆ ದೇವಾನಂದ ಗರ್ಭದಲ್ಲಿ ಅಂತ ಶ್ವೇತಾಂಬರ ನಂಬ್ತಾರೆ. ಗರ್ಭಧಾರಣೆ ಆದ 83ನೇ ದಿವಸ ಇಂದ್ರ ಅದನ್ನು ತ್ರಿಶಲಾ ಗರ್ಭಕ್ಕೆ ಬದಲಾಯಿಸಿದ ಅಂತ. ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಶ್ವೇತಾಂಬರ ನಂಬೋದು ಹೀಗೆ, ತ್ರಿಶಲಾಳ ಗರ್ಭದಲ್ಲಿ ಭಗವಂತ ಇಳಿಲಿಲ್ಲ, ಮೊದಲು ಇಳಿದದ್ದು ಈ ದೇವಾನಂದ ಗರ್ಭದಲ್ಲಿ. 83ನೇ ದಿವಸ ಇಂದ್ರ ಅದನ್ನು ತೆಗೆದು ಇಲ್ಲಿ ಸ್ಥಾಪನೆ ಮಾಡಿದ ಅಂತ. ಆದರೆ ದಿಗಂಬರ್ ಹೇಳ್ತಾರೆ ಅದು ನಂಬೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. 2ನೇದು ಭಾಳ ಮುಖ್ಯ. ಇದು ಎಲ್ಲ ಪರಂಪರೆಯಲ್ಲಿ ಬರುವಂಥದ್ದು. ನಂಗೆ ಸ್ವಲ್ಪ ಕಾಡತ್ತೆ ಇದು.
ಶ್ವೇತಾಂಬರ್ ನಂಬ್ತಾರೆ ಮಹಾವೀರರು ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿದ್ದರು. ಮದುವೆ ಯಶೋಧೆ ಅನ್ನುವಂಥ ಹುಡುಗಿನ ಮದುವೆ ಆದರು. ಅವರಿಗೊಬ್ಬ ಪ್ರಿಯದರ್ಶನ ಅಂತ ಒಬ್ಬ ಮಗಳಿದ್ಲು. ತಮ್ಮ 30ನೇ ವರ್ಷದವರೆಗೆ ಸಂತೃಪ್ತ ಗೃಹಸ್ಥ ಜೀವನವನ್ನು ನಡೆಸಿದ ಮಹಾವೀರರು ಆನಂತರ ಇದು ಶ್ರಮಣರಾದರು ಅಂತ. ಆದರೆ ದಿಗಂಬರ್ ಹೇಳ್ತಾರೆ ಹಾಗಿಲ್ಲೇ ಇಲ್ಲ, ಸಂಸಾರ ಬೇಡ, ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂಥೇಳಿ ಮೊದಲಿಂದ ಬ್ರಹ್ಮಚರ್ಯವನ್ನು ಹಿಡ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಇದು ಇಲ್ಲಿ ಮಾತ್ರ ಬರೋಲ್ಲ, ಕ್ರಿಶ್ಚಿಯಾನಿಟಿಯಲ್ಲೂ ಈ ಪರಿಸ್ಥಿತಿ ಬಂದಿದೆ. ಜೀಸಸ್ ಕ್ರೈಸ್ತ್ ಮದುವೆ ಆಗಲಿಲ್ಲ ಅಂತ ಒಂದು ಸಿದ್ಧಾಂತ, ಆದರೆ ಮದುವೆ ಆಗಿದ್ದ ಅಂತ ಒಂದಿದೆ. ಮೇರಿ ಮ್ಯಾಗ್ಡಲಿನಿನ ಮದುವೆ ಆಗಿದ್ದ, ಅವನಿಗೊಬ್ಬ ಮಗಳಿದ್ಲು ಅಂತ ಕೂಡ ಇದೆ. ಓಲ್ಡ್ ಟೆಸ್ಟಮೆಂಟ್ ಆ್ಯಂಡ್ ನ್ಯೂ ಟೆಸ್ಟಮೆಂಟ್ ಎರಡಿದ್ದಾವೆ. ಯಾಕೆ ಹಿಂಗೆ ಮಾಡ್ತೀವಿ ನಾವು ಅಂತ? ಮದುವೆ ಆದರೆ ಏನು ಅಪರಾಧನ? ಯಾಕೆ ಅಂದರೆ ನಂಬಿಕೆಗಳು ಹೇಗಿರ್ತದೆ ಅಂದರೆ ಚೇ ಮದುವೆ ಆಗಿಬಿಟ್ಟ ಅಂದರೆ ಅಲ್ಲ, ಅದು ಮದುವೆ ಆಗಬಾರ್ದು, ಅವನು ಆದದ್ದು ಕೂಡ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಈಗ ಕ್ರಿಶ್ಚಿಯಾನಿಟಿ ಒಳಗೆ ದೊಡ್ಡ ದ್ವಂದ್ವ ಇರೋದು ಅದು. ಯೇಸು ಕ್ರಿಸ್ತ ಮದುವೆ ಆದರೆ ತಪ್ಪೇನಾಗ್ತಿತ್ತು? ಅಷ್ಟೇ ಗೌರವಾನ್ವಿತ ಆಗ್ತಿದ್ದ ಅವನು. ಆದರೆ ಜನರಿಗೇನು ಅಂದರೆ ಆತ ಅತ್ಯಂತ ಪವಿತ್ರನಾದವನು. ಸ್ತ್ರೀ ಸಂಘ ಮಾಡಿದ ಅಂದರೆ ಪವಿತ್ರ ಹೋಗ್ಬಿಡ್ತಲ್ಲ ಒಂದು. ಆದ್ದರಿಂದ ಅದಲ್ಲ, ಆಗಬಾರ್ದು. ಆಗಿದ್ದರೆ ಏನು ಮಾಡೋದು? ಆಗಿಲ್ಲ ಅಂತ ಪ್ರೂವ್ ಮಾಡಿಬಿಡೋದು. ಈ ಪ್ರಸಂಗ ಎಲ್ಲ ಕಡೆನೂ ಬಂದಿದೆ ಇದು. ಆದ್ದರಿಂದ ಜೀಸಸ್ ಕ್ರೈಸ್ಟ್ ಪಾಪ ಏನಾಗಿದ್ದು ಅವನಿಗೆ ಗೊತ್ತು. ಆದರೆ ಈಗ ನಾವೇನು ಮಾಡಿದ್ದೀವಿ ಅದು ಮದುವೆ ಆಗಲಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಆದರೆ ನ್ಯೂಟನ್, ಗೆಲೀಲಿಯೋ, ಲಿಯೋನಾರ್ಡೋ ಡಾ ವಿನ್ಸಿ ಇವರೆಲ್ಲರೂ ಏನು ಹೇಳಿದ್ದಂದರೆ ಇಲ್ಲ, ಅವನು ಮದುವೆ ಆಗಿದ್ದ, ಅವನು ಮದುವೆ ಆಗಿ ಮಗಳಿದ್ದಾಳೆ ಮೇರಿ ಮ್ಯಾಗ್ಡಲೀನ್. ತಾವು ಓದಿಬೇಕು, ಮೊದಲನೇ ಬಾರಿಗೆ ಜೀಸಸ್ ಕ್ರೈಸ್ತನ ಕ್ರುಸಿಫಿಕ್ಷನ್ ಆದಮೇಲೆ ಹೂಳಿದಾಗ 3ನೇ ದಿವಸ ಹೋದಾಗ ಆತ ಇಲ್ಲ, ಜೀಸಸ್ ಕ್ರೈಸ್ತ್ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ಹೇಳಿದ್ದೆ ಮೇರಿ. ಅಥವಾ ನೀವು ಲಾಸ್ಟ್ ಸಪ್ಪರ್ ಪಿಕ್ಚರ್ ನೋಡಿದರೆ, ಆ ಫೋಟೋಗ್ರಾಫ್ ಇದೆ, ಅದರ ಚಿತ್ರ ತೆಗೆದಿದ್ದಿದೆ. ಆ ಲಾಸ್ಟ್ ಸಪ್ಪರದಲ್ಲಿ ಒಂದು ಹೆಣ್ಣಿನ ಮುಖ ಇದೆ ಅಲ್ಲಿ, ಅದು ಮೇರಿ ಮ್ಯಾಗ್ಡಲೀನ್ ಅಂತ ವಾದ ಮಾಡ್ತಾರೆ. ದೊಡ್ಡ ಕೆಲಸ ಅದೊಂದು. ಅದು ಸರಿನೋ ತಪ್ಪು ಆ ದೇವರಿಗೆ ಬಿಟ್ಟದ್ದು, ನಮಗೆ ಅವ್ರು ಬಿಟ್ಟದ್ದು. ಆದರೆ ವಿಚಾರ ಯಾಕೆ ಅಂದರೆ ನಮ್ಮನ್ನು ಮನಸ್ಸು ಹೇಗಿದೆ ಅಂದರೆ ದೊಡ್ಡವರಂದ್ರೆ ಹೀಗೆ ಇರಬೇಕು ಅಂತ ಇದ್ದಂಗೆ ಒಪ್ಕೊಳ್ಳೋದಿಲ್ಲ ನಾವು. ಅವ್ರು ನಮ್ಮಂಗೆ ಇರಬೇಕು ಅಂತ ಕೂಡಿಸ್ತೀವಿ ಅವ್ರನ್ನ. ಹಾಗೆ ನಮ್ಮ ಗಣಪತಿದು ಜಗಳ ಬರಲ್ವಾ? ಮದುವೆ ಆಗಿದ್ದ 2 ಹೆಂಡಂದರು ಅಂತ ಹೇಳ್ತೀವಿ, ಇಲ್ಲ ಅಂತ ಕೆಲವರು ಅಂತಾರೆ. ನಮ್ಗೆ ಯಾಕೆ ತಕರಾರದು? ಅದು ಬೇಸಿಕಲಿ ಇರೋದು ಹೀಗೆ. ಅಂದರೆ ಮೂಲ ವ್ಯತ್ಯಾಸ ಚಿಂತನೆಯಲ್ಲಿ, ಪೂಜಾ ಇದರಲ್ಲಿ ನಂಬಿಕೆಯಲ್ಲ, ಮಹಾವೀರ ತತ್ವದಲ್ಲಿ ನಂಬಿಕೆ ಇಲ್ಲ. ಆದರೆ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಕೆ ಬೇರೆ ಬೇರೆ ಆಗುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕು. 19ನೇ ತೀರ್ಥಂಕರ ಮಲ್ಲಿನಾಥ ಅನ್ನೋದನ್ನು ದಿಗಂಬರರು ಒಪ್ಕೋತಾರೆ. 19ನೇ ತೀರ್ಥಂಕರ ಹೆಸರು ಮಲ್ಲಿನಾಥ ಅಂತ. ಅದೇನು ಸ್ಪೆಷಲ್ಲು? ಆದರೆ ಶ್ವೇತಾಂಬರ್ ಹೇಳೋದು ಅದು ಮಲ್ಲಿನಾಥ ಪುರುಷ ಅಲ್ಲ, ಮಲ್ಲಿ ಅನ್ನುವಂಥ ಸ್ತ್ರೀ, ಮಲ್ಲಿ ಅಥವಾ ಮಲ್ಲಿಬಾಯಿ. ಯಾಕೆ? ಅಲ್ಲೂ ಪ್ರಾಬ್ಲಮ್ ಅದೇನೆ. ಸ್ತ್ರೀ ಹಾಗೆ ತೀರ್ಥಂಕರ ಆಗ್ತಾಳ್ರಿ, ಆಗೋಕ್ಕೆ ಸಾಧ್ಯ ಇಲ್ಲ, ನಾಟ್ ಎಲಿಜಿಬಲ್ ಅಂದು ಈ ರಜನೀಶ್ ಭಾಳ ಚೆನ್ನಾಗಿ ಆರ್ಗ್ಯೂ ಮಾಡ್ತಾರೆ ಇದ್ರ ಬಗ್ಗೆ. ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಆಕೆ ಮಲ್ಲಿಬಾಯಿನೇ. ಆದರೆ ನಮ್ಮ ಮನಸ್ಸು ಹೆಂಗಿದೆ, ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಪುರುಷ ಚಿಂತನೆಯನ್ನು ದೊಡ್ಡದಾಗಿ ಇಟ್ಕೊಂಡಂಥ ಜನ ನಾವೇನು ಮಾಡ್ತೀವಿ ಅಂದರೆ ಹೆಂಗೆ ಆಗ್ತಾಳ್ರಿ, ತೀರ್ಥಂಕರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಮಲ್ಲಿಬಾಯಿ ಅಲ್ಲ, ಮಲ್ಲಿನಾಥ ಅಂತ ಹೇಳಬೇಕು. ಆಮೇಲೆ ಓಶೋ ಭಾಳ ಚಂದ ಹೇಳ್ತಾರೆ, 24 ತೀರ್ಥಂಕರ ವಿಗ್ರಹ ಒಂದೇ ಥರ ಇದೆಯಲ್ಲ, ಪುರುಷ ವಿಗ್ರಹ ಇದೆಯಲ್ಲ, ಅದು ಯಾಕೆ? ಮಲ್ಲಿಬಾಯಿ ಆಗಿದ್ದರೆ ಸ್ತ್ರೀ ತೋರಿಸ್ಬೇಕಾಗಿತ್ತಲ್ಲ, ಯಾಕೆ ಮಾಡಿದರು ಅಂತಂದರೆ ಅವ್ರು ಹೇಳ್ತಾರೆ, ಇದು ಎಲ್ಲ ಫಿಲಾಸಫಿಯಲ್ಲಿ ಬರುವಂಥದ್ದು. ಮಾಸ್ಟರ್ ಈಸ್ ಆಲ್ವೇಸ್ ಮ್ಯಾಸ್ಕ್ಯುಲೈನ್, ಡಿಸೈಪಲ್ ಈಸ್ ಆಲ್ವೇಸ್ ಫೆಮಿನೈನ್. ಗುರು ಯಾವಾಗಲೂ ಪುರುಷ, ಶಿಷ್ಯ ಯಾವಾಗಲೂ ಸ್ತ್ರೀ. ನಮ್ಮ ವಚನ ಸಾಹಿತ್ಯದಲ್ಲಿ ನೋಡಬೇಕು ನೀವು, ಶರಣ ಸತಿ ಲಿಂಗಪತಿ. ಎಲ್ಲ ಶರಣರು ಎಲ್ಲರೂ ಸತಿನೇ. ಮೀರಾಬಾಯಿನೂ ಅದೇ ಹೇಳ್ತಾಳೆ, ಬೃಂದಾವನಕ್ಕೆ ಹೋಗಿ ಕೃಷ್ಣನ ಪೂಜೆ ಮಾಡಬೇಕಾದ್ರೆ ಕೃಷ್ಣ ಒಬ್ಬನೇ ಗಂಡಸು, ಉಳಿದವರೆಲ್ಲ ಹೆಂಗಸರು. ಯಾಕೆ? ಗುರು ಕೊಡೋನು, ಮ್ಯಾಸ್ಕ್ಯುಲೈನ್ ಕ್ವಾಲಿಟಿ ಅದು, ಕೊಡೋದು. ಪಡ್ಕೊಳ್ಳೋದು ಸ್ತ್ರೀ ಸ್ವಭಾವ. ಆದ್ದರಿಂದ ಪ್ರತಿಯೊಬ್ಬ ಶಿಷ್ಯ ಅವನು ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅದು ಮುಖ್ಯ. ಸ್ತ್ರೀತ್ವದ ಲಕ್ಷಣ ಜ್ಞಾನ ಪಡ್ಕೊಳ್ಳುವಂಥದ್ದು. ಕೊಡುವಂಥದ್ದು ಇದೆಯಲ್ಲ, ಅದು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು, ಅದು ಮ್ಯಾಸ್ಕ್ಯುಲೈನ್. ಅದಕ್ಕೆ ಹೇಳ್ತಾರೆ, ಮಾಸ್ಟರ್ ಈಸ್ ಆಲ್ವೇಸ್ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಡಿಸೈಪಲ್ ಈಸ್ ಆಲ್ವೇಸ್ ಫೆಮಿನೈನ್. ಆದ್ದರಿಂದ ಮಲ್ಲಿಬಾಯಿ ಚಿತ್ರ ಕೂಡ ಪುರುಷದಂಗೆ ತೋರಿಸಿದ್ರು, ಆದರೆ ಆಕೆ ಮಲ್ಲಿಬಾಯಿ ಅಂತ ಇವರು ಒಪ್ಕೋತಾರೆ, ಯಾರು ನಮ್ಮ ಶ್ವೇತಾಂಬರರು ಒಪ್ಕೋತಾರೆ. ದಿಗಂಬರ್ ಮಾತ್ರ ಅದಲ್ಲ.
ಪುರುಷರೇ ಅಂತ ಹೇಳ್ತಾರೆ. ತೀರ್ಥಂಕರರ ಮೂರ್ತಿಯಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಎರಡು ಪರಂಪರೆಯಲ್ಲಿ. ಶ್ವೇತಾಂಬರ ಪರಂಪರೆಯಲ್ಲಿ ಎಲ್ಲ ತೀರ್ಥಂಕರರ ಮೂರ್ತಿಗಳಿಗೆ ಅಲಂಕೃತವಾದ ಕೌಪೀನ ಇದೆ, ನಗ್ನವಾದ ಮೂರ್ತಿಗಳಲ್ಲವು. ಅಲಂಕೃತ ಕೌಪೀನ ಹಾಕಿರ್ತಾರೆ. ಮತ್ತು ಅಮೃತಶಿಲೆಯ ಮೂರ್ತಿಯಲ್ಲಿ ಕಣ್ಣಿನೊಳಗೆ ತೆರೆದ ಕಣ್ಣಿರ್ತದೆ, ಮುಚ್ಚಿದ ಕಣ್ಣಲ್ಲ, ಕಣ್ಣು ತೆರೆದಿರಬೇಕು ಶ್ವೇತಾಂಬರರ ಪದ್ಧತಿಯಲ್ಲಿ. ದಿಗಂಬರರಲ್ಲಿ ಮೂರ್ತಿ ನಗ್ನ ಆಗಿರ್ತವೆ ಮತ್ತು ಕಣ್ಣುಗಳು ಅರೆ ಮುಚ್ಚಿ ಧ್ಯಾನಮಗ್ನ ಆಗಿರ್ತವೆ. ನಿಮಗೆಲ್ಲಾದರೂ ಮಹಾವೀರ ವಿಗ್ರಹ ಸಿಕ್ಕರೆ ಕಣ್ಣು ಮುಚ್ಚಿದ್ರೆ ಅದು ದಿಗಂಬರ ಪಂಥಕ್ಕೆ ಸೇರಿದ್ದು, ಕಣ್ಣು ತೆರೆದಿದ್ದರೆ ಅದು ಶ್ವೇತಾಂಬರ ಪಂಥಕ್ಕೆ ಸೇರಿದ್ದು. ಮೂರ್ತಿ ಪೂಜೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನೊಂದು, ಇದು ಸ್ವಲ್ಪ ಬಹಳ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಬಹುಶಃ ಶ್ವೇತಾಂಬರ ಪಂಥ ನಂತರ ಬಂದಿರಬೇಕು ಅಂತ ಅನಿಸುತ್ತೆ ನನಗೆ. ದಿಗಂಬರ ಪಂಥ ತುಂಬ ಬಿಗಿಯಾಗಿ ರಿಜಿಡ್ ಆಗಿದ್ದಂಥ ಆಗಿರಬೇಕು ಆವಾಗ. ಮುಂದೆ ಸಾಮಾಜಿಕ ಚಿಂತನೆಯನ್ನು ಸೇರಿಸಿಕೊಂಡು ಶ್ವೇತಾಂಬರ ಪಂಥದಲ್ಲಿ ಸ್ವಲ್ಪ ಆಧುನಿಕ ಮನೋಭಾವ ಬಂತು ಅಂತ ಅನಿಸುತ್ತೆ ನನಗೆ. ದಿಗಂಬರ ಪರಂಪರೆಯಲ್ಲಿ ಸ್ತ್ರೀ ದೇಹದಿಂದ ಮೋಕ್ಷ ಅಸಾಧ್ಯ, ಸಾಧ್ಯವೇ ಇಲ್ಲ. ಸ್ತ್ರೀಗೆ ಮೋಕ್ಷ ಸಾಧ್ಯ ಇಲ್ಲ. ಯಾಕಂದರೆ ತಪಸ್ಸಿಗೆ ಬೇಕಾದಂಥ ಕಠಿಣ ಶ್ರಮಕ್ಕೆ ಮಹಿಳೆಯ ದೇಹ ಹೊಂದಿದ್ದಲ್ಲ ಮತ್ತು ನಗ್ನತೆ ಅಸ್ವಾಭಾವಿಕ. ಆದ್ದರಿಂದ ಅವರು ತೀರ್ಥಂಕರಾಗೋಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಇಲ್ಲ. ಮೋಕ್ಷ ಬೇಕಂದರೆ ಜನ್ಮ ಜನ್ಮಾಂತರ ಸುತ್ತಿ ಹಾಕಿ ಮತ್ತೆ ಪುರುಷ ರೂಪದಲ್ಲಿ ಬರಬೇಕಾಕೆ. ಪುರುಷ ರೂಪದಲ್ಲಿ ಬಂದಾಗ ಮಾತ್ರ ಮೋಕ್ಷ ಸಾಧ್ಯ ಅಂತ ದಿಗಂಬರರು ಒಪ್ಕೋತಾರೆ. ಆದರೆ ಶ್ವೇತಾಂಬರರು ಹಾಗಲ್ಲ, ಸ್ತ್ರೀಯ ದೇಹದಿಂದಲೇ ಕೂಡ ಮುಕ್ತಿ ಪಡ್ಕೋಬಹುದು, ಆಕೆಗೆ ಆಧ್ಯಾತ್ಮಿಕ ಶಕ್ತಿ ಇದೆ ಅನ್ನೋದನ್ನು ಒಪ್ತಾರೆ. ಇದನ್ನು ಓದಿದರೆ ಏನು ಅನಿಸುತ್ತೆ, ನನಗೆ ಅನಿಸಿದ್ದು, ನಾನು ವೈಯಕ್ತಿಕವಾಗಿ ಅನಿಸಿದ್ದು, ಶ್ವೇತಾಂಬರ ಪಂಥ ನಂತರ ಬಂದಿರೋದ್ರಿಂದ ಸಾಮಾಜಿಕ ಮನೋಭಾವವನ್ನು ಬೆಳೆಸ್ಕೊಂಡು ಸ್ತ್ರೀ ಬಗ್ಗೆ ಒಂದು ಉದಾರ ಭಾವನೆ ಹೊಂದಿ, ಪುರುಷ ಮತ್ತು ಸ್ತ್ರೀಗೆ ವ್ಯತ್ಯಾಸ ಏನೂ ಇಲ್ಲ, ಆತ್ಮದಿಂದ ವ್ಯತ್ಯಾಸ ಇಲ್ಲ. ಈಗ ಪುರುಷನಿಗೆ ಮೋಕ್ಷ ಆಗೋದಾದರೆ ಸ್ತ್ರೀಗೆ ಯಾಕೆ ಆಗೋಕ್ಕೆ ಸಾಧ್ಯ ಇಲ್ಲ, ಆಧ್ಯಾತ್ಮಿಕ ಶಕ್ತಿ ಆಕೆಗಿದೆ ಅಂತ ಮಾಡಿದರು ಅಂತ ನನಗನ್ಸೋದು. ಇಲ್ಲಿ ಒಂದು ಸಲ ಕೇವಲ ಜ್ಞಾನ ಪ್ರಾಪ್ತಿ ಆದರೆ ಆ ಶ್ರಮಣನಿಗೆ ಆಹಾರ ಬೇಕೇ ಆಗಿಲ್ಲ ಅಂತ ದಿಗಂಬರರು ನಂಬ್ತಾರೆ. ಊಟ ಬೇಕಾಗಿಲ್ಲ ಅವನಿಗೆ, ಜ್ಞಾನ ಇದೆಯಲ್ಲ, ಇನ್ನೇನು ಬೇಕಾಗಿಲ್ಲ ಅಂತ. ಆದರೆ ಶ್ವೇತಾಂಬರರು ಆ ವಾದ ಒಪ್ಪೋದಿಲ್ಲ. ಜ್ಞಾನ ಇರಬಹುದು ಸ್ವಾಮಿ, ಆದರೆ ದೇಹ ರಕ್ಷಣೆಗೆ ಆಹಾರ ಬೇಕು ಅಂತ ಒಪ್ಕೋತಾರೆ. ಶ್ವೇತಾಂಬರ ಮುನಿಗಳಿದ್ದಾರಲ್ಲ, ಅವ್ರು ಬೇರೆ ಬೇರೆ ಮನೆಗಳಿಗೆ ಹೋಗಿ ಆಹಾರ ಸಂಗ್ರಹ ಮಾಡಿ ಭಿಕ್ಷೆ ಬೇಡಿ ಆಹಾರ ಸಂಗ್ರಹ ಮಾಡ್ತಾರೆ. ಆದರೆ ದಿಗಂಬರ ಮುನಿಗಳು ಮಾತ್ರ ಅವ್ರ ವೃತ ಬಹಳ ಕಠಿಣವಾದದ್ದು. ಅವರು 5-6 ಮನೆಗೆ ಹೋಗೋದಿಲ್ಲ, ಒಂದೇ ಮನೆಗೆ ಹೋಗಬೇಕು. ನೀನೇನು ಹೇಳಿದೆ, ಅವ್ರ ಪದ್ಧತಿ ಹೇಗಂದರೆ ಕುಳಿತು ಊಟ ಮಾಡೋಂಗಿಲ್ಲ, ನಿಂತೇ ಊಟ ಮಾಡಬೇಕು. ಅವರು ಶ್ರಮಣರು ಒಂದೇ ಮನೆಗೆ ಹೋಗಬೇಕು, ಈ ಬೆರಳುಗಳನ್ನು ಮಡಚ್ಕೊಳ್ಬೇಕು, ಹೀಗೆ ಚಾಚಬೇಕು, ಅಂಗೈಯಲ್ಲಿ ಎಷ್ಟು ಬೀಳ್ತದೋ ಅಷ್ಟೇ ಊಟ. ಹೀಗೆ ಬಿಗಿಯಾಗಿರಬೇಕಾದದ್ದು ಅವರು ಪದ್ಧತಿ, ಹಾಗೆ ಸ್ವೀಕರಣೆ ಮಾಡುವಂಥದ್ದು. ಶ್ವೇತಾಂಬರರು ಬಿಳಿ ಬಟ್ಟೆ ಧರಿಸ್ತಾರೆ. ಅವ್ರು ಹೇಳ್ತಾರೆ ಧರ್ಮದಲ್ಲಿ ಬಟ್ಟೆ ಧರಿಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ, ಅದರಿಂದ ಬಟ್ಟೆ ಹಾಕ್ಕೋಬೋದು, ನಾವು ಬಿಳಿ ಬಟ್ಟೆ ಹಾಕ್ಕೋತೀವಿ ಅಂತಾರೆ. ಆದರೆ ದಿಗಂಬರರಿಗೆ ಬಟ್ಟೆ ನಿಷಿದ್ಧ, ಯಾಕಂದರೆ ಅದು ಒಂದು ಸಂಪಾದನೆ ಅಲ್ಲ, ಅದೊಂದು ಸಂಗ್ರಹ ಮಾಡ್ಕೋಬೇಕಾಗ್ತದೆ, ಅದರಿಂದ ಅದು ಬೇಡ. ಎರಡೂ ಪಂಥಗಳ ಸಾಧ್ವಿಯರಿದ್ದಾರಲ್ಲ, ಅವರು ಬಿಳಿ ಬಟ್ಟೆ ಮಾತ್ರ ತೊಡಬೇಕು, ಬಿಳಿ ಬಟ್ಟೆ ಹಾಕ್ಕೋತಾರೆ. ಈ ತೀರ್ಥಂಕರರು ಮತ್ತು ಶ್ರಮಣರೇನಿದ್ದಾರೋ ಅವರ ಜೀವನ ಚರಿತ್ರೆಗಳಿಗೆ ಶ್ವೇತಾಂಬರರು ಚರಿತ್ರೆ ಅಂತ ಕರೆದರೆ, ದಿಗಂಬರರು ಅದನ್ನು ಪುರಾಣ ಅಂತ ಕರೀತಾರೆ. ಈ ಸಣ್ಣ ಸಣ್ಣ ಭಿನ್ನತೆಗಳು ಎರಡರ ನಡುವೆ ಇದೆ. ಇನ್ನು ಮುಖ್ಯವಾಗಿ ಸಂದೇಶ ಸಾರ ಸಮರಿಯ ನೋಡಬೇಕಾದ್ರೆ ಬಹಳ ಮುಖ್ಯವಾಗಿರುವಂಥದ್ದು ಇದು ಮಹಾವೀರದೊಳಗೆ. ಮಹಾವೀರರು ಸೃಷ್ಟಿಕರ್ತನ ನಿರಾಕರಿಸಿದರೂ ಕೂಡ ಆತ್ಮವನ್ನು ನಿರಾಕರಿಸಲಿಲ್ಲ, ಆತ್ಮ ಇದೆ ಅಂತ ಒಪ್ಕೊಂಡ್ರು. ಅದೊಂದು ಚಂದ ಕಲ್ಪನೆ ಇದೆ. ಪರಿಶುದ್ಧ ಆತ್ಮ ಅಂದರೆ ಪರಮಾತ್ಮ, ಪರಮ ಆತ್ಮ ಅದು. ಅವರು ಹೇಗೆ, ಅವ್ರ ಪ್ರಕಾರ ಪರಮಾತ್ಮರು ಬೇಕಾದಷ್ಟು ಜನ ಇದ್ದಾರೆ, ಅನೇಕ ಜನ ಇದ್ದಾರೆ, ಅವರೆಲ್ಲ ಲೋಕಾಗ್ರದಲ್ಲಿರುವಂಥ ಸಿದ್ಧಶಿಲೆಯಲ್ಲೇ ಕೂತಿದ್ದಾರೆ ಅಂತ. ಪರಮಾತ್ಮರಿದ್ದಾರೆ ಎಲ್ಲರೂ ಒಂದು ಕಡೆಗೆ ಅಂತ. ಜಿನ ಮತ್ತು ಶ್ರಮಣ ಅನ್ನುವಂಥದ್ದು ಒಬ್ಬ ದೇವ ಅಥವಾ ವ್ಯಕ್ತಿ ಹೆಸರಲ್ಲ. ಕರ್ಮಛತ್ರಗಳನ್ನೆಲ್ಲ ಗೆದ್ದವರು, ಕರ್ಮಕ್ರಿಯೆಗಳನ್ನೆಲ್ಲ ಗೆದ್ದು ದೊಡ್ಡವರು ಯಾರಾಗಿದ್ದವರು ಅವರೆಲ್ಲರೂ ಜಿನರೇ. ಅರ್ಹಂತ ಅಂತ ಕರೀತಾರೆ ಅವ್ರನ್ನ. ತಾವು ಜೈನದ್ದು ನೌಕಾರ ಮಂತ್ರ ಓದಬೇಕು, ಅದ್ರ ಬರ್ತದೆ, ಓಂ ನಮೋ ಅರಿಹಂತಾನಂ, ಓಂ ನಮೋ ಶುದ್ಧಾನಂ ಅಂತ ಮಂತ್ರ ಹೇಳ್ತಾರೆ. ಅದಕ್ಕೆ ನೌಕಾರ ಮಂತ್ರ ಅಂತ ಹೇಳ್ತಾರೆ. ಅಲ್ಲಿ ಅರ್ಹಂತ ಅಂತಂದರೆ ಯಾರು ಅಂದರೆ, ಅದು ಬೇಸಿಕಲಿ ಅರ್ಹತೆಯಿಂದ ಬಂದವನು, ಪೂಜಾರ್ಹವಾದಂಥ ವ್ಯಕ್ತಿ, ಯಾರನ್ನು ಪೂಜೆ ಮಾಡ್ಬೋದು ಅಂಥ ಮನುಷ್ಯ, ಎಲ್ಲವನ್ನು ಜಯಿಸಿದಂಥ ಜಿನ ಅವನು. ಈ ತೀರ್ಥಂಕರರು ವರ ಶಾಪ ಕೊಡಲ್ಲ, ಇದು ಬಹಳ ಮುಖ್ಯ. ಇದು ಅದೊಂದು ದೊಡ್ಡ ಕೆಲಸ.
ತೀರ್ಥಂಕರಾದವರು ಪೂಜೆ ಮಾಡಿದಾಗ ವರ ಶಾಪ ಕೊಡಲ್ಲಂತವ್ರು. ಜಿನನ ಆರಾಧನೆ ಅಂದರೆ ಆದರ್ಶ ಗುಣಗಳ ಆರಾಧನೆ. ಭಾಳ ಚೆಂದ ಇದು. ನನಗೆ ವ್ಯಕ್ತಿ ಪೂಜೆ ಅಂತ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಮಹಾವೀರನ ಪೂಜೆ ಮಾಡ್ತೀವಿ, ಕರೆಕ್ಟು. ಆದರೆ ಮಹಾವೀರ ಅಪೇಕ್ಷೆ ಮಾಡಿದ್ದೇನು ಅಂದರೆ ಜಿನರ ಪೂಜೆ ಅಂದರೆ ಒಬ್ಬ ವ್ಯಕ್ತಿ ಪೂಜೆ ಅಲ್ಲ, ಆದರ್ಶ ಗುಣಗಳ ಪೂಜೆ ಮಾಡಿದ ಹಾಗೆ ಅಂತ. ಆದ್ದರಿಂದ ವ್ಯಕ್ತಿ ಪೂಜೆಯನ್ನು ಮಾಡದೆ ಆದರ್ಶಗಳನ್ನು ಪಾಲಿಸಿ ಅಂತ ಹೇಳೋದು ಉದ್ದೇಶ. ಬುದ್ಧ ಮಾಡಿದ ಹಾಗೆ, ಬುದ್ಧ ಹೇಗೆ ಪಾಲಿ ಭಾಷೆಯಲ್ಲಿ ಮಾತಾಡಿದ್ನೋ, ಜನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡಿದ್ನೋ, ಹಾಗೆ ಮಹಾವೀರ ಕೂಡ ತನ್ನ ಧಾರ್ಮಿಕ ಚಿಂತನೆಗಳನ್ನು ಅರ್ಧ ಮಾಗದಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಹೇಳ್ಕೊಂಡು ಎಲ್ಲ ಕಡೆ ಬಂದ. ಇದು ಯಾಕೆ ಕಾರಣ ಅಂದರೆ ಅರ್ಥವಾಗದೆ ಹೋದರೆ ಭಾವುಕ ಸಂಬಂಧ ಬರೋಲ್ಲ. ನಮ್ಮ ಕಣ್ಣನ್ ಮಾಡ್ತಾರೆ, ಹಿರೇಮಗಳೂರು ಕಣ್ಣನ್. ಅವರು ದೇವಸ್ಥಾನಕ್ಕೆ ಹೋದರೆ ಎಲ್ಲ ಪ್ರಾರ್ಥನೆ ಕನ್ನಡದಲ್ಲಿ ಮಾಡ್ತಾರೆ. ಅವರು ಹತ್ತಿರ ಅನಿಸಲ್ವಾ? ಈಗ ನಾನು ಯಾವುದೋ ಮಂತ್ರ ಜೋರಾಗಿ ಹೇಳಿಬಿಟ್ರೆ ಕೇಳೋಕೆ ಚಂದ ಅನ್ನಿಸ್ಬೋದೇನೋ, ಆದರೆ ನಿಜವಾಗ ಅರ್ಥ ನಮ್ಗೆ ಗೊತ್ತೇ ಆಗಲ್ಲ. ಏನೋ ಅಬ್ಬರ ಅನಿಸುತ್ತೆ. ಉತ್ತಪ್ತ ತ್ಯುತ್ಕಟತ್ಕಟ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾತಿತೆ ಬಾಧಿತಂಗಾನ್. ಇದು ಒಂದು ಶ್ಲೋಕ ಚಂದ ಅನಿಸುತ್ತಲ್ಲ ಕೇಳಿದರೆ. ಅರ್ಥ ಗೊತ್ತಾದರೆ ಚಂದ, ಗೊತ್ತಾದರೆ ಅರ್ಥ ಆಗ್ಬೋದು. ಅದೇ ಒಂದೇ ಹಂ ತ್ವಂ ಹನುಮಾನ್ ಇತಿ ಮಹಿತಮಃ ಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹವತಾರ. ಇದಂದಾಗ ಸ್ವಲ್ಪ ಸಂಸ್ಕೃತ ಪರಿಷ್ಕಾರ ಇದ್ದರೆ ಓಹ್ ಹನುಮಂತನ ಹೊಗಳ್ತಾರೆ ಅಂತ ಗೊತ್ತಾಗ್ತದೆ. ಸಂಸ್ಕೃತ ಗೊತ್ತಿಲ್ಲ ಅಂದರೆ ಏನಾಗ್ತದೆ? ಶಬ್ದ ಮಾತ್ರ ಆಗ್ತದೆ. ಆ ಭಾವುಕ ಬಂಧ ಬರಬೇಕಾದ್ರೆ ಅದನ್ನೇ ಕನ್ನಡದಲ್ಲಿ ಹೇಳಿದರೆ, ನಮ್ಮ ಬನ್ನಂಜಿಯವರು ಭಾಳ ಚಂದ ಮಾಡಿದ್ದಾರೆ. ಮಧ್ವಾಚಾರ್ಯ ಕೃತಿಗಳನ್ನೆಲ್ಲ ಬೇಡಿದ್ದ ನೀಡುವನು ಏನದು ಬೇಡಿದ್ದ ನೀಡುವನು ತುಂಬು ಮಾಡಿದ್ದಾರೆ. ಅದನ್ನು ಮಧ್ವಾಚಾರ್ಯರ ಪದ್ಯಗಳನ್ನೆಲ್ಲ ಕನ್ನಡದ ಇಷ್ಟು ಚಂದ ಮಾಡಿದ್ದಾರೆ. ಕೇಳಿದಾಗ ಓಹ್ ಎಷ್ಟು ಚೆನ್ನಾಗಿದೆಯಲ್ಲ ಪದ್ಯ ಇದು ಅನಿಸುತ್ತೆ. ಆ ಭಾವುಕ ಸಂಬಂಧ ಬರೋದಕ್ಕೆ ಬುದ್ಧ ಮಹಾವೀರರಂಥ ಜ್ಞಾನಿಗಳು ಅದನ್ನು ಅವ್ರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳಿದರು. ಸಮವಸರಣದಲ್ಲಿ ಮಹಾವೀರರ ದಿವ್ಯ ಧ್ವನಿ ಎಲ್ರಿಗೂ ಅರ್ಥ ಆಗ್ತಿತ್ತು ಅಂತ ಒಂದು ಮಾತಿದೆ. ಈ ಮಹಾಜ್ಞಾನಿಗಳ ಮಾತು ಎಲ್ರಿಗೂ ಅರ್ಥ ಆಗ್ತಾಯಿತ್ತು. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೆ ಕೂಡ ಅರ್ಥ ಆಗ್ತಿತ್ತು ಅಂತ. ಇದು ವಿಶೇಷ ಏನಾದ್ರು ಸಾಂಕೇತಿಕವಾಗಿ ತಗೋಬೇಕು, ಅದನ್ನು ಆರ್ಗ್ಯೂ ಮಾಡೋದಲ್ಲ. ಸಾಂಕೇತಿಕವಾಗಿ ಅಂದರೆ ಏನು ಹೇಳಿ? ಮನೆಯಲ್ಲಿ ಒಂದು ನಾಯಿ ಸಾಕಿರ್ತಾರೆ, ಅದು ಕೈ ಮಾಡಿದ ತಕ್ಷಣ ಓಡಿ ಬರ್ತದೆ. ನಿಮ್ಮ ನೋಡಿದ ತಕ್ಷಣ ಪ್ರೀತಿ ತೋರಿಸುತ್ತೆ ಕಣ್ಣಲ್ಲಿ. ಯಾವ ಭಾಷೆಯಲ್ಲಿ ಮಾತಾಡಿದ್ರಿ? ಭಾಷೆನೇ ಇಲ್ಲಲ್ಲ, ಭಾಷೆ ಬೇಕಾಗಿಲ್ಲ. ಮಗುನ ಎತ್ಕೊಂಡಿದ್ದಾಳೆ ತಾಯಿ, 4 ತಿಂಗಳ ಮಗುನ ತಾಯಿ ಮುಖ ನೋಡಿ ನಗ್ತದೆ ಮಗು. ಯಾವ ಭಾಷೆಯಲ್ಲಿ ಮಾತಾಡಿದ್ಲು ತಾಯಿ ಮಗು ಜೊತೆಗೆ? ಆತನೇ ಒಂದು ಅಪಾರ್ಟ್ಮೆಂಟಲ್ಲಿ ಏನಾದರೂ ಇದ್ದರೆ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಆಡೋಕ್ಕೆ ಹೋಗ್ತಿರ್ತಾರೆ ನೋಡಿ. ತಮಿಳೇ ಬರಲ್ಲ ಹುಡುಗಿಗೆ, ಇದು ಕನ್ನಡವೇ ಬರಲ್ಲ, ಅದು ತೆಲುಗು ಹುಡುಗಿ. ಮಾತಾಡ್ತಾ 2-3 ತಾಸು ಆಟ ಆಡ್ತಾರೆ ಅವರು. ಯಾವ ಭಾಷೆಯಲ್ಲಿ ಆಟ ಆಡಿದರು? ಅವ್ರ ಭಾಷೆನೇ ಬೇರೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಅದನ್ನು ಕಮ್ಯುನಿಕೇಷನ್ ಅಂತ ಕರೆಯೋಲ್ಲ, ಕಮ್ಯೂನಿಯನ್ ಅಂತ ಕರೀತಾರೆ. ಭಾಷೆಯನ್ನು ಮೀರಿದಂಥ ಸಂವಹನ ಅದು. ಭಾಷೆ ಬೇಕಾಗಿಲ್ಲ. ನಾನು ಎಷ್ಟೋ ಜನ ಕೇಳಿದ್ದೇನೆ, ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಮಾತಾಡ್ತಾರೆ. ತಾವು ಕೇಳಿದ್ದೀರಿಲ್ಲ ಗೊತ್ತಿಲ್ಲ. 10,000 15,000 ಜನ ಬಂದು ಕೂತ್ಕೋತಾರೆ ಬೆಳಗ್ಗೆ. ರೈತರು 100 ಕಿಲೋಮೀಟರ್ ದೂರಿಂದ ಟ್ರ್ಯಾಕ್ಟ್ರಲ್ಲಿ ಕೂತ್ಕೊಂಡ್ಬರ್ತಾರೆ. ಎಷ್ಟೋ ಸಲ ಕೇಳಿದೆ ನಾನು, ಸ್ವಾಮಿಗಳು ಹೇಳಿದ ಅರ್ಥ ಆಗುತ್ತೇನಪ್ಪ ನಿನಗೆ ಅಂತ ಕೇಳಿದೆ. ಅರ್ಥ ಆಗುತ್ತೋ ಬಿಡುತ್ತೋ, ಸುಖ ಮಾತ್ರ ತುಂಬ ಆಗುತ್ತೆ ಸರ್. ಎಂಥ ದೊಡ್ಡ ಮಾತ್ರೆ ಅದು. ಆ ಪದ ಅರ್ಥ ಆಗಲಿಕ್ಕಿಲ್ಲ, ಆದರೆ ಸ್ವಾಮಿಗಳು ಹೇಳಿದಂಥ ಮಾತು ಸೀದಾ ಆಂತರ್ಯಕ್ಕೆ ಹೋಯ್ತಲ್ಲ ಅದು. ಇದನ್ನೇ ಮಾತಷ್ಟು ಚಂದ ಹೇಳೋದು. ತೀರ್ಥಂಕರರು ಮಾತಾಡಬೇಕಾದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೆ ಕೂಡ ಮಾತಾರ್ಥ ಆಗ್ತಾಯಿತ್ತು ಅಂತ. ಇನ್ನೊಂದು ಬಹುದೊಡ್ಡ ತತ್ವ ಜೈನ ಇದ್ರದ್ದು ಅಂದರೆ ಪರಂಪರೆದು ಅಂದರೆ ಅನೇಕಾಂತವಾದ ಅಂತ. ಇದು ಬಹಳ ಮುಖ್ಯ ನಮ್ಮ ಜೀವನಕ್ಕೆ. ಇವತ್ತು 21ನೇ ಶತಮಾನಕ್ಕೆ ಬೇಕಾದದ್ದು ಅನೇಕಾಂತವಾದ. ನಾನೇ ಹೇಳಿ ಸತ್ಯ ಅಂತಲ್ಲ, ಸತ್ಯಕ್ಕೆ 100 ಮುಖಗಳಿದ್ದಾವೆ. ನಿಂದೇ ಸತ್ಯ ಅಂತ ಹಠ ಹಿಡಿದು ಕೂತ್ಕೋಬೇಡ. ಇವತ್ತು ನಮ್ಮ ಸಂಸ್ಥೆಗಳ ಒಡೆದು ಹೋಗೋದು, ದೇಶಗಳ ಒಡೆದು ಹೋಗೋದು, ಮನೆಗಳ ಒಡೆದು ಹೋಗೋದು ನಾನೇ ಹೇಳಿದ್ದು ಸರಿ ಅಂತ ಹಠದಿಂದಾಗಿ. ನನ್ನ ಧರ್ಮನೇ ಶ್ರೇಷ್ಠ, ನಿಮ್ದು ಯಾವುದೂ ಕಡೆದು, ಓಹೋ ನಿಮ್ದೆಲ್ಲ ಪ್ರಯೋಜನ ಇಲ್ಲ, ನಾನು ಹೇಳಿದ್ದೆ ಸತ್ಯ. ಈ ಹಠದಿಂದಾಗಿ ಜೀವನ ಒಡೆದು ಹೋಗ್ತದೆ. ಹಾಗೆ ಅನ್ಬೇಡಿ. ಸತ್ಯಕ್ಕೆ 100 ಮುಖಗಳಿದ್ದಾವೆ, ನಿನ್ನ ಸತ್ಯ ದೊಡ್ಡದು ಅಂತ ಅನ್ಬೇಡ ಅನ್ನೋದು ಅನೇಕಾಂತವಾದ. ಅಹಿಂಸೆ ಇದೊಂದು ಬಹುದೊಡ್ಡ ಕಾಣಿಕೆ ಮಹಾವೀರರು ಕೊಟ್ಟದ್ದು. ಪ್ರಮುಖ ಚಿಂತನೆಯೇ ಅಹಿಂಸೆ ಅವ್ರದ್ದು. ಎಲ್ಲ ಪ್ರಾಣಿಗಳಲ್ಲಿ ಸಂಯಮದಿಂದ ಬದುಕೋದಿದೆಯಲ್ಲ, ಅದೇ ಅಹಿಂಸೆ. ಅವ್ರದ್ದು ಮಾತು ಹೇಳ್ತಾರೆ ಮಹಾವೀರರು, ಬೇರೆ ಪ್ರಾಣಿಗಳ ವಧೆ ಅಂದರೆ ನಿನ್ನ ವಧೆ ಮಾಡ್ಕೊಂಡು ಹಾಗೆ ಅಂತ. ಬೇರೆ ಪ್ರಾಣಿಗಳ ವಧೆ ಮಾಡೋದು ನನ್ನ ವಧೆ ಮಾಡ್ಕೊಂಡಾಗೆ. ಆದರೆ ಪ್ರಕೃತಿಯೊಳಗೆ ಸಾಧ್ಯವೇ
ಅಹಿಂಸೆ ಅನ್ನೋ ಮಾತು ಬರ್ತದೆ. ನಮ್ಮ ಗುಂಡಪ್ಪನವ್ರು ಭಾಳ ಚಂದ ಬರೀತಾರೆ ಕಗ್ಗದಲ್ಲಿ. ಒಲ್ಲೆನೆನ್ನುವರಾದಾರು ಅಹಿಂಸೆ ತತ್ವದ ಸೊಬಗ. ಒಲ್ಲೆ ಅನ್ನುವರು ಯಾರು? ಅಹಿಂಸೆ ತತ್ವದ ಸೊಬಗ. ಸಲ್ಲಿಸುವೆನು ಆ ವೃತವನ್ನೆನಲ್ಲೊಂದು ತೊಡಕು. ಆ ವೃತವನ್ನು ನಡೆಸಬೇಕು ಅಂತ ಒಂದು ತೊಡಕಿದೆ ನನಗೆ. ಏನು? ಹುಲ್ಲೆಯನ್ನು ತಿನ್ನುವ ಹುಲಿ ಒಣ ಹುಲ್ಲನ್ನುಣಬಹುದೇ? ಹುಲ್ಲೆಯನ್ನು ತಿನ್ನುವ ಹುಲಿ ಹುಲ್ಲನ್ನುಣಬಹುದೇ? ಅದು ಬದುಕೋದೇ ಜಿಂಕೆ ಹೊಡೆದು ತಿನ್ನೋದು. ಬೇರೆ ಪ್ರಾಣಿ ಹೊಡೆದುಕೊಂಡೇ ತಿನ್ನಬೇಕದು. ತಿನ್ನಬೇಡಪ್ಪ, ಹಿಂಸೆ ಮಾಡಬೇಡ, ಹುಲ್ಲು ತಿನ್ನೋದು ತಿಂತದ ಅದು. ಅದಕ್ಕೆ ಕೊನೆಗೆ ಮಾತು ಹೇಳ್ತಾರೆ, ಎಲ್ಲಿ ಸೃಷ್ಟಿಯಲ್ಲಿ ದಯ ಮಂಕುತಿಮ್ಮ, ಸೃಷ್ಟಿಯಲ್ಲಿ ದಯ ಎಲ್ಲಿದೆಯಪ್ಪ ಅಂತ. ಈ ಪ್ರಶ್ನೆ ಮಹಾವೀರರನ್ನು ಕಾಡಿರಬೇಕು. ದಯ ಎಲ್ಲಿ ಬರ್ತದೆ? ಅದಕ್ಕೆ ಚಂದ ಹೇಳ್ತಾರೆ ಅವರು. ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ಹಿಂಸೆ ಆಗ್ತಾನೇ ಇದೆ ಪ್ರಕೃತಿಯಲ್ಲಿ. ಒಂದು ಜೀವಿ ಮತ್ತೊಂದು ಜೀವಿಯನ್ನು ತಿಂದು ಬದುಕ್ತದೆ. ನಾವು ತರಕಾರಿ ತಿನ್ನಲ್ವಾ? ನಾವು ತರಕಾರಿಯಲ್ಲಿ ಸಸ್ಯದಲ್ಲಿ ಜೀವ ಇದೆ ಅಂತ ಒಪ್ಪಲ್ವಾ? ಜಗದೀಶ್ ಚಂದ್ರ ಬೋಸ್ ಹೇಳಿದಾರಲ್ಲ. ಹಾಗಾದ್ರೆ ನಾವು ತರಕಾರಿ ತಿನ್ನೋದು ಕೂಡ ಹಿಂಸೆ ಅಲ್ವಾ? ಬರೀ ಕೋಳಿ ಕುರಿ ತಿನ್ನೋದಂದೇ ಹಿಂಸೆ ಅಲ್ಲ, ಇದು ತರಕಾರಿ ತಿನ್ನೋದು ಹಿಂಸೆ ಆಯ್ತಲ್ಲ ಹಾಗಾದರೆ ಅನ್ಬೋದು. ಇಂಥ ಹಿಂಸಾಮಯ ಜಗತ್ತಿನಲ್ಲಿ ಹಿಂಸೆ ಸಾಧ್ಯವೇ ಅಂತ ಪ್ರಶ್ನೆ ಕೇಳಿದಾಗ ಮಹಾವೀರ್ ಹೇಳ್ತಾರೆ, ಪೂರ್ತಿ ಹಿಂಸೆ ತಡೆಯೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲಪ್ಪ, ಆದರೆ ಎಲ್ಲ ರೀತಿಯ ಹಿಂಸೆಯನ್ನು ಕಡಿಮೆ ಮಾಡೋದೇ ನಮ್ಮ ಜೀವನದ ಉದ್ದೇಶ. ಅನಿವಾರ್ಯವಾದ ಹಿಂಸೆಗಳು ಪಟ್ಟಿ ಮಾಡ್ತೀನಿ, ಎಷ್ಟು ಚೆಂದ ಇದೆ ರೀ ಅದು, ಓದಬೇಕದನ್ನು. ಒಂದು 15 ದಿವಸ ತೊಗೊಂಡು ಬರೀಬೇಕಾದ್ರೆ ನನಗಿದನ್ನು ಅವ್ರು ಪೂರ್ತಿ ಸಮರಿ ಮಾಡಬೇಕಲ್ಲ, ಕಂಡೆನ್ಸ್ ಮಾಡಿ. ಅಹಿಂಸೆ ಸಿದ್ಧಾಂತ ಭಾಳ ದೊಡ್ಡದು. ಅವ್ರು ಹೇಳ್ತಾರೆ, ಹಿಂಸೆ ಮನ, ವಚನ, ಕಾಯ 3ಗಳಿಂದ ಆಗ್ತದೆ. ಬರೀ ಕಾಯದಿಂದ ಮಾತ್ರ ಅಲ್ಲ, ದೇಹದಿಂದ ಮಾತ್ರ ಅಲ್ಲ, ಮನಸ್ಸಿನಿಂದ, ವಚನದಿಂದ, ದೇಹದಿಂದ ಹಿಂಸೆ ಆಗ್ತದೆ. ನಾವು ಹಿಂಸೆ ಮನದಿಂದ ಬೇಕಾದಷ್ಟು ಮಾಡ್ತೀವಿ. ಒಂದು ಕೊಂಕು ಮಾತಾಡಿ, ಯಾರ ಬಗ್ಗೆ ಅಲುಸಲ್ಲದ ಮಾತಾಡಿ ಬೇಕಾದಷ್ಟು ಹಿಂಸೆ ಮಾಡಲ್ವಾ? ಮನಸ್ಸಿನಿಂದ ಮಾಡುವಂಥದ್ದು, ಮಾತಿನಿಂದ ಮಾಡುವಂಥದ್ದು, ಕೊನೆಗೆ ದೇಹದಿಂದ ಮಾಡುವಂಥದ್ದು. ಹಿಂಸೆಯ ಚಿಂತನೆ ಕೂಡ ಹಿಂಸೆ. ಹಿಂಸೆ ಚಿಂತನೆ ಮಾಡೋದು ಕೂಡ ಹಿಂಸೆ. ಅದು ಒಂದು ಗಮನಿಸಿ, ನೀವು ಮತ್ತೊಬ್ಬರ ಬಗ್ಗೆ ಹಿಂಸೆ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಹಿಂಸೆಗಳು ಹೋಗಿರಲ್ವಾ? ಅದನ್ನು ನಮ್ಮ ರಾಜರತ್ನಂ ವಾಚ್ ಯುವರ್ ವಾಚ್ ಅಂತ ಹೇಳೋರು. ವಾಚ್ ಯುವರ್ ವರ್ಡ್, WATCH, ವಾಚ್ ಯುವರ್ ವಾಚ್ ಅಂತ. ವಾಚ್ ಯುವರ್ ವರ್ಡ್ಸ್ ಫಸ್ಟ್. ನಿನ್ನ ಮಾತಿನ ಬಗ್ಗೆ ಎಚ್ಚರ ಇರಲಿ. ವಾಚ್ ಯುವರ್ ಆ್ಯಕ್ಷನ್. ಯಾಕಂದರೆ ಮಾತು ಏನು ಒಡ್ಡು ಮಾತಾಡಿದಾಗ ಒಂದು ಕ್ರಿಯೆ ಬರ್ತದೆ. ಅದಕ್ಕೆ ವಾಚ್ ಯುವರ್ ವರ್ಡ್, ವಾಚ್ ಯುವರ್ ಆ್ಯಕ್ಷನ್. ಈ ಎರಡೂ ಕೆಟ್ಟ ಆಗಬೇಕಾದ್ರೆ ವಾಚ್ ಯುವರ್ ಕ್ಯಾರೆಕ್ಟರ್. ಇವೆಲ್ಲ ಸರಿ ಆಗಬೇಕಾದ್ರೆ ವಾಚ್ ಯುವರ್ ಥಾಟ್ಸ್, T. ಕೊನೆಗೆ ಇದೆಲ್ಲವೂ ಸರಿ ಆಗಬೇಕಾದ್ರೆ ವಾಚ್ ಯುವರ್ ಹಾರ್ಟ್. ಇದೆಲ್ಲವೂ ಮನ, ವಚನ, ಕಾಯ 3 ಕಡೆಯಿಂದ ಹಿಂಸೆ ಆಗೋಕ್ಕೆ ಸಾಧ್ಯ ಇದೆ. ಅದನ್ನು ಎಷ್ಟು ಚಂದ ಹೇಳ್ತಾರೆ. ಆ 3ರಲ್ಲೂ ಸಂಯಮ ಬೇಕು. ಹಿಂಸೆಯಲ್ಲಿ 4 ಬಗೆಗಳು ನಾವು ಗಮನಿಸೋಣ ಸ್ವಾಮಿ, ನಮ್ಮ ಜೀವನದಲ್ಲಿ ಸಿಗುವಂಥದ್ದು. ಉದ್ಯೋಗಿ ಹಿಂಸೆ ಅಂತ ಕರೀತಾರೆ. ಮಹಾವೀರ್ ಎಷ್ಟು ಚಂದ ಕ್ಲಾಸಿಫೈ ಮಾಡಿದ್ದು. ಉದ್ಯೋಗಿ ಹಿಂಸೆ ಕೃಷಿ ಮಾಡುವಾಗ, ಯುದ್ಧ ಮಾಡುವಾಗ, ಬರೆಯುವಾಗ, ವಾಣಿಜ್ಯದಲ್ಲಿ, ದನ ಕಾಯುವ ಕೆಲಸ ಮಾಡುವಾಗ, ಕಲಾಕಾರ ವೃತ್ತಿ ಮಾಡುವಾಗ, ಜೀವನ ನಿರ್ವಹಣೆಗೆ ಯಾವುದೇ ಕೈಕೊಂಡ ಕೆಲಸದಲ್ಲಿಯೂ ನಮ್ಗೆ ಗೊತ್ತಿಲ್ಲದ ಹಾಗೆ ಹಿಂಸೆ ಆಗಿ ಆಗ್ತದೆ. ಕೃಷಿ ಮಾಡುವಾಗ ನೇಗಿಲು ಹಾಕಿರಬೇಕಾದ್ರೆ ಯಾವುದೋ ಒಂದು ಹುಳು ಹುಪ್ಪಡಿ ಸತ್ತೋಗ್ಬೋದು. ಒಂದು ಅಗಲ ರಸ್ತೆ ಮಾಡಬೇಕಾದ್ರೆ ಒಂದು ಮರ ಕತ್ತರಿಸಿ ಹಾಕ್ತೀವಿ, ಅದರೇನೋ ಪ್ರಾಣಿ ಇತ್ತೇನೋ ಪಾಪ, ಪೊಟ್ಟರಿಯೊಳಗೆ ತತ್ತಿ ಇತ್ತೇನೋ ಸತ್ತೋಯ್ತದು. ಹೀಗಾಗಿ ಆಗ್ತದೆ. ಲೇಖನ ವೃತ್ತಿಯಲ್ಲಿ ಏನು ಬರೀತಾರೆ? ಲೇಖನ ವೃತ್ತಿಯಲ್ಲಿ ಏನು ಹಿಂಸೆ ಹೇಳಿ? ನಾವು ಗಮನಿಸಿರೋಲ್ಲ. ನೀವು ಬರೀಬೇಕಾದ್ರೆ ಯಾವ ಕಾಗದ ತಗೋತೀರೋ ಆ ಕಾಗದ ಮಾಡ್ಬೇಕಾದ್ರೆ ಯಾವುದೋ ಮರ ಹಾಳಾಗೋಗಿದೆ ಅಲ್ಲಿ. ಆ ಮರವನ್ನು ಆಶ್ರಯಿಸಿ ಯಾವುದೋ ಪಕ್ಷಿ ಕೂತಿತ್ತು, ಅದಕ್ಕೆ ಆ ಗತಿ ತಪ್ಪೋಯ್ತು. ಆದ್ದರಿಂದ ಲೇಖನ ಕ್ರಿಯೆಯಲ್ಲಿ, ಕಲಾಕಾರ ವೃತ್ತಿಯಲ್ಲಿ ಕಲ್ಲು ಕೆತ್ತಬೇಕಾದ್ರೆ ಅಲ್ಲೊಂದು ಯಾವುದೋ ಮಾಸ್ ಡೆವಲಪ್ ಆಗಿತ್ತು, ಸ್ವಲ್ಪ ಕೂತ್ಕೊಂಡಿತ್ತು, ಜೀವ ಪ್ರಾಂತ್ಯದು ಜೈವಿಕ ವಸ್ತು ಇತ್ತು, ಅದು ಹಾಳಾಗೋಯ್ತು. ಹೀಗೆ ಪ್ರತಿಯೊಂದು ಕೆಲಸದಲ್ಲಿ ಹಿಂಸೆ ಆಗ್ತದಲ್ಲ, ಉದ್ಯೋಗಿ ಹಿಂಸೆ ಅಂತಾರೆ. ಅದಕ್ಕೇನು ಮಾಡಬೇಕು? ಮಹಾವೀರ್ ಹೇಳ್ತಾರೆ, ಯಾವ ಉದ್ಯೋಗದಲ್ಲಿ ಅತ್ಯಂತ ಕಡಿಮೆಯಾದ ಹಿಂಸೆ ಆಗುತ್ತೋ ಅದನ್ನು ಮಾಡಪ್ಪ. ಅಥವಾ ಕೆಲಸ ಮಾಡುವಾಗ ಹಿಂಸೆ ಆದೀತೆ ಅಂತ ಚಿಂತನೆ ಮಾಡಿಕೊಂಡಾಗ ಅಷ್ಟು ಮಟ್ಟಿಗೆ ಹಿಂಸೆ ಕಮ್ಮಿ ಆಗ್ತದೆ, ಅದು ಮಾಡು. ಗೃಹಾರಂಭಿ ಹಿಂಸೆ ಅಂತ ಕರೀತಾರೆ. ಗೃಹಾರಂಭಿ ಹಿಂಸೆ ಅಂದ್ರೇನು? ಬದುಕಿಗೆ ಅನಿವಾರ್ಯವಾದ ಕೆಲಸಗಳನ್ನು ಮಾಡುವಾಗ, ಅಡುಗೆ ಮಾಡುವಾಗ, ಸ್ನಾನ ಮಾಡುವಾಗ, ಬಟ್ಟೆ ಒಗೆಯುವಾಗ, ಮನೆ ಶುದ್ಧ ಮಾಡುವಾಗ ಕೂಡ ಹಿಂಸೆ ಆಗ್ತದೆ. ನಾವು ಅಡುಗೆ ಮಾಡಬೇಕಾದ್ರೆ ಸೊಪ್ಪನ್ನು ತೊಗೊಂಬಂದು ತೊಳಿತೇವೆ ನೀರಲ್ಲಿ. ಅದನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿ ತೊಳಿತಾರೆ ಕೆಲವರು, ಅಥವಾ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾರೆ, ಬಸಿತಾರೆ. ಅಲ್ಲೇನೋ ಪಾಪ ಬ್ಯಾಕ್ಟೀರಿಯಾ ಇತ್ತೇನೋ ಒಂದಿಷ್ಟು, ಅದು ಹೋಯ್ತು. ನಮಗೆ ಬ್ಯಾಕ್ಟೀರಿಯಾ ಬೇಡ, ಆ ಬ್ಯಾಕ್ಟೀರಿಯಾ ಬದುಕೊಂಡಿತ್ತಲ್ಲ, ಅದು ಹೋಯ್ತಲ್ಲ. ಆದ್ದರಿಂದ ಸ್ನಾನ ಮಾಡುವಾಗ
ಗೊತ್ತಿಲ್ಲದ ಹಾಗೆ ಉಜ್ಜಿಕೊಂಡಾಗ ಆ ಸಾಬೂನು ಹಾಕಿದಾಗ ಆ ಸಾಬೂನು ನೊರೆಯಿಂದ ಯಾವುದೋ ಒಂದು ಪ್ರಾಣಿ ಸತ್ತು ಹೋಗುತ್ತೆ. ಅದು ಕೆಮಿಕಲ್, ಅದು ಹೇಗಿದ್ರು ಅದಕ್ಕೆ ನಾವು ಹಿಂಸೆ ಆಗ್ತದೆ. ಹೀಗೆ ನೋಡ್ಕೊಂಡಾಗ ಏನೂ ಮಾಡಬಾರ್ದೇನೋ ಅನಿಸ್ಬಿಡುತ್ತೆ ಬಟ್ಟೆ ಒಗೆಯುವಾಗ. ಆದರೆ ಅದಕ್ಕೆ ಹೇಳ್ತಾರೆ, ಹೌದು ಬಿಡೋಕ್ಕಾಗಲ್ಲ ಇವೆಲ್ಲನೂ, ಆದರೂ ಕೂಡ ಶುಚಿ ಮಾಡುವಾಗ ಆದಷ್ಟು ಎಚ್ಚರದಿಂದ ಮಾಡಿ. ಆ ಜೈನ ಮುನಿಗಳು ಹೋಗಬೇಕಾದ್ರೆ ಮಯೂರ ಪಿಂಚ ಅಂತ ಇರ್ತದೆ. ಯಾವಾಗ ನವಿಲು ಗರಿ ತೊಗೊಂಡು ಹೋಗ್ತಿರ್ತಾರೆ, ಮುಂದೆ ನಡಿಬೇಕಾದ್ರೆ ಹಿಂಗೆ ಆಡ್ಸ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಮುಂದೆ ಹುಳ ಹುಪ್ಪಡಿ ನೆಲದ ಮೇಲೆ ಇದ್ದರೆ, ಇರುವೆ ಇದ್ದರೆ ಗೊತ್ತಾಗಲ್ಲ ಪಾರಾಗಲಿ ಅಂತ. ಅಂದರೆ ಆದಷ್ಟು ಮಟ್ಟಿಗೆ ಕಾನ್ಷಿಯಸ್ಲಿ ಹಿಂಸೆ ಮಾಡೋದು ಹಾಗೆ ತೀರ್ಮಾನ ಮಾಡ್ಕೋಬೇಕು. ವಿರೋಧಿ ಹಿಂಸೆ ಅಂತ ಇದು ಬಹಳ ಚೆಂದ. ಇದು ತನ್ನ ಮತ್ತು ಇತರರ ಜೀವ ರಕ್ಷಣೆಗಾಗಿ, ಕುಟುಂಬದ ರಕ್ಷಣೆಗಾಗಿ, ಶೀಲ ಸಂಪತ್ತಿನ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಅತ್ಯಾಚಾರಿ ಆಕ್ರಮಣಕಾರಿಗಳನ್ನು ಹೊಡೆದು ಓಡಿಸುವಾಗ ಅಲ್ಲೂ ಹಿಂಸೆ ಆಗ್ತದೆ. ಆದರೆ ಯಾರು ದೋಷಗಳಿದ್ದಾರೋ, ಈಗ ನಮ್ಮ ದೇಶಕ್ಕೆ ಆಕ್ರಮಣ ಮಾಡೋಕ್ಕೆ ಬಂದಂಥವರು, ಅವ್ರನ್ನ ಹೋಗಿ ಅಟ್ಯಾಕ್ ಮಾಡಿ ಹೊಡೆದು ಹಾಕೋದು ಹಿಂಸೆನ? ಹಾಗಾದರೆ ಅದಲ್ಲ ಅಂತ ಹೇಳ್ತಾರೆ. ಸಿಸ್ಟರ್ ಹೇಳ್ತಾರೆ, ಇಂಥ ಕ್ರಿಯೆಗಳಲ್ಲಿ, ಮೇಲಿನ ಕಾರ್ಯಗಳಲ್ಲಿ ಅನಿವಾರ್ಯವಾಗಿ ಹಿಂಸೆ ಆದರೆ ಆ ವ್ಯಕ್ತಿ ಅಹಿಂಸಕನಾಗೆ ಉಳಿಯುತ್ತಾನೆ ಅಂತ. ನಾನು ನಿನ್ನೆ ಗಾಂಧಿದು ಹೇಳಿದೆ ಎಕ್ಸಾಂಪಲ್ಲು. ಚಾಕು ತೊಗೊಂಡು ಹಾಕ್ಬಿಡು ಅಂದರು ಗಾಂಧಿ ಹೇಳೋಕ್ಕೆ ಸಾಧ್ಯ ಇದೆ ಚಾಕು ತೊಗೊಂಡು ಹಾಕು ಅಂತ? ಅವ್ರು ಹೇಳ್ತಾರೆ ಹಾಕು, ಏನು ಚಿಂತೆ ಇಲ್ಲ, ಅವ್ರು ಉಗ್ರರಾಗಿದ್ದಾರೆ, ಅವ್ರು ಶಿಕ್ಷೆ ಕೊಡಬೇಕಾದ್ರೆ ಹೊಡು ನೀನು, ಹೇಳಿ ಆಗಬೇಡ, ಅಹಿಂಸೆ ಅಂದರೆ ಹೇಳಿತನ ಅಲ್ಲ ಅಂತ ಹೇಳ್ತಾರೆ. ಅದನ್ನೇ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಚೆನ್ನಾಗಿ. ಅರ್ಜುನ ಕ್ಷತ್ರಿಯ, ಅವನೇ ಯುದ್ಧ ಬೇಡ, ಇವನೇ ಯಾಕೆ ಪುಸ್ತಲಾಯಿಸ್ಬೇಕ್ರಿ, ಯುದ್ಧ ಮಾಡು ಅಂತ. ಅವ್ರವ್ರ ಸಂಕಟ ದಾಯದಿಗಳು. ಅವ್ನು ರಾಜ್ಯ ಬೇಡ, ಬಿಡ್ತೀನಿ, ಅರಣ್ಯಕ್ಕೆ ಹೋಗ್ತೀವಿ ಅಂತ ಹೋಗ್ಲಿ ಬಿಡ್ರಿ, ಪಾಪ ಕೃಷ್ಣ ಯಾಕೆ ಒತ್ತಾಯ ಮಾಡಬೇಕು? ಯುದ್ಧಸ್ವ ತಸ್ಮಾತ್ ಯುದ್ಧಸ್ವ ಅಂತ ಹೇಳ್ತಾನೆ. ಯುದ್ಧ ಯಾಕೆ ಮಾಡಿಸ್ಬೇಕು? ಯಾಕೆ ಅಂದರೆ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಅಧರ್ಮ ತಾಂಡವ ಆಗ್ತದೆ. ಅವನು ಹೇಳ್ತಾನೆ, ನಿನಗೋಸ್ಕರ ಬರಲಿಲ್ಲಯ್ಯ ನಾನು. ಯುದ್ಧ ಮುಗಿದ ಮೇಲೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಅಂತೂ ನಮ್ಮ ಕಡೆ ನಿಂತ್ಕೊಂಡು ಗೆಲ್ಲಿಸ್ಬಿಟ್ಟೆಪ್ಪ ನಮ್ಮನ್ನು ಅಂತ. ಅವನು ಹೇಳ್ತಾನೆ, ನಿಮ್ಮ ಕಡೆ ಬರಬೇಕು ಅಂತ ಬಂದದ್ದಲ್ಲ, ನೀವು ಧಾರ್ಮಿಕರಾದ್ದರಿಂದ ನಿಮ್ಮ ಕಡೆ ಇದ್ದೀನಿ ನಾನು. ಅಧರ್ಮ ಮಾಡಿದ್ರೆ ನಿಮ್ಮನ್ನೇ ಮೊದಲು ಹೊಡೆದು ಹಾಕ್ತಿದ್ದೆ. ಅಂದರೆ ಅವನು ಧರ್ಮದ ಪರವಾಗಿರೋದು ಹೊರತಾಗಿ ಪಾಂಡವರ ಪರವಾಗಿ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಹಾಗೆ ಎಲ್ಲಿ ಅಧರ್ಮ ತಲೆ ಎತ್ತಾ ಇದೆಯೋ ಅಲ್ಲಿ ಶಿಕ್ಷೆ ಕೊಡೋ ಪ್ರಸಂಗ ಬಂದಾಗ ಅನ್ಹೆಸಿಟೇಟಿಂಗ್ಲಿ ಪನಿಷ್, ಏನೂ ಚಿಂತೆ ಮಾಡೋ ಕಾರಣ ಶಿಕ್ಷೆ ಕೊಡಿ, ಆಗ ಕೂಡ ಮನುಷ್ಯ ಅಹಿಂಸಕನಾಗೇ ಉಳಿತಾನೆ ಅಂತ ಹೇಳುವಂಥದ್ದು. 4ನೇ ಹಿಂಸೆ ಮಾತ್ರ ಕೆಟ್ಟದು ಅಂತ ಹೇಳ್ತಾರೆ, ಸಂಕಲ್ಪ ಹಿಂಸೆ ಅಂತದು. ಸಂಕಲ್ಪ ಹಿಂಸೆ ಅಂದ್ರೇನು? ಯಾವುದೂ ಅಪರಾಧ ಮಾಡಿಲ್ಲ ಅಂತ ಗೊತ್ತಿದ್ರು ಉದ್ದೇಶಪೂರ್ವಕವಾಗಿ, ಸಂಕಲ್ಪಪೂರ್ವಕವಾಗಿ ಮತ್ತೊಬ್ಬರಿಗೆ ಹಿಂಸೆ ಕೊಡೋದಿದೆಯಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡೋದಿದೆಯಲ್ಲ, ಆತಂಕವಾದ ಆಗಲಿ. ಈಗ ಆತಂಕವಾದ ನೋಡ್ತೀವಲ್ಲ ನಾವು. ಮೊನ್ನೆ ದಿವಸ ಯಾರು ನಮ್ಮವ್ರಿ ಪಾಪ ಬೆಂಗಳೂರವರು ಸಂಭ್ರಮದಿಂದ ಲಂಕಾಕ್ಕೆ ಹೋಗಿದ್ದಾರೆ. ಹೋಗಿ ಒಂದು 4 ದಿವಸ ಆರಾಮಿದ್ದು ಬರೋಣ ಅಂತ ಹೋಟೆಲಲ್ಲಿ ಇದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋದಾಗ ಯಾವನೋ ಚಂಡಾಲ ಬಂದು ಬಾಂಬ್ ಹಾಕಿ ಸತ್ತು ಹೋಗೋದಾದರೆ ಏನು ಕರ್ಮ ಹೇಳಿ ಅಲ್ವಾ? ಇದನ್ನು ಹೇಳು ಸಂಕಲ್ಪ ಹಿಂಸೆ ಅಂತ. ಮತ್ತೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶದಿಂದಾನೇ ಮಾಡುವಂಥ ಹಿಂಸೆ ಇದೆಯಲ್ಲ, ಇದನ್ನು ಹೀನಾಯವಾದ ಹಿಂಸೆ ಅಂತ ಬರೀತಾರೆ. ಅದಕ್ಕೆ ಹೇಳ್ತಾರೆ, ಇವರಿಗೆ ಜನ್ಮ ಜನ್ಮಾಂತರಗಳಲ್ಲಿ ಮೋಕ್ಷ ಸಿಗೋದಿಲ್ಲ ಅಂತ ಹೇಳೋದು. ಗೃಹಸ್ಥರಿಗಾಗಿ ಒಂದು ವೃತ ಕೊಟ್ಟಿದ್ದಾರೆ, ಭಾಳ ಚೆಂದ. ಅದು ಪಂಚಾಣು ವೃತ ಅಂತ ಕರೀತಾರೆ. ಭಾಳ ನೆನಪಿಟ್ಕೋಬೇಕಿದ್ದೀನಿ, ಭಾಳ ಚೆಂದ ಇದೆ. ಗೃಹಸ್ಥರಿಗೋಸ್ಕರ ಇದು, ಶ್ರಮಣರಿಗಲ್ಲ. 5 ಅದಕ್ಕೆ ಪಂಚಾಣು ವೃತ ಅಂತ. ಮೊದಲೇದು ಅಹಿಂಸಾಣು ವೃತ ಅಂತ. ಮನ ವಚನ ಕಾಯಗಳಿಂದ ನಿಮ್ಮ ಬದುಕಿನಲ್ಲಿ ಎಷ್ಟು ಸಾಧ್ಯವೋ ಎಚ್ಚರಿಕೆಯಿಂದ ಕೆಲಸ ಮಾಡಿ, ಸಂಯಮದಿಂದ ಕೆಲಸ ಮಾಡಿ. ಅಂಥ ಕೆಲಸ ಆಗುವಾಗ ಮತ್ತೊಬ್ಬರು ನೋವಾಗಲಾರ್ದಂಗೆ ಮಾಡ್ಕೊಳ್ಳಿ. ಅದು ಅಹಿಂಸಾಣುವೃತ. 2ನೇದು ಸತ್ಯಾಣುವೃತ. ಸತ್ಯಾಣುವೃತ ಅಂದರೆ ಯಾರು ಸ್ಥೂಲ ರೂಪದಲ್ಲಿ ಅಸತ್ಯವನ್ನು ಮಾತಾಡೋದಿಲ್ವೋ ಅಥವಾ ಬೇರೆಯವ್ರ ಕಡೆಯಿಂದ ಸುಳ್ಳು ಹೇಳಿಸಲ್ವೋ, ಸಣ್ಣ ಸಣ್ಣ ಕೆಲಸಗಳಲ್ಲೂ ಸುಳ್ಳು ಹೇಳಿಬಿಡ್ತೀವಿ ನಾವು. ಮನೆಗೆ ಬಂದು ಫೋನ್ ಬರ್ತದೆ, ಇಲ್ಲ ಅಂತ ಹೇಳಿಬಿಡು ಅಂತ ಹೆಂಡ್ತಿಗೆ, ಮಗನಿಗೆ ಹೇಳೋದು ಇಲ್ಲ ಅಂತ ಹೇಳಿಬಿಡು. ನೀವು ಅಷ್ಟೇ ಸುಳ್ಳು ಹೇಳೋದಲ್ಲ, ಅವ್ರ ಕಡೆಯಿಂದನೂ ಸುಳ್ಳು ಹೇಳಿಸ್ತೀವಿ. ಅದಕ್ಕೆ ಹೇಳ್ತಾರೆ, ಅದನ್ನು ಹೇಳ್ತಾರೆ ಅವರು, ಅಸತ್ಯವನ್ನು ನೀವು ಮಾತಾಡೋದಾಗಲಿ ಮತ್ತೊಬ್ಬರ ಕಡೆಯಿಂದ ಮಾತಾಡಿಸೋದಾಗಲಿ ಅದು ಮಾಡಬಾರ್ದು. ಮತ್ತು ಇನ್ನೊಂದು, ಪರರಿಗೆ ಸಂಕಟ ಆಗುವಂಥದ್ದು. ಇದು ಸ್ವಲ್ಪ ನನಗೆ ಅಷ್ಟು ಹಿಡಿಸ್ತಿಲ್ಲ ಮನಸ್ಸಿಗೆ, ಮತ್ತು ಹೇಳಿಬಿಡ್ತೀನಿ. ಯಾವುದೋ ಒಂದು ಸತ್ಯ ಇದೆ, ಆ ಸತ್ಯ ಹೇಳಿದರೆ ಮತ್ತೊಬ್ಬರ ಮನಸ್ಸಿಗೆ ನೋವಾಗ್ತದೆ, ಆದ್ದರಿಂದ ನಾನು ಸತ್ಯ ಹೇಳಲೇಬೇಡಿ. ನನಗೆ ಅಷ್ಟು ಒಪ್ಪಿಗೆ ಆಗಲಿಲ್ಲ ಅದು. ಯಾಕೆಂದರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾ ಸತ್ಯಮಪ್ರಿಯಂ ಅಂತ ಒಪ್ಪಿದಂಥವ್ರು ನಾವು. ಅಂದ್ರೇನು? ಸತ್ಯವನ್ನು ಹೇಳಬೇಡ ಅಂತಲ್ಲ, ಸತ್ಯವನ್ನು ನೋವಾಗುವಂಗೆ ಹೇಳಬೇಡ ಅಂತ. ಭಾಳ ಚಂದ ಮಾತದು. ಮುಖಕ್ಕೇನೋ ಹತ್ತಿದೆ, ನಾವು ಮೇಷ್ಟ್ರ ಮಂದಿ ಕ್ಲಾಸ್ ಮುಗಿಸ್ ಬಂದಾಗ ಒಂಚೂರು ಚಾಕ್ ಪೀಸ್ ಹತ್ತಿರ್ತದೆ. ಏನು ಬಂಗಾರ ಹತ್ತತ್ತ ಮೇಷ್ಟ್ರ ಮುಖಕ್ಕೆ? ಚಾಕ್ ಪೀಸೇ ಹತ್ತೋದು. ಏನ್ರಿ ನಿಮ್ಮ ಮುಖ ನೋಡ್ಕೊಳ್ರಿ ಅನ್ನೋದು ಹೇಗೆ? ಸ್ವಲ್ಪ ಒರೆಸ್ಕೊಂಡ್ಬಿಟ್ಟಿದಾನ
ಅನ್ನೋದು ಹೇಗೆ? ಎರಡೂ ಹೇಳಿದ್ದು ಅದೇನೆ, ಆದರೆ ಹೇಳೋ ರೀತಿ ಸೊಬಗಿರಲಿ ಅಂತ. ಅದು ಹೇಳೋದು ಹಾಗೇನೆ, ಒರಟಾಗಿ ಮಾತಾಡಬೇಡಿ. ಹೇಳೋದನ್ನು, ಸತ್ಯವನ್ನು ಮೆಚ್ಚು ಹಾಗೆ. ನ ಬ್ರೂಯ ಸತ್ಯಮಪ್ರಿಯಂ ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ ಕೆಲವರು ತಪ್ಪು ತಿಳ್ಕೊತಾರೆ. ಹಾಗಲ್ಲ, ಅದು ಸತ್ಯವನ್ನು ಅಪ್ರಿಯ ಆಗೋ ಹಾಗೆ ಹೇಳಬೇಡ ಅಂತ. ಮಕ್ಕಳಿಗೆ ನಾವು ಔಷಧಿ ಕುಡಿಸ್ಬೇಕಾದ್ರೆ ಏನು ಮಾಡ್ತೀವಿ? ಸ್ವಲ್ಪ ಜೇನುತುಪ್ಪ ಹಾಕ್ಯೋ, ಸಕ್ಕರೆ ಹಾಕ್ಯೋ, ಚೆನ್ನಾಗಿದೆ ಪುಟ ಇದು, ಸಕ್ಕರೆ ತಿನ್ನೋ, ಏನಾಗೋದಿಲ್ಲ ಅಂತ. ತಿಂದಾಗ ಗೊತ್ತಾಗತ್ತೆ ಒಳಗಡೆ ಔಷಧಿ ಅಂತ. ಆ ಸತ್ಯವನ್ನು ಹಾಗೆ ಹೇಳಬೇಕು ಅಂತ. ಆಚಾರ್ಯಾನುವೃತ ಅಂತ, ನಮ್ಮ ಆಚಾರಗಳು ಹೇಗಿರಬೇಕು ಅಂತ. ಇತರರು ಇಟ್ಟಂಥ ವಸ್ತು, ಮಾರ್ಗದಲ್ಲಿ ಬಿದ್ದಂಥ ವಸ್ತು, ಯಾರಾದರೂ ಮರೆತು ಹೋದಂಥ ವಸ್ತು ಅಥವಾ ನಾನು ಕೊಡದೇ ಇರುವಂಥ ವಸ್ತುವನ್ನು ತಗೊಳ್ಳೋದು ಬಹುದೊಡ್ಡ ತಪ್ಪು. ಅದನ್ನು ಪರಿಗ್ರಹ ಮಾಡಬಾರ್ದು, ತಗೋಬಾರ್ದು ಮತ್ತೊಬ್ಬರ ಕಡೆಯಿಂದ. ಆಚಾರ್ಯಾನುವೃತ. ನಾನೂ ಚೌರ್ಯ ಮಾಡಬಾರ್ದು, ಮತ್ತೊಬ್ಬರ ಕಡೆಯಿಂದನೂ ಮಾಡಿಸ್ಬಾರ್ದು. ಬ್ರಹ್ಮಚರ್ಯಾನುವೃತ. ಪಾಪದ ಹೆದರಿಕೆಯಿಂದ ಪರಸ್ತ್ರೀಯರ ಕಡೆಗೆ ಹೋಗದೇ ಇರೋದು, ಬೇರೆಯವ್ರನ್ನು ಹೋಗೋ ಹಾಗೆ ಪ್ರೇರೇಪಿಸದೇ ಇರುವಂಥದ್ದು, ಇದನ್ನು ಪರಸ್ತ್ರೀ ತ್ಯಾಗ ಅಂತ ಕರೀತಾರೆ. ಇದು ಬಹಳ ಮುಖ್ಯ. ಇದು ಬ್ರಹ್ಮಚರ್ಯಾನುವೃತ ಅಂತ. ಅಪರಿಗ್ರಹಾನುವೃತ. ಯಾವುದನ್ನು ಸ್ಟೋರ್ ಮಾಡಿ ಇಡಬಾರ್ದು, ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಇದು ಬಹಳ ದೊಡ್ಡ ತತ್ವ. ಇದು ಜಾಸ್ತಿ ಬೇಕಾದ ತೊಗೋಬೇಡಿ, ಸ್ಟೋರ್ ಮಾಡಿ ಇಡಬೇಡಿ. ಹಳೆ ಕಾಲದಲ್ಲಿ ಅಂಗಡಿಗಳಿದ್ದಾಗ ಕಟ್ಟೆ ಮೆತ್ಕೊಂಡು ಏನು ಬೇಕೋ ಎಸ್ಕೊಂಡು ಬರ್ತಿದ್ವಿ. ಇವಾಗ ಶಾಪಿಂಗ್ ಮಾಲಲ್ಲಿ ಹಾಗಿಲ್ಲ, ಗೊತ್ತಾ? ಒಂದು ಟ್ರಾಲಿ ತೊಗೊಂಡು ಹೋಗ್ತೀವಿ. ನೀವು ದಯವಿಟ್ಟು ನೋಡಿ, ನೆಕ್ಸ್ಟ್ ಟೈಮ್ ಹೋದಾಗ ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ, ಏನು ತರಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಮನೆಗೆ ಬಂದ ಮೇಲೆ ನೋಡಿ, ಲಿಸ್ಟ್ನಲ್ಲಿ ಇಲ್ಲದೇ ಇರೋದೇ ಜಾಸ್ತಿ ಇರುತ್ತೆ. ಅದೊಂದು ತೊಗೊಂಬಿಡ್ರಿ, ಮನೆ ಬಂದಿತ್ತಲ್ಲ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಚೆನ್ನಾಗಿದೆ, ಇಟ್ಕೊಳ್ಳಿ. ಇದು ನಾವಿನ್ನೂ ಈ ದೇಶ, ನಮ್ಮ ದೇಶ ಒಳ್ಳೆಯದು, ನಾವು ಭಾಳ ಶ್ರೀಮಂತರಲ್ಲ. ನಾನು ಬೇರೆ ದೇಶದಲ್ಲಿ ನೋಡಿದ್ದೇನೆ, ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿ, ಕಾಸ್ಟ್ಕೋ ಅಂತೆಲ್ಲ ಇದ್ದಾವೆ. ಸಣ್ಣ ಪ್ರಮಾಣದಲ್ಲಿ ಯಾವುದನ್ನು ಮಾರಲ್ಲ ಅವರು, ದೊಡ್ಡದೇ. ನೀವು ನಂಬಲಿಕ್ಕಿಲ್ಲ. ನನ್ನ ಮಗನ ಮನೆಯಲ್ಲಿ ಮೌತ್ ವಾಶ್ ಇರ್ತದಲ್ಲ, ಹಲ್ತಿ ಉಜ್ಕೊಂಡ್ಮೇಲೆ ಮೌತ್ ವಾಶ್ ಮಾಡ್ಕೊಳ್ಳೋದು ಅಂತ ಇರುತ್ತೆ. ಇದು ಏನಪ್ಪ ಅಂದೆ, ತಂದ ದೊಡ್ಡ ಕ್ಯಾನು. ನಾನು ಜನ್ಮ ಪೂರ್ತಿ ಮುಕ್ಕಳಿಸಿದ್ರು ಸಾಕಾಗಲ್ಲ ಅದು. ಇದು ಯಾಕೆ ಅದು ಇರೋದೇ ಹಾಗೆ ಅಂತ ಅವನು ಒಂದೊಂದಲ್ಲ ಎರಡೆರಡು ಕ್ಯಾನ್ ಕೊಡ್ತಾರೆ ಅವರು. ನಾನು ಎಷ್ಟೋ ಸಲ ವಾಕಿಂಗ್ ಹೋದಾಗ ಬೆಳಗ್ಗೆ ನೋಡ್ತಾ ಇದ್ದೆ, ಅನ್ಓಪನ್ಡ್ ಕ್ಯಾನ್ಸ್, ಅನ್ಓಪನ್ಡ್ ಬಾಕ್ಸಸ್ ಹಾಗೆ ಎಸೆದಿದ್ದಾರೆ. ಯಾಕಂದರೆ ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ. ಮನೆಯಲ್ಲಿರೋ 2-2.5 ಜನ ಇರ್ತಾರೆ. ಅಂಥದ್ರೊಳಗೆ ಈ ದೊಡ್ಡ ದೊಡ್ಡ ತಂದ್ರೆ ಮುಗಿಯೋದು ಯಾವಾಗ? ಡೇಟ್ ಬಾರ್ ಆಗುತ್ತೆ. ಮುಚ್ಚಳ ಕೊಡು ಓಪನ್ ಮಾಡಲಾರ್ದೆ ಹಾಗೆ ವಸ್ತು ಸಾಮಾನು ನೋಡಿದ್ದೀನಿ. ಇದನ್ನೇ ಅಪರಿಗ್ರಹ, ಬೇಡ ಅನ್ನೋದವ್ರು. ವಸ್ತು ಹಾಳು ಮಾಡಬೇಡಿ. ಈ ಪಂಚಾಣುವೃತ್ತದ ಲಕ್ಷಣಗಳನ್ನು ಹೇಳಿದಾಗ ಅತಿಚಾರಗಳನ್ನು ಮಾಡಬೇಡಿ, ಈ ವೃತ್ತಗಳನ್ನು ಮೀರಿ ಹೋಗಬೇಡಿ ಅಂತ ಹೇಳ್ತಾರೆ. ಅಪರಿಗ್ರಹ ಎಲ್ಲರ ಮನಸ್ಸನ್ನು ಎಳೆದಂಥ ಒಂದು ತತ್ವಜ್ಞಾನ ಜೈನರು ಕೊಟ್ಟಂಥದ್ದು. ಅದನ್ನು ಗಾಂಧಿ ಒಪ್ಕೊಂಡ್ರು. ಗಾಂಧಿಗೆ ಭಾಳ ಇಷ್ಟ ಈ ಜೈನ ತತ್ವದ ಅಪರಿಗ್ರಹ ತತ್ವವನ್ನು ಒಪ್ಕೊಂಡು ಅವರನ್ನು ಬರೆದ್ರು. ಟ್ರಸ್ಟಿಶಿಪ್ ಅಂತ ಬರೆದ್ರು. ಟ್ರಸ್ಟಿಶಿಪ್ ಅಂದರೆ ದುಡ್ಡು ನಿಂದಲ್ಲಯ್ಯ, ಅದು ಇವರ ಟ್ರಸ್ಟಿ ಆಫ್ ಸೋಷಿಯಲ್ ಮನಿ. ಸಮಾಜದ ದುಡ್ಡಿಗೆ ನೀನು ವಾರಸುದಾರ ಆಗಿದ್ದೀಯಾ, ಅದನ್ನು ವೆಸ್ಟ್ ಮಾಡಬೇಡ. ನಿನ್ನ ಕಡೆ ಜಾಸ್ತಿ ಆದರೆ ಮತ್ತೊಬ್ಬರಿಗೆ ಕೊಡು. ಅದಕ್ಕೆ ಒಂದು ಭಾಳ ದೊಡ್ಡ ಮಾತು ಹೇಳ್ತಾರೆ ಗಾಂಧಿ, ವರ್ಲ್ಡ್ ಹ್ಯಾಸ್ ಇನಫ್ ಟು ಅಟೆಂಡ್ ಎವ್ರಿಬಡೀಸ್ ನೀಡ್ಸ್. ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಗೆ ಬೇಕಾಗುವಷ್ಟು ವಸ್ತು ಜಗತ್ತಲ್ಲಿದೆ, ಆದರೆ ಅವನ ದುರಾಸೆಗೆ ಆಗುವಷ್ಟು ವಸ್ತುಗಳಿಲ್ಲ. ಇನಫ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ನಾಟ್ ಫಾರ್ ಎವ್ರಿಬಡೀಸ್ ಗ್ರೀಡ್ ಅಂತ. ಗ್ರೀಡ್ ಬರೋದು ಯಾವಾಗ? ಹಪಹಪಿ ಆದಾಗ, ನನಗೆ ಇರಲಿ, ಯಾರು ಕೊಡೋದು ಬೇಡ, ತುಂಬಿಸ್ಕೊಟ್ಕೊಳ್ಳೋಣ ಅನ್ನೋದು, ಅದು ಬೇಡ ಅಂತ. ಅದಕ್ಕೆ ಟ್ರಸ್ಟಿಶಿಪ್ ಅಂತ. ವಿವೇಕಾನಂದರು ಕೂಡ ಅದನ್ನೇ ಮಾಡಿದರು. ರಾಕ್ ಫೆಲ್ಲರಿಗೆ, ಯು ಆರ್ ನಾಟ್ ದಿ ಓನರ್ ಆಫ್ ಯುವರ್ ಮನಿ, ಯು ಆರ್ ಅ ಟ್ರಸ್ಟಿ, ಸಮಾಜಕ್ಕೆ ಕೊಡು ಅಂತ ಹೇಳಿ ರಾಕ್ ಫೆಲ್ಲರ್ ಫೌಂಡೇಶನ್. ಇವತ್ತು ರಾಕ್ ಫೆಲ್ಲರ್ ಫೌಂಡೇಶನ್ ಬಂದಿದ್ದರೆ ವಿವೇಕಾನಂದರ ಮುಖ್ಯ ಪ್ರೇರಣೆ. ಅದಕ್ಕೆ ಎಷ್ಟೋ ಜನ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ, ಶಿಕ್ಷಣ ಪಡ್ಕೊಂಡಿದ್ದಾರೆ ಹುಡುಗರು. ಮಹಾವೀರರು ದಾನಕ್ಕೆ ಭಾಳ ಒತ್ತಾಗಿ ಕೊಟ್ಟರು. ದಾನ ಯಾರಿಗೆ ಕೊಡಬೇಕು? ಸಪಾತ್ರ ದಾನ ಆಗಬೇಕು ಅಂತ. ಸಪಾತ್ರರಂದ್ರೆ ಯಾರು ಅಂತ ಹೇಳ್ತಾರೆ ಅವರು. ಯಾರು ಹೆಚ್ಚು ಅಹಿಂಸಕರಾಗಿದ್ದಾರೋ ಅವರು ಸಪಾತ್ರರು. ಹಿಂಸೆ ಮಾಡೋರು ಸಪಾತ್ರರಲ್ಲ. ಅಹಿಂಸಕರಾದವರಿಗೆ ಮಾತ್ರ ದಾನ ಮಾಡಬೇಕು. ಅದೊಂದು ದೊಡ್ಡ ತತ್ವ ಹೇಳ್ತಾರಪ್ಪ, ನನಗೆ ಭಾಳ ಮೆಚ್ಚುಗೆ ಆದಂಥ ತತ್ವ ಅದು. ದಾನ 3 ಜನ ಇದ್ದಾರೆ ಅಲ್ಲಿ. ದಾನ ಕೊಡೋನೊಬ್ಬ, ದಾನ ತಗೊಳ್ಳೋನೊಬ್ಬ, ದಾನ ಕೊಡುವಂಥ ವಸ್ತು. ಈ 3 ಇದ್ದಾವೆ ಇಲ್ಲಿ. ಅವ್ರು ಹೇಳ್ತಾರೆ, ದಾನ ಕೊಡುವವ ಪರಿಶುದ್ಧನಾಗಿದ್ದರೆ ವಸ್ತು ಮತ್ತು ಸ್ವೀಕಾರ ಮಾಡುವವನು ಪರಿಶುದ್ಧರಾಗ್ತಾರಂತೆ. ದಾನ ಕೊಡುವ ವಸ್ತು ಪರಿಶುದ್ಧವಾಗಿದ್ದರೆ ಕೊಡೋನು ಪರಿಶುದ್ಧ ಆಗ್ತಾನೆ, ತಗೊಳ್ಳೋನು ಪರಿಶುದ್ಧ ಆಗ್ತಾನೆ. ದಾನ ತಗೊಳ್ಳೋನು ಸತ್ಪಾತ್ರ ಆಗಿ ಪರಿಶುದ್ಧನಾಗಿದ್ದರೆ ಕೊಡೋನು ಕೊಡೋ ವಸ್ತು ಅದು ಪರಿಶುದ್ಧ ಆಗ್ತದೆ ಅಂತ. ಎಂಥ ದೊಡ್ಡ ತತ್ವ ಅಲ್ಲ? ಅಂದರೆ ಕೊಡೋನು ಒಳ್ಳೆ ಮನಸ್ಸಿಂದ ಕೊಡಬೇಕು, ತಗೊಳ್ಳೋನು ಒಳ್ಳೆ ಮನಸ್ಸಿಂದ ಕೊಡಬೇಕು, ಕೊಡೋದನ್ನು ಒಳ್ಳೆಯದನ್ನು ಕೊಡಬೇಕು. ಆ ಥರ ದಾನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇಂದಿನ ಮಾನವನ ಉನ್ನತಿಗೆ, ಸೌಹಾರ್ದಕ್ಕೆ, ಶಾಂತಿಗೆ ಅಗತ್ಯವಾದಂಥ ಮೌಲ್ಯಗಳು ಮತ್ತು ಸಮ್ಯಕ್ ಜೀವನ ದೃಷ್ಟಿ ಮಹಾವೀರರ ಬದುಕು ಮತ್ತು ಉಪದೇಶಗಳಿಂದ ನಮಗೆ ಸಾಕಷ್ಟು ಸಿಕ್ಕಿದೆ.
2,500 ವರ್ಷಗಳ ಹಿಂದೆ ಕಲ್ಪನೆ ಮಾಡಬೇಕು ಸ್ವಾಮಿ, 2,600 ವರ್ಷಗಳ ಹಿಂದೆ ಮಹಾವೀರರು ಬೋಧಿಸಿದಂಥ ಅಹಿಂಸೆ, ಸಂಯಮ, ಪರಿಶುದ್ಧ ಮನಸ್ಸು, ಪರಿಶುದ್ಧ ಜೀವನ 21ನೇ ಶತಮಾನಕ್ಕೆ ಬೇಡವೇ ನಮಗೆ? ಇವತ್ತಿಗೂ ಬೇಕು. ಯಾಕೆ ನಮ್ಮ ಮಹಾವೀರರ ಚಿಂತನೆ ಮಾಡ್ತೀವಿ ಅಂತಂದರೆ, ಅವತ್ತು ಹೇಳಿದಂಥ ಸತ್ಯ ಅವತ್ತಿಗಿಂತ ಹೆಚ್ಚು ಇವತ್ತಿಗೆ ಅಗತ್ಯ ಆಗಿದೆ. ನಮ್ಮ ಜೀವನ ಸೊಗಸಾಗಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಆ ಸಿದ್ಧಾಂತಗಳನ್ನ ಮನಸ್ಸಿನಲ್ಲಿ ಇಳಿದ್ರೆ ಬಹುಶಃ ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಬಂದಿತ್ತು, ವಿಶ್ವಾಸ ಬಂದಿತ್ತು, ಸಮಾಜ ಜೀವನ ಚೆನ್ನಾಗಿ ಆದಿತ್ತು. ಹಾಗಾಗಲಿ ಅಂತ ಅಪೇಕ್ಷೆಯೊಂದಿಗೆ ನಮಸ್ಕಾರ.